ವಿಷ್ಟರವ ಏರಿ ಕುಳಿತಿರೆ ಮೋದದಿ, ವಿಷ್ಟರವ ಏರಿ ಕುಳಿತಿರೆ ಮೋದದಿ, ಮಾರುತಿಯ ಬರೆ ಕಾಣುತ್ತ ಬಂದನಿವ ಯಾರೆಂದು ಬೆರಗಾಗುತ್ತ. ವೀರಮಣಿ ಆಸ್ಥಾನದ ವಿಷ್ಟರವನೇರಿ ಕುಳಿತಿರೆ ಜಯಘೋಷ. ಹೌದು, ಇದು ಯಾವತ್ತೂ ಇರುವಂತಹದ್ದು. ಜ್ಯೋತಿರ್ಮೇಧ ಎಂಬುದಾಗಿ ನವೀನ ನಾಮಕರಣದಿಂದ ಕಂಗೊಳಿಸುತ್ತಾ ಇರುವ ದೇವಪುರ ನಾಮಾಂಕಿತವಾದಂತಹ ನಗರ ರಾಜ್ಯ. ಇದು ಭಗವಾನ್ ಪರಮೇಶ್ವರನಿಂದಲೇ ನಿರ್ಮಿತವಾದದ್ದು ಎಂಬುದಾಗಿ ನಮ್ಮ ಪರಂಪರೆ ನಂಬಿಕೊಂಡು ಬಂದಿದೆ. ದೇವಪುರಂ ಹಿ ಏತತ್ ದೇವೇನೈವ ವಿನಿರ್ಮಿತಂ. ತನ್ನ ವಿಲಾಸಕ್ಕೋಸ್ಕರ ಅವನು ನಿರ್ಮಿಸಿಕೊಂಡ ಹಲವು ಭೂಮಿಗಳು ಆರ್ಯಾವರ್ತದಲ್ಲಿಯೂ ಬ್ರಹ್ಮಾವರ್ತದಲ್ಲಿಯೂ ದೇದೀಪ್ಯಮಾನವಾಗಿ ವಿರಾಜಮಾನವಾಗಿದೆ. ಅವನ ಲೀಲಾ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಕಾಶಿ, ಅವಿಮುಕ್ತ ಕ್ಷೇತ್ರ. ನ ವಿಮುಕ್ತಂ ಶಿವಾಭ್ಯಾಂ. ಪಾರ್ವತಿ ಪರಮೇಶ್ವರರಿಂದ ಯಾವ ಕಾಲದಲ್ಲಿಯೂ ಬಿಡುಗಡೆಯನ್ನು ಹೊಂದದೇ ಇರುವ ಆ ಪ್ರದೇಶದಿಂದ ಅವರು ಸಾನ್ನಿಧ್ಯವನ್ನು ಬಿಟ್ಟು ತೆರಳದೇ ಇರುವ ಪ್ರದೇಶವಾದ್ದರಿಂದ ಅದಕ್ಕೆ ಅವಿಮುಕ್ತ ಅಂತ ಹೆಸರು. ಕಾಶಿ ಎನ್ನುವುದು ದೇಶವಾಚಿಯೂ ಹೌದು, ದೇಹವಾಚಿಯೂ ಹೌದು. ಆದ್ದರಿಂದಲೇ ಕಾಶಿಗೆ ತೆರಳಿದವನು ಅವಿಮುಕ್ತತ್ವವನ್ನೇ ಹೊಂದುತ್ತಾನೆ. ಮತ್ತೆ ಈ ಭೂಮಿಯಲ್ಲಿ ಜನಿಸುವುದಿಲ್ಲ. ಅಂತಹ ಒಂದು ಅತ್ಯಂತ ಪವಿತ್ರವಾದಂತಹ ಕಾಶೀಶ್ವರ ಈಗ ನಮ್ಮ ನಗರದಲ್ಲಿದ್ದಾನೆ. ಹೌದು, ಅದರರ್ಥ ಅವನು ಕಾಶಿಯನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾನೆ ಅಂತಲ್ಲ. ಏಕಕಾಲದಲ್ಲಿ ಅನೇಕ ಕಡೆ ತನ್ನ ಅಸ್ತಿತ್ವವನ್ನು ತೋರಿಸುವ, ತನ್ನ ಮಹತ್ವವನ್ನು ಸಂಸ್ಥಾಪಿಸುವ ಸಾಮರ್ಥ್ಯ ಇರುವವ ಆ ಭಗವಂತನನ್ನು ನನ್ನ ಮಗಳು ಭಕ್ತಿಯಿಂದ ತಪಸ್ಸಿನಿಂದ ಮೆಚ್ಚಿಸಿಕೊಂಡವಳು. ಅತ್ಯಂತ ಒಳ್ಳೆಯ ಮನಸ್ಸು ಇರುವವಳವಳು. ಯಾವ ಕಡೆಯಿಂದಲೂ ಯಾವ ಎಡೆಯಿಂದಲೂ ದುರ್ಬುದ್ಧಿ ಎನ್ನುವುದು ಇಲ್ವೇ ಇಲ್ಲ. ಆದ್ದರಿಂದ ಅವಳು ಇಕ್ಷುಮತಿ ಅಂತ ಅವಳಿಗೆ ಹೆಸರು. ಹೆಸರು ಇಟ್ಟ ತಕ್ಷಣ ಗುಣಗಳು ಬರ್ತವೆ ಅಂತ ನಿರ್ಣಯ ಏನೂ ಇಲ್ಲ. ಕೆಲವೊಮ್ಮೆ ಹೆಸರು ಒಳ್ಳೆಯದಿದ್ದರೂ ಕೆಟ್ಟ ಗುಣ ಇರಬಾರದು ಅಂತ ಇಲ್ಲ. ಆದರೆ ಯಾಕೆ ಒಳ್ಳೆಯ ಹೆಸರೇ ಇಡಬೇಕು? ಎಲ್ಲರೂ ಆ ಹೆಸರಿನಿಂದ ಕರೆಯುತ್ತಾ 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 ಇದ್ದಾಗ ಆ ಹೆಸರಿನ ಶಬ್ದದಲ್ಲಿರುವ ಗುಣ ಕರೆಯಲ್ಪಡುವವನಲ್ಲಿ ಸ್ವಲ್ಪ ಸ್ವಲ್ಪ ಸಮಾವೇಶಗೊಳ್ಳುತ್ತದೆ. ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ, ಹೇಳಿ. ಯಾವತ್ತೂ ಒಬ್ಬನನ್ನು ಮಂಗ 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 ಅಂತ ಬೈತಾ ಇದ್ದರೆ ಒಂದಲ್ಲ ಒಂದು ದಿವಸ ಅವನು ಮಂಗ ಆಗುತ್ತಾನೆ. ಶಾರೀರಿಕವಾಗಿ ಅಲ್ಲ, ಮತಿಯ ಸ್ತರದಲ್ಲೋ ಬುದ್ಧಿಯ ಸ್ತರದಲ್ಲೋ. ಆದ್ದರಿಂದಲೇ ಕೆಟ್ಟ ಶಬ್ದ ಯಾವ ಕಾಲದಲ್ಲೂ ಎಲ್ಲಿಯೂ ಆಡಬಾರದು ಅಂತ ಪ್ರಾಜ್ಞರು ನಿರ್ಣಯ ಮಾಡಿದರು. ಆ ರೀತಿಯಲ್ಲಿ ಕಬ್ಬು ಎಲ್ಲ ಕಡೆಯಲ್ಲೂ ಸಿಹಿಯಾಗಿರುವಂತೆ ಇವಳು ಅತ್ಯಂತ ಮಧುರ ಭಾವದಿಂದ ಇರುವವಳು. ಮಧುರ ಭಾವದಿಂದಲೇ ಪರಮೇಶ್ವರನನ್ನು ತಪಸ್ಸಿನಿಂದ ಭಕ್ತಿಯಿಂದ ಸಾಕ್ಷಾತ್ಕರಿಸಿಕೊಂಡು ಏನು ಬೇಕು ಅಂತ ಕೇಳಿದಾಗ ಪತಿತ್ವವನ್ನು ಬೇಡಿದವಳು. ಹಾಗೆ ನನ್ನ ಅಳಿಯನಾಗಿದ್ದಾನೆ. ಇದು ಹೆಮ್ಮೆಯಿಂದ ಹೇಳುವುದಲ್ಲ, ಭಕ್ತಿಯಿಂದ ಹೇಳುವುದು. ಈಶ್ವರ ದೇವರು ನನ್ನ ಅಳಿಯನಾಗಿದ್ದಾನೆ ಎನ್ನುವ ಕಾರಣದಿಂದ ನಾನು ದೊಡ್ಡವ ಅಂತ ಹೇಳುವುದಕ್ಕೆ ಹೊರಟದ್ದಲ್ಲ. ಅವನ ಅನುಗ್ರಹ ನಮ್ಮ ಮೇಲೆ ಇದೆ. ಆದ್ದರಿಂದಲೇ ಇದು ಜ್ಯೋತಿರ್ಮೇಧ.
ಅವನು ಜ್ಯೋತಿರ್ಲಿಂಗ ರೂಪದಲ್ಲಿ ಇರುವವನು. ಮೇಧ ಎಂಬ ಶಬ್ದಕ್ಕೆ ಹಿಂಸೆ ಎಂಬುದಾಗಿಯೂ ಅರ್ಥ ಇದೆ, ಸಂಗಮ ಎನ್ನುವ ಅರ್ಥವೂ ಇದೆ. ಜ್ಯೋತಿ ಎನ್ನುವುದು ಜ್ಞಾನದ ಸಂಕೇತ. ಎಲ್ಲಿ ಜ್ಞಾನ ಸ್ವರೂಪಿಯಾದಂತಹ ಪರಮೇಶ್ವರ ಸಂಗಮಿಸಿದ್ದಾನೆಯೋ ಅದು ಜ್ಯೋತಿರ್ಮೇಧ. ಅವ ದೇವದೇವನಾದ್ದರಿಂದ ಅವನಿರುವ ಪುರ ದೇವಪುರ. ಈ ರೀತಿಯಲ್ಲೊಂದು ಭಗವಂತನ ದಿವ್ಯಾನುಗ್ರಹಕ್ಕೆ ನಾವು ಎಲ್ಲರೂ ಪಾತ್ರರಾಗಿದ್ದೇವೆ. ಕ್ಷತ್ರಿಯ ಕುಲೋಚಿತವಾದಂತಹ ವ್ಯವಸ್ಥೆಯ ಹಿನ್ನೆಲೆ ಇದೆ. ನಿನ್ನೆ ಒಂದು ಘಟನೆ ನಡೆದು ಹೋಗಿದೆ. ಏನು? ಉಪವನಕ್ಕೆ ವಿಹಾರಕ್ಕಾಗಿ ತೆರಳಿದಂತಹ ನನ್ನ ಮಕ್ಕಳು ರುಕ್ಮಾಂಗ ಶುಭಾಂಗರು ಅಯಾಚಿತವಾಗಿ ಅಲ್ಲಿ ಕಂಡುಬಂದಂತಹ ಅಶ್ವವನ್ನು ಪರೀಕ್ಷಿಸಿದರು. ಅಶ್ವದ ಹಣೆಯಲ್ಲಿ ಬರೆದ ಸ್ವರ್ಣ ಲೇಖನವನ್ನು ವಾಚಿಸಿದರು. ಜಗತೀಗೊಡೆಯನಾದಂತಹ ಶ್ರೀರಾಮಚಂದ್ರ ಅಶ್ವಮೇಧವನ್ನು ಕೈಗೊಂಡಿದ್ದಾನೆ. ಅಶ್ವಮೇಧದ ಅಂಗವಾಗಿ ಅಶ್ವಾಲಂಬನವನ್ನು ಮಾಡಿ ಸ್ವೇಚ್ಛಾ ಸಂಚಾರಕ್ಕೆ ಬಿಟ್ಟಿದ್ದಾನೆ. ಅಶ್ವದ ರಕ್ಷಕರಾಗಿ ಅನೇಕ ಮಂದಿ ಇದ್ದಾರೆ. ಶತ್ರುಘ್ನ ಅನೇಕರ ನಾಯಕನಾಗಿ ಇದ್ದಾನೆ. ಪರಾಕ್ರಮ ಇದ್ದವರು ಈ ಅಶ್ವವನ್ನು ಕಟ್ಟಿ ಅಶ್ವದ ಬೆಂಗಾವಲಾಗಿ ಬಂದಿರುವವರೊಂದಿಗೆ ಯುದ್ಧವನ್ನು ಮಾಡುವುದು. ತಮ್ಮನ್ನು ತಾವು ಯಾರು ಪರಾಕ್ರಮಹೀನರೆಂದು ಪರಿಭಾವಿಸಿಕೊಳ್ಳುತ್ತಾರೆಯೋ ಅವರು ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಶರಣಾಗುವುದು. ನಮ್ಮಲ್ಲಿ ಸಣ್ಣ ಮಕ್ಕಳಿಗೂ ಗೊತ್ತು ಈ ಜಗತ್ತಿಗೆ ಒಡೆಯ ಯಾರು ಅಂತ. ಒಬ್ಬ ಪ್ರಜೆಯಲ್ಲಿ ಕೇಳಿದ್ರು ಹರನೇ ಬ್ರಹ್ಮಾಂಡಕ್ಕೆ ಒಡೆಯ ಅಂತ ಹೇಳ್ತಾನೆ. ರುಕ್ಮಾಂಗದನು ಪರಿಭಾವಿಸಿದ್ದು ಅದನ್ನೇ, ಹರನೋರ್ವನೇ ಜಗತ್ತಿಗೊಡೆಯ. ಇನ್ನೊಬ್ಬನನ್ನು ಆ ಸ್ಥಾನದಲ್ಲಿ ಕಾಣುವುದಕ್ಕೆ ಯಾವ ರೀತಿಯಲ್ಲೂ ಸಿದ್ಧರಿಲ್ಲದ ಮಕ್ಕಳು ಆ ಕುದುರೆಯನ್ನು ಬಂಧಿಸಿದರು. ಬಂದು ನನ್ನಲ್ಲಿ ಹೇಳಿದರು, ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀರಿ ಮಕ್ಕಳೇ, ಅವರಿಗೆ ಶುಭವನ್ನೇ ನುಡಿದೆ. ಹೌದು. ಅಶ್ವಬಂಧನವಾದ ಮೇಲೆ ಅಶ್ವದ ಸಂರಕ್ಷಕರಾಗಿ ಬಂದಿರುವವರ ಜೊತೆಯಲ್ಲಿ ಏನಾದರೂ ಒಂದು ಸಂಪರ್ಕ ಸಂಬಂಧ ಆಗಲೇಬೇಕು. ನಾವಾಗಿ ಮಾಡುವ ಅಗತ್ಯ ಇಲ್ಲ. ಅವರಾಗಿ ಅಶ್ವವನ್ನು ಬಿಡಿಸಿಕೊಳ್ಳುವುದಕ್ಕೆ ಬಂದರೆ ಬರುವ ಕಾಲದಲ್ಲಿ ನೋಡಿಕೊಳ್ಳೋಣ ಅಂತ ನಿಶ್ಚಿಂತೆಯಿಂದ ಇದ್ದೇನೆ. ಆದ್ದರಿಂದಲೇ ವೀರಮಣಿ ಆಸ್ಥಾನದಲ್ಲಿ ವಿಸ್ತರವನೇರಿ ಕುಳಿತದ್ದು. ಕುಳಿತೊಮ್ಮೆ ಸುತ್ತುಗಡೆ ನೋಡಿದ್ರೆ ಏನೋ ಒಂದು ವಿಚಿತ್ರ ಕಾಣ್ತಾ ಇದೆಯಲ್ಲ, ಯಾರಿದು? ಬರುಜರನು ಇವನೆನು ತಲ್ಲಿ ಮನ್ನಿಸದ ಇರಲು ಲಾಸನದಲ್ಲಿ ಧರಣಿ ಪಾಲನ ಇದಿರುಳು ಮಂಡಿಸಿದ ಮರುತಾತ್ಮಭವ ಮುದದೊಳು. ಶತ್ರುಘ್ನನ ಆಜ್ಞೆಯನ್ನು ತಲೆಯಲ್ಲಿ ವಹಿಸಿ ವೀರಮಣಿ ಆಸ್ಥಾನ ಮಂಟಪವನ್ನೇ ಲಕ್ಷ್ಯವಾಗಿಟ್ಟುಕೊಂಡು ಹೊರಟು ಬಂದೆ. ಆಶ್ಚರ್ಯ ಏನು? ರಾಜಪ್ರಾಸಾದದ ಮಹಾದ್ವಾರದಲ್ಲಿ ಒಳಗೆ ಹೋಗುವಾಗಲೂ ಯಾರೂ ನನ್ನನ್ನು ಅಭ್ಯಂತರ ಹೇಳದೆ ಮುಕ್ತವಾಗಿ ಹೋಗುವುದಕ್ಕೆ ಬಿಟ್ಟರು. ಹಾಗಾದರೆ ಇದೇನು ಯಾರು ಬೇಕಾದರೂ ಹೋಗಬಹುದಾದ ಪ್ರದೇಶವ ಅಲ್ಲ? ನಾನು ಬರ್ತೇನೆ ಅಂತ ಏನಾದರೂ ಇವರಿಗೆ ನಿರೀಕ್ಷೆ ಇತ್ತ? ಕೆಲವು ಸಲ ಆಗಿರ್ತದೆ, ಇಂಥವ ಬರ್ತಾನೆ ಅಲ್ಲೆಲ್ಲ ಕೇಳಬೇಡಿ ಒಳಗೆ ಬಿಡಿ. ಹೌದು. ಏನು ಒಳಗೆ ಬಂದರೆ ಸಭಾ ಕಲಾಪ ನಡೆಯುತ್ತಾ ಇದೆ, ನಮಗೊಂದು ನಿರೀಕ್ಷೆ ಇಲ್ವ? ಶ್ರೀರಾಮಚಂದ್ರವನ ಅಂಕಿತದಲ್ಲಿ ಇರತಕ್ಕವರು ನಾವು. ನಮಗೆ ಮೌಲ್ಯ ಉಂಟು ಅಂತಲ್ಲ, ನಾವು ಹೊತ್ತ ಅಂಕಿತಕ್ಕೊಂದು ಮೌಲ್ಯ ಉಂಟು. ಹೌದು. ಅದನ್ನಾದರೂ ಲೋಕದಲ್ಲಿ ಉಳಿದವರು ಗುರುತಿಸಬೇಕು ಅಂತ ನಮಗೆ ಕಾಣುವುದು ಸಹಜವೇ. ಅಥವಾ ಉಪೇಕ್ಷೆಯನ್ನು ತಿರಸ್ಕಾರವನ್ನು ತೋರಿದಾಗ ಛೇ ಇದು ನಮ್ಮ ಕುರಿತಲ್ಲ ನಮ್ಮ ಸ್ವಾಮಿಯ ಕುರಿತು ಅಂತ ಅನ್ನಿಸಿದರೆ ಅದು ಭೃತ್ಯರಿಗೆ ಸಹಜವಾದ್ದು. ಒಳಗೆ ಬಂದಾಗ ಇಲ್ಲಿದ್ದವರೆಲ್ಲ ಯಾವ ತೆರನಾದ ಪ್ರತಿಕ್ರಿಯೆಯನ್ನೂ ತೋರಿಸದೆ ಕೇವಲ ಒಳಗೆ ಹುಟ್ಟಿದ ಒಂದು ಬೆರಗನ್ನು ಅರಳಿದ ಕಣ್ಣುಗಳಿಂದ ಮಾತ್ರ ಪ್ರಕಟಿಸ್ತಾ ಇದ್ದಾರೆ. ಬಂದ ನಮ್ಮನ್ನು ಇವರು ಮಾತನಾಡಿಸದೆ ಹೋದರೆ ನಮ್ಮ ಕಾರ್ಯ ಸಾಧನೆ ಆದರೂ ಆಗಬೇಕಲ್ಲ. ಯಾಕೆ ಬಂದವ ನೀನು, ಎಲ್ಲಿಂದ ಬಂದವ, ಉದ್ದೇಶ ಏನು, ಇಷ್ಟು ಕೇಳಿದರೆ ನಾನು ಹೀಗೆ ಬಂದವ ಅಂತ ಹೇಳಲಿಕ್ಕೆ ಬಂದಿತ್ತು. ಆದರೆ ಅದನ್ನೂ ಓಹೋ ಇದು ಏನು, ನಾನು ಇವರ ಹಾಗೆ
ಮಾನವ ಸ್ವರೂಪದಿಂದ ಇದ್ದವಾಗಿದ್ದಿದ್ರೆ ಬಹುಶಃ ಮಾತನಾಡಿಸ್ತಿದ್ನೋ ಏನೋ. ಆದರೆ ಬಂದಮ ಎಷ್ಟಾದರೂ ಮಂಗ ಅಲ್ವಾ, ತರುಚರ. ಇವನ ಬೌದ್ಧಿಕತೆಯಾಗಲಿ ದೈಹಿಕವಾದ ಸ್ಥಿತಿಗತಿಯಾಗಲಿ ನಮ್ಮ ಸಮಾನತೆಗಲ್ಲ ಅಂತ ನಿರ್ಣಯ ಮಾಡಿರಬೇಕು. ಹಾಗಾಗಿಯೇ ತರುಚರನು ಇವನೆನ್ನುತ್ತಲಿ ಮನ್ನಿಸದೆ ಕೂತಿದ್ದಾರೆ. ನಮ್ಮ ಕೆಲಸ ಆಗಬೇಕೋ ಬೇಡ? ಆಗಬೇಕು ಅಂತಾದರೆ ಏನು ಮಾಡೋಣ? ಒಂದು ದಾರಿ ಕಾಣ್ತದೆ. ಏನು? ಇವರು ಗಮನಿಸುವ ಹಾಗೆ ನಾನಿರಬೇಕು. ಏನು ಬೃಹದಾಕಾರವಾಗಿ ಬೆಳೆದು ಬಿಡೋದಾ? ಅಲ್ಲ. ಇವರನ್ನು ಹೆದರಿಸುವ ಇನ್ಯಾವುದೋ ವಿಕಾರವನ್ನು ತೋರಿಸುವುದಾ? ಅಲ್ಲ. ಇಲ್ಲಿ ಬಂದ ಮೇಲೆ ನಾನು ಮನುಷ್ಯರಾಗಿದ್ದೇನೆ ಅಂತ ಹೇಳುವುದಾ? ಅಲ್ಲ. ಇವರ ದೃಷ್ಟಿಯಲ್ಲಿ ನಾನು ಅಲ್ಪನು ಸಾಮಾನ್ಯನೂ ಆಗಿದ್ದೇನೆ. ಹೌದಾದರೂ ಲೋಕದಲ್ಲಿ ಒಂದು ದೃಷ್ಟಿಕೋನ ಉಂಟು. ಎತ್ತರದಲ್ಲಿ ಕೂತವನನ್ನು ದೊಡ್ಡವ ಅಂತ ಪರಿಗಣಿಸುವ ಒಂದು ಕ್ರಮ. ಆದ ಕಾರಣ ಅಲ್ಲೋ ದೊಡ್ಡವರು ಅಂತ ಕರೆಸಿಕೊಳ್ಳುವುದಕ್ಕೆ ಬಯಕೆ ಇದ್ದವರೆಲ್ಲ ಎತ್ತರದ ಪೀಠವನ್ನು ಬಯಸ್ತಾರೆ. ಹೋದಲ್ಲಿ ಎಲ್ಲ ನಮಗೆ ಸ್ವಲ್ಪ ದೊಡ್ಡ ಪೀಠ ಬೇಕು ಅಂತ ಹೇಳೋದು ಯಾಕೆ? ಉಳಿದವರು ಗಮನಿಸಲಿ ಅಂತ. ಸದ್ಯ ನಾವು ಸ್ವಲ್ಪ ಎತ್ತರದಲ್ಲಿ ಕೂತ್ರೆ ಪಕ್ಕನೆ ಕಣ್ಣಿಗೆ ಬಿದ್ದೀತಲ್ಲ, ಕೂರುವುದು ಉದಯ್ಯ. ಇಲ್ಲಿ ಎತ್ತರದ ಪೀಠ ಇರಲಿ, ನಮಗಾಗುವ ಪೀಠವೇ ಇಲ್ಲ. ಹೌದು. ಏನು ಮಾಡುವ? ಪಕ್ಕನೆ ನೆನಪಿಗೆ ಬಂತು, ಇಂಥದ್ದೇ ಒಂದು ಸ್ಥಿತಿ ಲಂಕೆಯಲ್ಲಿ ನಿಮಗೆ ಗೊತ್ತುಂಟಲ್ಲ, ಲಂಕೆಯಲ್ಲಿ ಅಂಗದನಿಗೆ ಬಂದಿತ್ತಂತ. ಅವನು ಮಾಡಿದ್ದೇನು? ತನ್ನದೇ ಒಂದು ಪೀಠವನ್ನು ನಿರ್ಮಾಣ ಮಾಡಿ. ಅದಕ್ಕೆ ಆಕ್ಷೇಪ ಮಾಡುವ ಹಾಗೂ ಇಲ್ಲ. ಯಾಕಂದರೆ ಮಂಗ ಅದರ ಬಾಲದ ಮೇಲೆ ಕೂತುಕೊಳ್ಬೇಕಾದ್ದು, ಬಾಲ ಬಿಟ್ಟು ಬೇರೆ ಕಡೆ ಕೂತುಕೊಳ್ಳಿಕ್ಕಾದಿಲ್ಲ. ಹಾಗಾಗಿ ನಾವು ಹೇಗೆ ಕೂತರೂ ಅದನ್ನು ಆಕ್ಷೇಪಿಸಲಿಕ್ಕೆ ಉಪಾಯ ಇಲ್ಲ. ನಾವು ಅದನ್ನೇ ಮಾಡಿದ್ರಿ, ಬಾಲವನ್ನು ಸುರುಳಿಯಾಗಿ ಸುತ್ತಿ ಅದು ಎತ್ತರಕ್ಕೆ ಹೋದ ಮೇಲೆ ನಮ್ಮನ್ನು ಹೊತ್ತುಕೊಂಡೇ ಹೋಗ್ತದೆ. ಅಲ್ಲಿ ಕೂತು ಆಗ ಮಾತಾಡಿಸ್ತಾರೋ ಇಲ್ಲೋ ಅಂತ ನೋಡಿದ್ರೇನು? ನಮ್ಮ ಕಾರ್ಯ ಸಾಧನೆ ಮಾಡಬೇಕಾಗಿದೆ. ಅದಕ್ಕೆ ಬೇಕಾಗಿ ಇವರು ಗಮನಿಸುವಂತೆ ಮತ್ತೊಂದು, ನಮ್ಮ ಬಾಲ ಬೆಳೆದಾಗ ಎಲ್ಲರೂ ಪಕ್ಕ ನೋಡ್ತಾರೆ. ಬೆಳೆಯುವ ಬಾಲವನ್ನಲ್ಲೋ ಎಲ್ಲರೂ ನೋಡೋದು. ಬಾಲವನ್ನು ಬೆಳೆಯಿಸುತ್ತಾ ಅದನ್ನು ಸುರುಳಿಯಾಗಿ ಸುತ್ತುತ್ತಾ ಮೇಲೆ 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 ಅರಸನಿಗೆ ಸಮಾನವಾದ ನೆಲೆಯಲ್ಲಿ ನೋಡುವ ಕೂತ್ಕೊಳ್ತೇನೆ. ಪರಿಕಿಸುತ್ತ ಭೂಪಾಲನು ವನಜರನೆ ಬರವೇನು ಮದ ಮೂರ್ಖನು, ವನಜರನೆ ಬರವೇನು ಮದ ಮೂರ್ಖನು. ಧರಣಿ ಬಾಲಕನೆದುರುಳು ಮಂಡಿಸಿದೆ ಸರಿಸಮನೆ ವಿಕ್ರಮದೊಳು. ಆಗಲೇ ಪರೀಕ್ಷೆ ಮಾಡುವುದಕ್ಕೆ ತೊಡಗಿದವ ನಾನು. ಸಭಾ ಕಲಾಪಗಳನ್ನು ನಡೆಸ್ತಾ ಇದ್ದಂತಹ ಸಂದರ್ಭ. ನಮ್ಮಲ್ಲಿ ಹಿಂದಿನಿಂದಲೂ ಬಂದ ನಿಯಮ ಏನು? ಸಭೆಗಳಲ್ಲಿ ಯಾರಿಗೂ ಪ್ರವೇಶ ನಿರ್ಬಂಧ ಇಲ್ಲ. ಹಾಗೆ ಅಂತ ಅರಮನೆಯ ಎಲ್ಲ ಕಡೆಗೆ ಪ್ರವೇಶ ಇದೆ ಅಂತ ಅರ್ಥ ಅಲ್ಲ. ಎಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟ ಆಡಳಿತಾತ್ಮಕವಾದಂತಹ ಸಂವಾದ ನಡೆಯುತ್ತದೆ, ಅದೆಲ್ಲ ಪ್ರಜೆಗಳಿಗೆ ತಲುಪಬೇಕು ಎನ್ನುವ ಉದ್ದೇಶದಿಂದ ಯಾರನ್ನು ತಡೆಯಬಾರದು ಅಂತ ಮೊದಲೇ ನಿರ್ದೇಶನ ಕೊಟ್ಟಾಗಿದೆ. ಸರಿ. ಆದ್ದರಿಂದ ತಡೆಯಲಿಲ್ಲ. ಬಾಗಿಲ ಭಟರು ತಡೆಯದೇ ಇದ್ದದ್ರಿಂದ ಇದು ಬಂತು. ಈಗ ಇದು ಅಂತ ಹೇಳುವುದಾ, ಇವನು ಅಂತ ಹೇಳುವುದಾ, ಅದು ಅಂತ ಹೇಳುವುದಾ? ನಮ್ಮ ಭಾಷೆಯ ನೆಲೆಯಲ್ಲಿ ಮಂಗ ಬಂತು, ಮಂಗ ಬಂದನು ಅಂತ ಹೇಳುವುದಕ್ಕೆ ಇಲ್ಲ. ಅದು ಭಾಷಾ ಮರ್ಯಾದೆಯನ್ನು ಮೀರಿದ ಹಾಗಾಗಿದೆ. ಆದರೆ ಸಭೆಗೆ ಬಂದ ಕಾರಣ ಬಂದು ಅಂತ ಹೇಳಿದರೆ ಸಾಕಾಗುವುದಿಲ್ಲ. ಸ್ವಲ್ಪ ಉಪೇಕ್ಷೆ ಮಾಡಿದ್ದು ತರುಚರನು ಇವನೇನು ತಲಿ. ಇವ ತರುಚರನಾಗಿದ್ದಾನೆ. ಬಂದದ್ದು ಸಭೆಗೆ ಆದರೂ ಕೂಡ ಆ ತರುಚರತ್ವ ಎನ್ನುವುದು ಹೋಗುವುದಕ್ಕಿಲ್ಲ. ನೋಡಿದ್ರೆ ಸ್ವಲ್ಪ ಅಲಂಕಾರದಿಂದ ಇದ್ದಾನೆ. ಒಳ್ಳೆಯ ಶಾಲ ಹಾಕಿದ್ದಾನೆ. ತಲೆಯ ಮೇಲೆ ಕಿರೀಟ ಇದೆ, ಒಂದು ಸಣ್ಣದಿದೆ, ಒಂದು ಸಣ್ಣ ಕಿರೀಟ ಇದೆ. ಅನಂತರ ಬಾಹುಗಳಲ್ಲಿ ಶೋಭಾಯಮಾನವಾದ ಅಂಗಾಭರಣಗಳಿವೆ.
ದಹನ ತಪ್ತ ಕಾಂಚನದ ಹಾಗೆ ಶರೀರ ಇದೆ. ಅಂದ್ರೆ ಆಗ ತಾನೇ ಬೆಂಕಿಯಿಂದ ತೆಗೆದ ಚಿನ್ನದ ಹಾಗೆ. ಆಗ ತಾನೇ ಬೆಂಕಿಯಿಂದ ತೆಗೆದ ಚಿನ್ನಕ್ಕೂ ಅನಂತರ ಚಿನ್ನದ ಬಣ್ಣಕ್ಕೂ ವ್ಯತ್ಯಾಸ ಇದೆ. ತಪ್ತ ಕಾಂಚನ ವರ್ಣ ಇದು ಯಾವುದೇ ಮಂಗಕ್ಕೆ ಇರುವುದಕ್ಕಿಲ್ಲ. ಅನಂತರ ಕಪಿವರ್ಗದಲ್ಲಿ ಅಸಹಜವಾದದ್ದು ಏನು? ವಸ್ತ್ರಧಾರಣೆ. ಹೌದು, ಕಪಿಗಳು ವಸ್ತ್ರ ಉಡುವುದಕ್ಕಿಲ್ಲ. ಆದರೆ ಈ ಮಂಗ ಪೀತಾಂಬರಧಾರಿಯಾಗಿದೆ. ಕಪಿಗಳಿಗೋ ಭಲ್ಲೂಕಗಳಿಗೋ ಗೋಲಾಂಗೂಲಗಳಿಗೋ ಮುದ್ರಾದಿಗಳ ಪರಿಜ್ಞಾನ ಇಲ್ಲ. ಇದೊಂದು ಅಂಜಲಿಬದ್ಧವಾದ ಮುದ್ರೆಯಲ್ಲಿ ಇದಲ್ಲ, ಇವ ಉಪವಿಷ್ಟನಾಗಿದ್ದಾನೆ. ಮಂಗನನ್ನು ನೋಡಿ ಯಾರೂ ನಮ್ಮಲ್ಲಿ ಆಸನವನ್ನು ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂದರೆ ಮಂಗ ಕುಳಿತುಕೊಳ್ಳುವ ಆಸನವೇ ನಮ್ಮಲ್ಲಿಲ್ಲ. ಮನುಷ್ಯರು ಕುಳಿತುಕೊಳ್ಳುವ ಆಸನಗಳಿರುವುದು. ಮಂಗನಿಗಾಗಿ ಒಂದು ಆಸನ ನಿರ್ಮಾಣ ಮಾಡಬೇಕು ಅಂತ ನಮಗೆ ಕಲ್ಪನೆಯೂ ಬರಲಿಲ್ಲ. ಆದ್ದರಿಂದ ಯಾರೂ ಆಸನ ಕೊಡಲಿಲ್ಲ. ಆಸನ ಕೊಡದೇ ಇರುವುದಕ್ಕೆ ಮತ್ತೊಂದು ಕಾರಣವೂ ಇದೆ. ಯಾರಾದರೂ ಒಬ್ಬ ಆಸನ ಕೊಟ್ಟರೆ ಅವನಿಗೆ ನಿಶ್ಚಯವಾಗಿ ಗೊತ್ತಿದೆ ಮತ್ತೆ ಅವನಿಗೆ ಅದು ಸಿಗುವುದಿಲ್ಲ ಅಂತ. ಆದ್ದರಿಂದ ಪೀಠಭದ್ರರಾದವರು ಯಾರೂ ತಮ್ಮ ತಮ್ಮ ಆಸನಗಳನ್ನು ಬಿಟ್ಟುಕೊಡುವುದಕ್ಕೆ ನಮ್ಮ ಸಭೆಯಲ್ಲಿ ಸಿದ್ಧರಾಗಲಿಲ್ಲ. ಅದು ಯಾವ ಸಭೆಯಲ್ಲಾದರೂ ಹಾಗೆ. ಆಸನ ಕೊಡಲಿಲ್ಲ ಎನ್ನುವ ಕಾರಣದಿಂದ ಕುಳಿತುಕೊಳ್ಳಿಕ್ಕೊಂದು ವ್ಯವಸ್ಥೆ ಬೇಕಲ್ಲ. ತನ್ನ ಬಾಲವನ್ನೇ ಬೆಳೆಸಿ ಸುರುಟಿ 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 ಬಾಲದ ಮೇಲೆ ಕುಳಿತುಕೊಂಡಿದ್ದಾನೆ. ಒಂದರ್ಥದಲ್ಲಿ ವಾಲಾಸನ, ಆದರೆ ನಿಜವಾದ ಅರ್ಥದಲ್ಲಿ ಅದು ಆಸನ ಅಲ್ಲ. ಕುಳಿತುಕೊಳ್ಳುವ ಆಸನ ಅಂದರೆ ಶರೀರಕ್ಕಿಂತ ಭಿನ್ನವಾಗಿರಬೇಕು. ಶರೀರದ ವಿನ್ಯಾಸ ಅದು ಯೌಗಿಕವಾದಂತಹ ಅಥವಾ ವ್ಯಾಯಾಮಿಕೀಯಾದಂತಹ ಆಸನ. ಅವನದ್ದೇ ಆಸನ ಅಂತವ ಪರಿಭಾವಿಸಿದ್ರು ಅದೇನು ದೋಷಕರವಾದದ್ದಲ್ಲ. ಕೆಲವರು ಪದ್ಮಾಸನದಲ್ಲಿ ಕುಳಿತುಕೊಳ್ತಾರೆ, ಕೆಲವರು ಕುಕ್ಕುಟಾಸನದಲ್ಲಿ ಕೂತ್ಕೊಳ್ತಾರೆ, ಮತ್ತೆ ಕೆಲವರು ವೀರಾಸನದಲ್ಲಿ ಕುಳಿತುಕೊಳ್ತಾರೆ. ಅದೆಲ್ಲ ಅವರವರ ಶರೀರದ ನ್ಯಾಸ ವಿನ್ಯಾಸ ವಿಶೇಷ. ಹಾಗೆಯೇ ಮಂಗ ಕುಳಿತುಕೊಂಡಿದ್ದಾನೆ, ಆದರೆ ಸ್ಥಳ ಮಾತ್ರ ನಮ್ಮದೇ. ನಮ್ಮ ಸ್ಥಳದಲ್ಲಿ ಅವನ ಶರೀರದ ನ್ಯಾಸ ವಿನ್ಯಾಸ ವಿಶೇಷವನ್ನು ಮಾಡಿಕೊಂಡು ಕುಳಿತಿದ್ದಾನೆ. ಅಲ್ಲೆಲ್ಲೋ ಬದಿಯಲ್ಲಿ ಕುಳಿತುಕೊಳ್ಳುತ್ತಿದ್ರೆ ಆಕ್ಷೇಪ ಇರುತ್ತಿಲ್ಲ. ಕುಳಿತುಕೊಂಡದ್ದು ಎರಡು ಸಭೆಯ ಮಧ್ಯಭಾಗದಲ್ಲಿ. ಈ ಮಧ್ಯಭಾಗದಲ್ಲಿ ಸ್ಥಳವನ್ನು ಬಿಟ್ಟು ಸಭೆಯ ವ್ಯವಸ್ಥೆ ಅದೆರಡೇ ಕಡೆ ಇರುವುದು. ಒಂದು ರಾಜನ ಆಸ್ಥಾನದಲ್ಲಿ, ಇನ್ನೊಂದು ದೇವಸ್ಥಾನದಲ್ಲಿ. ಅಲ್ಲಿ ರಾಜನ ಮುಂಭಾಗಕ್ಕೆ ನೇರವಾಗಿ ಯಾರು ಕುಳಿತುಕೊಳ್ಳುವ ಹಾಗೆ ಇಲ್ಲ, ದೇವರ ಮುಂಭಾಗಕ್ಕೆ ನೇರವಾಗಿ ಯಾರು ಕುಳಿತುಕೊಳ್ಳುವ ಹಾಗೂ ಇಲ್ಲ, ನಿಂತುಕೊಳ್ಳುವ ಹಾಗೆಯೂ ಇಲ್ಲ. ಇವ ಈಗ ಮಧ್ಯದಲ್ಲಿದ್ದಾನೆ, ಮಧ್ಯಸ್ಥ ಆಗಿದ್ದಾನೆ. ಆಯಿತು, ಅಲ್ಲಿಯೇ ಇದ್ದ ಹಾಗೆ ಕುಳಿತುಕೊಂಡ, ಅದೂ ಇಲ್ಲ, ಅದು ಬಿಟ್ಟು ಬಿಡುವುದಿತ್ತು. ಅವ ಸಮ ನೋಡಿದರೆ ನನಗೆ ಸಮನಾಗಿ ಇದ್ದಾನೆ. ಹೀಗೂ ಇರಬಹುದು. ಮಂಗ ಅಂತ ಯಾರೂ ಗ್ರಹಿಸಲಿಲ್ಲ, ಉಪೇಕ್ಷೆ ಮಾಡಿದರು. ಉಪೇಕ್ಷೆ ಮಾಡಬೇಕಾದಂತಹ ವ್ಯಕ್ತಿ ತಾನಲ್ಲ ಎನ್ನುವುದನ್ನು ತೋರಿಸಿಕೊಳ್ಳುವುದಕ್ಕೆ ಹೀಗೆ ಕುಳಿತಿದ್ದರೂ ಇರಬಹುದು. ಏನಾದರೂ ಒಂದಾದೀತು ಅಂತ ನಾನು ನಿರೀಕ್ಷೆಯಲ್ಲೇ ಇದ್ದೆ. ಹಾಗೆ ಅಂತ ಮಂಗ ಬಂದ ಕೂಡಲೇ ಎದ್ದು ಹೋಗಿ ಎದುರುಗೊಂಡು ಪಾದ್ಯಾದಿಗಳನ್ನು ಕೊಟ್ಟು ಉಪಚರಿಸುವ ಹಾಗೆ ಇಲ್ಲ. ಒಂದು ವೇಳೆ ಹಾಗೆ ಮಾಡಿದರೆ ನಾಳೆ ಊರಿಡಿ ಪ್ರಚಾರ ಆದೀತು, ಮಹಾರಾಜರು ಎಂಥದ್ದು ಮಂಗನಿಗೆ ಉಪಚಾರ ಮಾಡಿದ್ದಾರೆ ಅಂತ. ಮಂಗನಿಗೆ ಉಪಚಾರ ಮಾಡಿ ಮಹಾರಾಜರು ಮಂಗಾಗುವುದು ಬೇಡ. ಆದ್ದರಿಂದಲೇ ಉಪೇಕ್ಷೆ ಮಾಡಿದ್ದು. ಈಗ ಉಪೇಕ್ಷೆ ಮಾಡುವ ಹಾಗೆ ಇಲ್ಲ. ಯಾಕೆ ಎಂದರೆ ನನಗೆ ಸರಿಸಮಾನವಾಗಿ ಕುಳಿತಿದ್ದಾನೆ. ಸಭಾಸದರೆಲ್ಲ ನನ್ನನ್ನು ನೋಡುವುದನ್ನು ಬಿಟ್ಟು ಈ ಮಂಗನನ್ನೇ ನೋಡುತ್ತಾ ಇದ್ದಾರೆ. ಆದ್ದರಿಂದಲೇ ಈ ಮಂಗನನ್ನೇ ಮಾತಾಡಿಸಬೇಕು. ಎಲ್ಲ ನೀನು ಬಂದದ್ದು ನಮ್ಮ ಗಮನಕ್ಕೆ ಬಂದಿದೆ.
ಆದರೆ ಗಮನಿಸಿದ ಹಾಗೆ ನಿನಗೆ ತೋರಿಸಿಕೊಳ್ಳಿಲ್ಲ. ನಾನು ಗಮನಿಸಲಿಲ್ಲ, ಉಪೇಕ್ಷಿಸಿದೆ ಎನ್ನುವ ಭಾವದಿಂದಲೇ ನೀನು ಮುಂದೆ ಮುಂದೆ ಬಂದು ನನ್ನ ದೃಷ್ಟಿಗೆ ಸಮಾನವಾಗಿ ಕುಳಿತುಕೊಂಡಿದ್ದಿ. ಏನಾಗಬೇಕು ನಿನಗೆ? ಏನು ಮದಮೂರ್ಖತೆಯಿಂದ ಮಹಾರಾಜನ ಮುಂಭಾಗದಲ್ಲಿ ಹೀಗೆ ಉಪವಿಷ್ಟನಾದದ್ದ? ಯಾರೋ ನೀನು? ನೀ ಗಮನಿಸಿದ್ದಿ, ಆದರೆ ಅದು ನನಗೆ ಗೊತ್ತಾಗಲಿಲ್ಲ. ಅಂದ್ರೆ ಆ ಪ್ರತಿಕ್ರಿಯೆಯಿಂದ ನನಗೆ ಯಾವ ಪರಿಣಾಮ ಉಂಟಾಗದ ನಿಮಿತ್ತವಾಗಿ ನಾನು ಅದನ್ನು ಉದ್ದೇಶಿಸಿ ಬಂದವನಾದ್ರಿಂದ ಹೀಗೆ ಕೂತುಕೊಳ್ಳಬೇಕಾಗಿ ಬಂದದ್ದು. ಹೌದು, ನಾವು ಗಮನಿಸಿದ್ದು ಕೆಲವೊಮ್ಮೆ ಗೊತ್ತಾಗಬಾರದು. ಅಲ್ಲ, ಅದು ಹೌದೋ ಅಲ್ವೋ ಅದು ವಿಶ್ಲೇಷಣೆಗೆ ನನಗೆ ವಿಷಯವಲ್ಲ. ಯಾಕಲ್ಲ, ನನಗೆ ಗೊತ್ತಾಗದೇ ಇದ್ದ ಪ್ರತಿಕ್ರಿಯೆಯಿಂದ ಪ್ರಯೋಜನ ಸಿದ್ಧಿಯೇನು ಇಲ್ಲ. ಆದ್ರಿಂದ ನನಗೆ ಗೊತ್ತಾಗದ ನಿಮಿತ್ತವಾಗಿ ಗಮನ ಸೆಳೆಯುವುದಕ್ಕಾಗಿ ಹೀಗೆ ಕೂತದ್ದು. ಅದು ನನಗೆ ಅರ್ಥ ಆಯ್ತು. ಆದರೆ ನಿನ್ನ ಹೇಳಿಕೆಯನ್ನು ಕೇಳಿದರೆ ಹೀಗೆ ಕೂತಲ್ಲಿ ನೀನು ನನ್ನಲ್ಲಿ ಯಾವುದೋ ಒಂದು ಮದವನ್ನು ಮದಜನಿತ ಮೂರ್ಖತೆ ಅದನ್ನು ಗುರುತಿಸ್ತಿ ಅಂತ ಆಯ್ತು. ಈಗ ಇದರಲ್ಲಿ ನಾವು ಗ್ರಹಿಸುವುದು ಹೇಗೆ? ನಾನು ನನ್ನ ಪ್ರವೃತ್ತಿಗೋ ನನ್ನ ಜಾತಿಗೋ ಸಹಜವಾದ ರೀತಿಯಲ್ಲದೆ ಇನ್ನೊಂದು ವಿಧಾನದಿಂದ ವ್ಯವಹರಿಸಿದ್ರಿಂದ ಅದರಲ್ಲಿ ಮದವನ್ನು ಮೂರ್ಖತೆಯನ್ನು ನೀನು ಕಾಣ್ತಾ ಇದ್ದಿ. ಹೌದು. ಈ ದೋಷವನ್ನು ನನಗೆ ಆರೋಪಿಸುವಲ್ಲಿ ನಿನಗೆ ಆಧಾರವಾಗಿರುವುದು ನಾವು ಯಾವುದನ್ನು ಒಪ್ಪಿ ನಮ್ಮದು ಅಂತ ತಿಳಿದಿದ್ದೇವೋ ಅದು ಪರ್ಯಾಪ್ತವಲ್ಲ ಎಂಬುದೇ ಕಾರಣ. ಹೌದು ಅಂತ ಆದರೆ ವ್ಯವಹಾರವೇ ಕಾರಣ. ಅದನ್ನ ನಿಮ್ಮನ್ನು ಅದನ್ನೇ ಹೇಳಬೇಕಲ್ಲ ನಾನು. ಮುಖರು ನೀವೀಗಲು ಮದಮುಖರು ನೀವೀಗಲು ಶ್ರೀರಾಮ 14 ಜಗತ್ತಿನೊಳು ಶ್ರೀರಾಮ 14 ಜಗತ್ತಿನೊಳು ಜಗತ್ತಿನೊಳು ಅಧಿಕ ನಶ್ವವ ಬಿಡಿದಿರಿ ಜಗತ್ತಿನೊಳು ಅಧಿಕ ನಶ್ವವ ಬಿಡಿದಿರಿ ಬರಿದೇಕೆ ಕದನ ಕಾರಣರಾದಿರಿ. ಮಹಾರಾಜ, ಜಗತ್ತಿನಲ್ಲಿ ಹಾಗೊಂದು ದೃಷ್ಟಿಕೋನ ಉಂಟು. ಹೇಗೆ? ಒಬ್ಬ ಉಳಿದವರಿಗೆ ಹೇಗೆ ಕಾಣಿಸ್ತಾನೋ ಅದಕ್ಕೆ ಸಹಜವಾದ ಚರ್ಯೆಯಿಂದ ಇರತಕ್ಕದ್ದು. ಒಂದು ವೇಳೆ ಮೀರಿದ್ರೆ ಅವನು ತನ್ನ ವ್ಯಾಪ್ತಿಯನ್ನು ಬಹುವಾಗಿ ತಿಳಿದಿದ್ದಾನೆ ಅಂತ ಅರ್ಥ, ಅಥವಾ ಗ್ರಹಿಸಲಿಲ್ಲ ಅಂತ ಅರ್ಥ. ಅದಕ್ಕೆ ಮದ ಅಂತಲೇ ಕರೆಯುವುದು ರೂಢಿಯೇ. ನನ್ನಲ್ಲಿ ಆ ದೋಷವನ್ನು ನೀನು ಆರೋಪಿಸುವಾಗ ಕೋತಿ ಅಲ್ಲ ಮಂಗ ಇನ್ನೆಂಥದ್ದು ನಿಕೃಷ್ಟವಾದ್ದು. ಅದು ಹೀಗೆ ಕುಳಿತಿರುವಲ್ಲಿ ಅರ್ಹತೆಯನ್ನು ಪಡೆದದ್ದಲ್ಲ. ಅಂದ್ರೆ ನನ್ನ ಅರ್ಹತೆಯನ್ನು ಮೀರಿ ನಾನು ವ್ಯವಹರಿಸಿದೆ ಎಂಬುದು ಒಂದು ಕಾರಣ. ಮತ್ತೊಂದು, ಹೀಗೆ ವ್ಯವಹರಿಸುವಲ್ಲಿ ನನ್ನಲ್ಲಿ ಏನುಂಟು ಅಂತ ನಾ ಭಾವಿಸಿದ್ದೇನೋ ಅದು ಇಲ್ಲ, ಅಂದ್ರೆ ಯೋಗ್ಯತೆ ಇಲ್ಲ ಎಂಬುದು ಧ್ವನಿ. ಹಾಗಾಗಿ ಇಲ್ಲದ ಯೋಗ್ಯತೆಯನ್ನು ಕಲ್ಪಿಸಿಕೊಳ್ಳುವುದು ಮದವೇ ತಾನೆ. ಅಷ್ಟು ನನ್ನಲ್ಲಿ ಉಂಟು, ಇದು ಮದ ಅಂತ ಅನಿಸಿಕೊಳ್ಳುತ್ತದೆ. ಆ ಮದವೇ ಅಧಿಕವಾದಾಗ ಇದರಲ್ಲಿ ಇದ್ದವನ ಯೋಗ್ಯತೆಯು ಕಾಣಿಸುವುದಿಲ್ಲ, ಅದು ಮೂರ್ಖತೆಗೆ ಕಾರಣವಾಗ್ತದೆ. ಅಥವಾ ತನ್ನ ಮುಖದಲ್ಲಿ ಈ ಮದವೇ ಪ್ರಧಾನವಾಗಿ ಗೋಚರಿಸ್ತದೆ. ಆದರೆ ನನ್ನನ್ನು ಆರೋಪಿಸುವಾಗ ಈ ದೋಷವನ್ನೇ ನೀನು ಲಕ್ಷಿಸಿ ಹೇಳಿದ್ದು ಹೌದು ಅಂತಾದರೆ ಆ ದೋಷ ಇರುವವರನ್ನೆಲ್ಲರನ್ನೂ ಹಾಗೆ ನಾವು ಸಂಬೋಧಿಸಬೇಡುವ. ನಿಮ್ಮನ್ನು ನೋಡುವಾಗ, ನಿಮ್ಮ ವ್ಯವಹಾರವನ್ನು ನೋಡುವಾಗ ನನಗೆ ಕಾಣುವುದು ಹೀಗೆ ಯಾಕೆ ವ್ಯವಹರಿಸಿ ಬಿಟ್ರಿ ನೀವು? ಏನು ಬೇರೇನಲ್ಲ, ನಾವು ತಿಳಿದ ಹಾಗೆಯೇ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರಮ ಅಶ್ವಮೇಧವನ್ನು ಸಂಕಲ್ಪಿಸಿ ಯಾಗಾಂಗವಾಗಿಯೇ ಕುದುರೆಯೊಂದನ್ನು ಬಿಟ್ಟಿದ್ದಾನೆ. ಸ್ವೇಚ್ಛಾ ಗಮನವುಳ್ಳ ಕುದುರೆ. ಅದು ನಿಮ್ಮ ಅರಮನೆಗೂ ಬಂದಿದೆ, ಅರಮನೆ ಆವರಣಕ್ಕೋ ಪುರದ ಒಳಗೋ ಬಂದಿದೆ. ಅದನ್ನು ನೀವು ಕಟ್ಟಿದಿರಿ. ಹೌದು, ಕಟ್ಟಕೂಡದು ಅಂತ ನಿಷೇಧ ಇಲ್ಲ, ಯಾಕಂದ್ರೆ ಒಕ್ಕಣೆಯಲ್ಲಿ ಹಾಗೆ ಉಂಟು. ಕಟ್ಟಬಹುದು, ಆದರೆ ಕಟ್ಟಬಹುದು ಎಂಬುದು ವಿಧಿಯೇ ಆಗಬೇಕು ಅಂತಿಲ್ಲ, ನಿಷೇಧ ಅಲ್ಲ, ವಿಧಿಯೂ ಆಗಬೇಕು ಅಂತಿಲ್ಲ, ಕಟ್ಟತಕ್ಕದ್ದು ಅಂತಲೂ ಹಾಗೆ ಇಲ್ಲ. ಆದರೆ ನೀವು ಕಟ್ಟಿದ್ರಿ ಎಂಬಲ್ಲಿ ಕಟ್ಟಿದ್ರೆ ಏನು ಕಟ್ಟದಿದ್ರೆ ಏನು ಅಂತ ಅದರಲ್ಲೇ ಇದೆ. ಪರಿಣಾಮವನ್ನು ಎದುರಿಸಬಲ್ಲೆವು ಅಂತ ನೀವು ತಿಳಿದಿದ್ದೀರಿ. ಹೌದು ಅಲ್ಲ, ಹಾಗೆ ತಿಳಿಯದೆ ನಾವು ಕಟ್ಟುವುದಕ್ಕೆ ಹೋಗುವುದೇ ಇಲ್ವಲ್ಲ. ಅಂದ್ರೆ ಬರತಕ್ಕ ಯಾವ ವಿಪತ್ತುಂಟೋ ಅದನ್ನು ನಾವು ಎದುರಿಸಿ ಬಾಳಬಲ್ಲೆವು. ಈ ಧಾರ್ಷ್ಟ್ಯವೋ ದೃಢತೆಯೋ ನಿಮ್ಮಲ್ಲಿ ಉಂಟು. ಯಾಕಾಗಿ ಉಂಟು ಎಂಬುದನ್ನು ನೋಡಿದರೆ, ಒಂದು ನಿಮ್ಮಲ್ಲಿ ಏನುಂಟು ಅದರ ಆಧಾರದ ಮೇಲೆ ಇರಬೇಕು. ಇನ್ನೊಂದು, ಯಾರನ್ನು ಎದುರಿಸಬೇಕಾಗಿದೆಯೋ ಅವರಲ್ಲಿ ಅದಿಲ್ಲ ಎಂಬುದರಿಂದ ಬರಬೇಕು.
ಪರಾಕ್ರಮವೇ ಪಣವಾಗಿಟ್ಟುಕೊಂಡು ಹೋರಾಟ ಮಾಡುವಾಗ ತನ್ನಲ್ಲಿ ಯಥೇಚ್ಛವಾದ ಪರಾಕ್ರಮ ಉಂಟು ಅಂತಾದ್ರೆ ಒಂದು ಮುಖ, ಇಲ್ಲ ಎದುರಾಳಿಯಲ್ಲಿ ಅದಿಲ್ಲ ಅಂತಾದ್ರೆ ಅದು ಇನ್ನೊಂದು ಮುಖವೇ. ಗೆಲುವಿಗೆ ಎರಡು ಕಾರಣ ಆಗ್ತದೆ. ಒಂದು ತನ್ನ ಪ್ರಾಬಲ್ಯ, ಇನ್ನೊಬ್ಬನ ದೌರ್ಬಲ್ಯ. ರಾಮನೇನು ಅಂತ ತಿಳಿಯದೇ ಇದ್ದವ ನೀನು ಇರ್ಲಿಕ್ಕಿಲ್ಲ ಅಂತ ನಾನು ಭಾವಿಸುವಮ್ಮ. ಯಾಕಂದ್ರೆ ರಾಮಚರಿತೆ ಎಂಬುದು ಭಾರತ ವರ್ಷದಲ್ಲಿ ಎಲ್ಲೆಡೆಯಲ್ಲಿಯೂ ಪ್ರಸಿದ್ಧಿಯನ್ನೇ ಪಡೆದದ್ದು. ಒಂದು ಆದರ್ಶ ವ್ಯಕ್ತಿತ್ವವಾಗಿ ಸತ್ಯವೋ ಧರ್ಮವೋ ಕೀರ್ತಿಯ ಇವುಗಳನ್ನು ವಿಪುಲವಾಗಿ ತನ್ನಲ್ಲಿ ಹೊಂದಿದವನಾಗಿ ರಾಮ ಸಾಧನೆ ಮಾಡಿದವ ಎಂಬುದೊಂದು. ವ್ಯಕ್ತಿತ್ವದ ಸಾಧನೆಗಿಂತಲೂ ಪರಾಕ್ರಮಶಾಲಿಯಾಗಿ ವಿಜೃಂಭಿಸಿ ಯಾರೆಲ್ಲ ಲೋಕಮುಖದಲ್ಲಿ ಕಂಟಕರು ಅಂತ ಅನ್ನಿಸಿಕೊಂಡ್ರೋ ಅಂಥವರನ್ನೆಲ್ಲ ನಿರಾಯಾಸವಾಗಿ ಕೊಂದು ಕೆಡಹಿ ಅವರಿಗಿಂತ ಅಧಿಕ ತಾನು ಅಂತ ಲೋಕದಲ್ಲಿ ತೋರಿಸಿಕೊಂಡವ. ನಿನಗೆ ಗೊತ್ತಿರುವಂತೆ ಲಂಕಾಧಿಪತಿಯಾಗಿ ಮೆರೆಯುತ್ತಿದ್ದ ರಾವಣ 14 ಲೋಕಗಳನ್ನು ತಾನು ಆಳುವವ ಅಂತ ಹೇಳಿಕೊಂಡವ. ಎಷ್ಟು ಸತ್ಯ ಅನ್ನುವುದಕ್ಕಿಂತಲೂ ಆ ಭಾವ ಅವನಲ್ಲಿತ್ತು. ಒಂದು ಆಲಂಕಾರಿಕವಾಗಿ ಚತುರ್ದಶ ಭುವನದಲ್ಲಣ ನೆನೆಸಿಕೊಂಡು ಮೆರೆಯುತ್ತಾ ಇದ್ದವ. ಅವನನ್ನು ಶ್ರೀರಾಮಚಂದ್ರನ ಯುದ್ಧದಲ್ಲಿ ಸಂಹರಿಸಿ ಹಾಕಿದ. ಹಾಗೆ ಏನಾಯ್ತು? ಅವನ ಹೆಗ್ಗಳಿಕೆಗಿಂತ ಮೀರಿದ ವ್ಯಕ್ತಿತ್ವ ತನ್ನದು ಅಂತ ರಾಮ ತೋರಿಸಿದ ಹಾಗಾಯ್ತಲ್ಲ. 14 ಜಗತ್ತಿಯಳು ಅಧಿಕನಿದ್ದಾನೆ ರಾಮ. ಸರಿ. ಅಂತಹ ರಾಮನನ್ನು ಎದುರಿಸಿ ಈ ಕುದುರೆಯನ್ನು ಕಟ್ಟಿದ ಪರಿಣಾಮವಾಗಿ ಉಂಟಾಗುವ ಯುದ್ಧದಲ್ಲಿ ಗೆದ್ದೇವು ಅಂತ ನೀವು ಭಾವಿಸ್ತೀರಿ ಅಂತಾದ್ರೆ, ಒಂದ ಜ್ಯೋತಿರ್ಮೇಧವು ಅಥವಾ ಅಲ್ಲಿ ಅರಸನು ಇಲ್ಲಿವರೆಗೆ ಅನೇಕ ಯುದ್ಧಗಳನ್ನೆಲ್ಲ ಮಾಡಿ ಇದಕ್ಕೆ ಸದೃಶವಾದ ಪರಾಕ್ರಮವನ್ನು ಪ್ರಕಟ ಮಾಡಿ ತಾವು ಅಜೇಯರು ಅಂತ ಸ್ಥಾಪಿಸಿದ ಇತಿಹಾಸ ಇರಬೇಕು. ನಾವು ಕೇಳಿದಂತೆ ಅಂತಹ ಒಂದು ಇತಿಹಾಸ ನಿಮ್ಮ ರಾಜ್ಯದಲ್ಲಿಲ್ಲ, ನಿಮ್ಮಲ್ಲಿಲ್ಲ. ಅಥವಾ ಏನೋ ಒಂದು ವಿಶಿಷ್ಟವಾದದ್ದುಂಟು, ಅದರ ಬಲದಿಂದ ಗೆಲ್ಲುತ್ತೇವೆ. ಅದು ರಾಮನನ್ನು ಮೀರಿಸುವಷ್ಟು ಬಲವಾದದ್ದುಂಟು. ಇದನ್ನು ಅವಲೋಕನ ಮಾಡಿದರೆ ಇದು ಎರಡೂ ನೆಲೆಗಳಲ್ಲಿ ಅಲ್ಲಿ ದೌರ್ಬಲ್ಯ ಇಲ್ಲ, ಇಲ್ಲಿ ಪ್ರಾಬಲ್ಯ ಇಲ್ಲ. ಪರೋಕ್ಷದಿಂದ ಅದರಲ್ಲಿ ಅಲ್ಲಿಯ ಪ್ರಾಬಲ್ಯ, ಇಲ್ಲಿಯ ದೌರ್ಬಲ್ಯವೇ ಆಗಿದೆ. ಹಾಗಾದ್ರೆ ಏನಿಲ್ಲವೋ ಅಂದ್ರೆ ನನ್ನಲ್ಲಿ ನಾನು ಯೋಗ್ಯತೆ ಉಂಟು ಅಂತ ತಿಳಿದಂತೆ ನೀವು ಆರೋಪಿಸಿದೆಯಲ್ಲ, ಹಾಗೆ ನೀವು ನಿಮ್ಮಲ್ಲಿ ಒಂದು ಕ್ಷಾತ್ರ ಯೋಗ್ಯತೆ ಉಂಟು ಅಂತ ನಂಬಿ ಇಲ್ಲದೇ ಇದ್ದದನ್ನು ಆಧರಿಸಿ, ಅರ್ಥಾತ್ ಮದವನ್ನೇ ಹೊಂದಿದವರಾಗಿ ಕುದುರೆಯನ್ನು ಕಟ್ಟಿದ್ದೀರಿ. ಪರಿಣಾಮದಿಂದ ಗೆಲ್ಲುವುದಕ್ಕಾಗುವುದಿಲ್ಲ. ಇದು ಸಾಮಾನ್ಯವಾಗಿ ಲೋಕಾನುಭವವುಳ್ಳ ಯಾರಿಗಾದರೂ ಅರ್ಥವಾಗುವ ವಿಷಯ. ನೀವು ಅದನ್ನು ಗ್ರಹಿಸಲಿಲ್ಲ ಅಂತ ಹೇಳೋಣವ, ಗ್ರಹಿಸಿದರೂ ಒಪ್ಪುವುದಿಲ್ಲ, ಅದು ಮೂರ್ಖತನ. ಒಂದು ನಮ್ಮಲ್ಲಿ ಇಲ್ಲದೆ ಇದ್ದದ್ದು ಉಂಟು ಅಂತ ತಿಳಿಯುವುದು, ಇನ್ನೊಂದು ಹೀಗುಂಟು ಎನ್ನುವ ವಾಸ್ತವ ಸ್ಥಿತಿಯನ್ನು ಅಂಗೀಕರಿಸದೇ ಇರುವುದು ಮೂರ್ಖತನ. ಈ ಮದವು ಮೂರ್ಖತೆಯು ಎರಡು ಅಸಾಧ್ಯವಾದ ಒಂದು ಕಾರ್ಯವನ್ನು ಸಾಧಿಸ್ತೇವೆಂಬ ಧೋರಣೆಯಿಂದ ಹೊರಟ ನಿಮ್ಮಲ್ಲಿ ಕಾಣುತ್ತದಾದ್ರಿಂದ ಬರಿದೇ ಒಂದು ಯುದ್ಧವನ್ನು ಮಾಡಿ ಅದರಿಂದ ಹೊಂದಬಹುದಾದ ನಷ್ಟವನ್ನೆಲ್ಲ ಹೊಂದಬೇಕಾದ ಅನಿವಾರ್ಯತೆಗೆ ನಿಮ್ಮನ್ನು ನೀವು ತಳ್ಳಿಕೊಂಡಿದ್ದೀರಿ, ನಿಮ್ಮ ಕುರಿತಾದ ಹುಸಿಯಾದ ಒಂದು ಭ್ರಮೆಯನ್ನಿಟ್ಟುಕೊಂಡು, ಅಥವಾ ಅವನು ಪರಾಕ್ರಮಿ ಇದ್ದಾನೆ ಎಂಬುದನ್ನು ಒಪ್ಪದ ಮೂರ್ಖತನೆಯನ್ನಿಟ್ಟುಕೊಂಡು. ಆದ್ರಿಂದ ನಾವಲ್ಲ, ನಾನಲ್ಲ, ಮದಮುಖರು ನೀವು. ವೀರಮಣೆಯ ಹೋಂಕರಿಸುತ್ತ ಸಾಕು. ಒಬ್ಬನಲ್ಲಿ ಪರಾಕ್ರಮ ಇದೆ ಅಂತ ಗೊತ್ತಾಗುವುದು ಯಾವಾಗ? ಅವ ಒಂದು ಕೆಲಸ ಮಾಡಿದ್ದರಿಂದ ಮಾತ್ರ ಅಲ್ಲ, ಅಥವಾ ಅವನ ಪರಿಭಾವನೆಯಿಂದಲೂ ಅಲ್ಲ. ಯಾವಾಗ ತತ್ಸಂಬಂಧವಾದಂತಹ ಕ್ರಿಯೆ ನಡೆಯುತ್ತದೆ, ಆ ಕ್ರಿಯೆಯಲ್ಲಿ ವ್ಯಕ್ತವಾಗುತ್ತದೆ. ಇತಿಹಾಸ ಪ್ರಸಿದ್ಧವು, ಚಾರಿತ್ರ ಪ್ರಸಿದ್ಧವು. ರಾಮನಿಗೆ ಇಲ್ಲ ಅಂತ ನಾನೇನು ಹೇಳುವುದಿಲ್ಲ. ರಾಮನ ಜೀವನವನ್ನು ತಳಸ್ಪರ್ಶಿಯಾಗಿ ನಾನು ಅಧ್ಯಯನವನ್ನು ಮಾಡಲಿಲ್ಲ, ನನಗದರ ಅಗತ್ಯವೂ ಇಲ್ಲ. ನಮ್ಮಲ್ಲಿಗೆ ಬಂದಂತಹ ಅಶ್ವ, ಆ ಅಶ್ವದ ಲಿಖಿತ ಹೇಗೆ ಪರಾಕ್ರಮ ಇದ್ದವರು ಕಟ್ಟುವುದು. ಅದನ್ನು ಓದಿ ನಮ್ಮಲ್ಲಿ ಪರಾಕ್ರಮ ಇದೆ ಅಂತ ನಾವು ಭಾವಿಸಿದರೆ ಅದು ಮದ ಅಲ್ಲ, ಕ್ಷತ್ರಿಯರಿಗೆ ಇರುವಂತಹದ್ದು. ಕ್ಷತ್ರಿಯಾಣ ಮಯನ್ ಧರ್ಮ ಯತ್ ಪ್ರತಾಪಸ್ಯ ಪರಿಘೋಷಣಂ. ಅವರಿಗೆ ಪ್ರತಾಪ ಇದೆ ಅಂತ ಪರಿಘೋಷಿಸುವುದಾಗಲಿ ಯುದ್ಧಕ್ಕೆ ಮೊದಲೇ, ಅದು ಹೆಚ್ಚು ಆಗಬಹುದು, ಯುದ್ಧದಲ್ಲಿ ಕಡಿಮೆಯೂ ಆಗಬಹುದು. ಆದರೆ ಪರಾಕ್ರಮ ಉಂಟು ಎನ್ನುವ ಪರಿಘೋಷಣೆ
ಯುದ್ಧದ ಮೊದಲೇ ನಾನು ಮಹಾಪರಾಕ್ರಮಿ ಎನ್ನುವುದಾಗಿ ಉದ್ಘಾಟಿಸಿಕೊಳ್ಳುವುದು, ಪರಾಕ್ರಮಕ್ಕೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದು, ಇದು ಕ್ಷತ್ರಿಯರಿಗೆ ಹೇಳಿದ ಧರ್ಮ. ಕ್ಷತ್ರಿಯರನ್ನು ಉದ್ದೇಶಿಸಿಯೇ ಹಣೆಯ ಲಿಖಿತ ಬರೆದದ್ದು ಹೊರತು ಇತರ ವರ್ಣದವರನ್ನು ಉದ್ದೇಶಿಸಿ ಬರೆದದ್ದಲ್ಲ. ಯಾಕೆಂದ್ರೆ ಪರಾಕ್ರಮ ವ್ಯವಹಾರ ಬ್ರಾಹ್ಮಣರಿಗಾಗಲಿ ವೈಶ್ಯರಿಗಾಗಲಿ ಇತರರಿಗಾಗಲಿ ಇಲ್ಲ, ಅದಿರುವುದು ಕ್ಷತ್ರಿಯರಿಗೆ ಮಾತ್ರ. ಆದ್ದರಿಂದಲೇ ಕ್ಷತ್ರಿಯರನ್ನು ಉದ್ದೇಶಿಸಿ, ಅದರಲ್ಲೂ ಭೂಪಾಲಕರನ್ನು ಉದ್ದೇಶಿಸಿ ಅಶ್ವದ ಲಿಖಿತ ಇರುವಂತಹದ್ದು. ಆ ಅಶ್ವದ ಲಿಖಿತವನ್ನು ಓದಿದ ತಕ್ಷಣ ಕ್ಷತ್ರಿಯ ಪ್ರಜ್ಞೆ ಇರುವ ಒಬ್ಬ ತಾನು ವಿರೋಧಿಸ್ತೇನೆ ಎನ್ನುವ ಸಂಕಲ್ಪಕ್ಕೆ ಬದ್ಧನಾದ್ರೆ ಅದು ಮೂರ್ಖತನ ಅಂತಾಗುವುದಿಲ್ಲ. ಆದರೆ ಸಾಧ್ಯಾಸಾಧ್ಯತೆಯನ್ನು ಕಲ್ಪಿಸಿಕೊಳ್ಳಬೇಡುವ, ಸಾಧ್ಯಾಸಾಧ್ಯತೆಯನ್ನು ಆಲೋಚಿಸಿಯೇ ಕಟ್ಟುವುದು. ಹಾಗೆ ನೋಡಿದ್ರೆ ಯಾರಿಗೂ ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ ಶ್ರೀರಾಮಚಂದ್ರನನ್ನು ಎನ್ನುವುದೇ ಪರಮ ಸತ್ಯ. ಆದ್ರೆ ಆ ಬಳ್ಪುಳ್ಳವರು ಕಟ್ಟಿ ಕಾದುವುದು ಎನ್ನುವ ವಾಕ್ಯವೇ ಬೇಡವಾಗಿತ್ತು. ವಿಧಿ ಅಲ್ವ ಅದು? ಅಲ್ಲ, ವಿಧಿ ಹಾಗೇನಿಲ್ಲಲ್ಲ, ಹಣೆ ಬರಹ ಇಲ್ಲದೆಯೂ ಬಿಡಬಹುದು ಬೇಕಾದ್ರೆ. ಯಾಕೆಂದ್ರೆ ವಿಶಿಷ್ಟವು 14 ಲೋಕಕ್ಕೂ ಒಡೆಯನಾಗಿದ್ದಾನೆ, ನೀವೆಲ್ಲ ಈ ಅಶ್ವವನ್ನು ಅನುಸರಿಸತಕ್ಕದ್ದು ಎನ್ನುವ ರಾಜಾಜ್ಞೆ ಚಕ್ರವರ್ತಿಯ ಆಜ್ಞೆ ಇದ್ರೂ ಸಾಕಾಗ್ತಿತ್ತು. ಇದೇನು ಇದ್ದಾರ ಅಂತ ಪರೀಕ್ಷಿಸುವುದಕ್ಕೆ ಬರದ ಹಾಗೆ ಉಂಟು. ಬಳ್ಪುಳ್ಳವರು ಕಟ್ಟಿ ಕಾದುವುದು ಅಂತ ಅಂದಾಗ ಅದಕ್ಕೆ ಸಿದ್ಧರಾದವರು ಬಂದಾಗ ನೀವು ಮದದಿಂದ ಕೂಡಿದ್ದೀರಿ, ನೀವು ಮೂರ್ಖತೆಯಿಂದ ವ್ಯವಹರಿಸ್ತಾ ಇದ್ದೀರಿ ಅಂತ ಹೇಳುವುದು ಆ ಹಣೆ ಬರಹಕ್ಕೆ ವಿರುದ್ಧವಾದ. ಅಲ್ಲಲ್ಲ, ನೀನು ನನ್ನ ಮಾತನ್ನು ಬೇರೆ ನೆಲೆಯಿಂದ ಗ್ರಹಿಸಿದ ಹಾಗುಂಟು. ಹೇಗೆ? ಯಾವ ನೆಲೆ ನಿನ್ನದು? ಅಲ್ಲಲ್ಲ, ಹೇಳ್ತೇನೆ. ನಾನು ಇಲ್ಲಿ ಕುಳಿತಲ್ಲಿ ನನ್ನ ಯೋಗ್ಯತೆ ನೀರುವುದಕ್ಕಿಂತ ಹೆಚ್ಚಾಗಿ ತಿಳಿದೆ ಎಂಬುದರಿಂದಲ್ಲೋ ಮದಮೂರ್ಖ ಅಂತ ನಿಮ್ಮ ಆಕ್ಷೇಪ ಬಂದದ್ದು. ಹೌದು. ಈ ಕಟ್ಟುವಲ್ಲಿಯೂ ತಾವು ಗೆದ್ದೆವು ಎಂಬ ಧೋರಣೆಯಿಂದ ಕಟ್ಟಿದ್ದೀರಿ, ಆದರೆ ಗೆಲ್ಲುವಷ್ಟು ನಿಮ್ಮಲ್ಲಿ ರಾಮನೆದುರು ಸಾಮರ್ಥ್ಯ ಸಾಲದು ಎಂಬುದರಿಂದ ಏನು ನಿಮ್ಮಲ್ಲಿ ಉಂಟು ಅಂತ ತಿಳಿದಿದ್ದೀರೋ ಅದಿಲ್ಲ, ಅದು ಮದ ಅಂತ ನಾನು ಹೇಳಿದ್ದು. ಹೌದು, ಸಾಮರ್ಥ್ಯ ಉಂಟೋ ಇಲ್ವೋ ಅಂತ ನಿರ್ಣಯ ಮಾಡುವವರು ಯಾರು? ಅಲ್ಲ, ಲೋಕಾನುಭವ ಇದ್ದವರು. ನಾನು ಸ್ಪಷ್ಟ ಹೇಳಿದ್ದೇನೆ. ಇರ್ಲಿ, ಈ ಕಡೆಗೆ ಇಷ್ಟರ ತನಕ ರಾಮನ ದಿಗ್ವಿಜಯ ಆಗಲಿಲ್ಲ. ಇಲ್ಲ, ರಾಮನ ದಿಗ್ವಿಜಯ ಅಥವಾ ರಾಮನ ಅಯನ ಬೇಕಾದ ಕಡೆ ಆಗಿದೆ ಹೊರತು ಈ ಕಡೆ ಇಲ್ಲ. ಇಲ್ಲಿ ರಾಮನಿಗೆ ಪ್ರತಿಸ್ಪರ್ಧಿ ಇಲ್ವೇ ಇಲ್ಲ ಅಂತ ರಾಮನ ಪಕ್ಷದವರು ಹೇಳಬಹುದಷ್ಟೇ ಹೊರತು ನಮ್ಮವರು ಒಪ್ಪುವುದಕ್ಕೆ ಸಿದ್ಧರಿಲ್ಲ. ಎಂಥವರೇ ಬರಲಿ ನಾವು ವಿರೋಧಿಸ್ತೇವೆ, ಅಂತಹ ಪರಾಕ್ರಮ ನಮ್ಮಲ್ಲಿ ಇದೆ ಅಂತ ಕ್ಷತ್ರಿಯೋಚಿತವಾದಂತಹ ಅಂತರಂಗ ಶುದ್ಧಿಯಿಂದಲೂ ಬಹಿರಂಗ ಶುದ್ಧಿಯಿಂದಲೂ ಅಂತರಂಗ ಪ್ರಜ್ಞೆಯಿಂದಲೂ ನಾವು ವ್ಯವಹರಿಸಿದ್ದೇವೆ. ಇದರಲ್ಲಿ ಮದವಾಗಲಿ ಮೂರ್ಖತನವಾಗಲಿ ಇಲ್ಲ. ಇದು ಮದ ಮೂರ್ಖತನ ಅಂತ ಅಂದ್ರೆ ರಾಮನ ಅಶ್ವವನ್ನು ಕಟ್ಟಿದ್ದೇ ಮದವಾಗಿದೆ, ಮೂರ್ಖತನವಾಗಿದೆ ಅಂತಂದ್ರೆ ಕಟ್ಟುವುದಕ್ಕೆ ಅವಕಾಶವೇ ಆ ಲೇಖನದಲ್ಲಿ ಇರಬಾರದಿತ್ತು. ಕಟ್ಟುವುದಕ್ಕೆ ಅವಕಾಶವನ್ನು ಲೇಖನದಲ್ಲಿ ಕೊಟ್ಟು ಆ ಲೇಖನದ ಪ್ರಕಾರ ಒಬ್ಬ ಪ್ರಾಮಾಣಿಕವಾಗಿ ನನಗೆ ಪರಾಕ್ರಮ ಇದೆ ಅಂತ ಭಾವಿಸಿ ಕಟ್ಟಿದ್ರೆ ಅವನಲ್ಲಿ ಮತ್ತೆ ಪ್ರಕಟವಾಗದೇ ಇರಬಹುದು, ಅವ ಸೋಲಬಹುದು, ಅದು ವಿಷಯ ಅಲ್ಲ. ತನ್ನಲ್ಲಿ ಪರಾಕ್ರಮ ಉಂಟು ಅಂತ ಅವ ಭಾವಿಸಿಕೊಳ್ಳುವುದೇ ತಪ್ಪು ಅಂತ ಈ ಪ್ರಪಂಚದಲ್ಲಿ ಹೇಳುವ ಹಾಗೆ ಇಲ್ಲ. ಅಂತಹ ಪರಾಕ್ರಮ ಉಂಟು ಎನ್ನುವ ಭಾವದಿಂದ ನಾವು ಬಂಧಿಸಿದ್ದೇವೆ. ಈ ಬಂಧಿಸಿದ ಕಾಲದಲ್ಲಿ ಮಂಗವೊಂದು ಸಭಾ ಕಲಾಪಕ್ಕೆ ವ್ಯತಿರಿಕ್ತವಾದ ವ್ಯವಹಾರವನ್ನು ತೋರಿಸಿದ್ದರಿಂದ ಈ ಸಭೆಯಲ್ಲಿ ಮನುಷ್ಯರಿಗೆ ಮಾತ್ರ ಅವಕಾಶ, ಇಲ್ಲಿ ನಮ್ಮಲ್ಲಿ ಮಂಗಗಳಿಗೆ ಅವಕಾಶ ಇಲ್ಲ. ಮಂಗಗಳು ನಮ್ಮಲ್ಲಿ ಮಂತ್ರಿಗಳಾಗಿಲ್ಲ, ಮಂಗಗಳು ನಮ್ಮ ಪ್ರಜೆಗಳಾಗಿಲ್ಲ. ಆದ್ದರಿಂದ ಒಂದು ಮಂಗ ಬಂದು ತನ್ನತನವನ್ನು ನನ್ನ ಮುಂದೆ ಪ್ರಕಟಿಸಿದ್ದರಿಂದ ಮದಮೂರ್ಖತೆಯನ್ನು ಗುರುತಿಸಿದ್ದು. ಹಾಗೆ ನಾನು ಮದಮೂರ್ಖನಾಗಿ ನಿನ್ನಲ್ಲಿ ಮದಮೂರ್ಖತೆಯನ್ನು ಗುರುತಿಸಿದ್ದಲ್ಲ. ನೀನು ಹೇಳ್ತೀ ರಾಮ ಅಂತವ ಇಂತವ ಅಂತ, ಏನಿದೆ ಅವನಲ್ಲಿ ಕಲಿತನ ಅಂತ ಹೇಳ್ತೇನೆ ನಾನು. ಪ್ರವೇಶ ಮಾಡಿದ್ದಾಗಲಿ ಬಂದು ಕುಳಿತಲ್ಲಾಗಲಿ ಇಲ್ಲಿಯವರೆಗೆ ಯಾರೂ ಅಭ್ಯಂತರ ಮಾಡದೇ ಇದ್ದಾಗ ನೀನು ಮಂಗ ಬರಬೇಕಾದವಲ್ಲ, ಇಲ್ಲಿಗೆ ಮಂಗಗಳನ್ನು ನಾವು ಕರೆಯುವ ಕ್ರಮ ಇಲ್ಲ ಎಂಬ ವ್ಯಂಗ್ಯದ ಅಗತ್ಯವೂ ಇಲ್ಲ. ಪ್ರವೇಶಕ್ಕೆ ನಿಷೇಧ ಇದ್ದರೆ ಬಾಗಿಲಿನಲ್ಲಿ ನಿಲ್ಲಿಸಬೇಕು. ಒಳಗೆ ಬಂದ ಮೇಲೆ ನೀನು ಹಾಗೆ ಮಾಡಿದ್ದು ಸರಿಯಲ್ಲ ಅಂತ ಹೇಳುವುದಲ್ಲ. ಒಂದು ಮಂಗನಿಗೆ ಎಲ್ಲಿಯೂ ನಿಷೇಧ ಇಲ್ಲ, ಹಾರಿ ಹೋಗಬಹುದು. ಆಯ್ತು, ನಾ ಬಂದದ್ದಕ್ಕೆ ನಿಷೇಧ ಇಲ್ಲ ಅಂತಾದ್ರೆ ಮತ್ತೆ ಆಕ್ಷೇಪ ಬಂದ ನಂತರ ವಿಚಾರಿಸುವುದು ಏನು. ಬಂದ ಮಂಗ ಹಾಗೆ ತಿರುಗಾಟ ಮಾಡಿ ಹೋಗಬಹುದಿತ್ತು, ಇದು ಮಾಡಿದ್ದ ಅಧಿಕ ಪ್ರಸಂಗ ಅಲ್ಲಲ್ಲ. ಅದು ಅಧಿಕ ಪ್ರಸಂಗ ಹೌದು ಅಂತ ಮತ್ತಲ್ಲೋ ನಿರ್ಣಯ ಆಗೋದು. ಈಗ ನಿನ್ನ ಪರಾಕ್ರಮದ ವಿಷಯದಲ್ಲಿ ನೀನು ಮಾಡಿದ ವ್ಯಾಖ್ಯಾನದ ಹಾಗೆ ಪರೀಕ್ಷೆ ಆಗದೆ ನಿರ್ಣಯ ಮಾಡುವುದು ಹೇಗೆ? ಹೀಗೆ ಅಧಿಕ ಪ್ರಸಂಗ ಹೌದೋ ಅಲ್ವೋ ಎನ್ನುವುದು ಅಲ್ಲ. ಹೇಳ್ತೇನೆ ಅಧಿಕ ಪ್ರಸಂಗ ಹೌದೋ ಅಲ್ವೋ ಎಂಬುದು ಪ್ರಸಂಗ ಅಂತ್ಯದಲ್ಲೆಲ್ಲೋ ನಿರ್ಣಯ ಆಗೋದು. ನನಗೊಂದು ಉದ್ದೇಶ ಉಂಟು. ಸಭಾ ಮರ್ಯಾದೆ ಇದೆಯಾ? ಒಬ್ಬ ರಾಜನ ಆಸ್ಥಾನದಲ್ಲಿ ಯಾರಾದರೂ ಯಾವ ರೀತಿ ವ್ಯವಹರಿಸಬೇಕು? ರಾಮನ ಆಸ್ಥಾನದಲ್ಲಿ ಉಂಟ ಮಂಗ ಎದುರು ಕೂತ್ಕೊಳ್ಳಿಕ್ಕೆ?
ಅಲ್ಲ ರಾಮನ ಆಸ್ಥಾನದಲ್ಲಿ ರಾಮನ ಆಸ್ಥಾನದಲ್ಲಿ ಮಂಗಗಳೇ ಇಲ್ಲ ಅಂತ ಅರ್ಥ ಅಲ್ಲ. ನಾನು ಕೇಳಿದ್ದು ಮಂಗಗಳೇ ಇಲ್ಲ ಅಂತಲ್ಲ, ಮತ್ತೆ ರಾಮನಿಗೆ ಸಮ್ಮುಖವಾಗಿ ಎದುರುಗಡೆಯಲ್ಲಿ ನಡುವೆ ಪ್ರದೇಶದಲ್ಲಿ ಮಂಗ ಕೂತುಕೊಳ್ಳಿಕ್ಕುಂಟ? ಕೂಡದೇ ಕೊಡೋದು ಅಲ್ಲಿಗೆ ಇಲ್ವಾ ಇಲ್ಲ. ಅಲ್ಲಿಗೆ ಅನ್ವಯವಾಗದ ಧರ್ಮವನ್ನು ನೀನು ನನ್ನ ಆಸ್ಥಾನಕ್ಕೆ ಅನ್ವಯ ಮಾಡಿ ನೀನು ರಾಮನಲ್ಲ ಎಂಬುದರಿಂದ ಆ ವ್ಯತ್ಯಾಸವನ್ನು ನಾನು ಹೇಳಿದ್ದೇನೆ. ರಾಜ ಹೌದಾ ಅಲ್ವಾ? ರಾಜ ಇರ್ಲಯ್ಯ. ರಾಜನ ಮುಂದೆ ನೀವು ರಾಮನನ್ನು ಒಪ್ಪುವವರು, ರಾಜಧರ್ಮವನ್ನು ಪಾಲಿಸುವವರು, ನೀವು ಎಲ್ಲಾ ರಾಜರ ಮುಂದೆಯೂ ಅದೇ ರೀತಿ ಇರಬೇಕಲ್ಲ. ಹಾಗೇನಿಲ್ಲ. ರಾಮನನ್ನು ನಾವು ನೋಡುವ ದೃಷ್ಟಿಕೋನ ಬೇರೆ, ಉಳಿದವರನ್ನು ನೋಡುವ ದೃಷ್ಟಿಕೋನ ಬೇರೆ. ಉಳಿದವರು ಮಂಗಗಳು ಅಂತಲೇ ನಿನ್ನ ಭಾವ? ಹಾಗಾದ್ರೆ ಇಲ್ಲ, ನೀನೇ ಅದನ್ನು ಉಲ್ಲೇಖ ಮಾಡಿದ್ರೆ ನಾನೇನು ಹೇಳಲಿಕ್ಕಿಲ್ಲ. ಅಲ್ಲ, ನಿನ್ನ ಮಂಗ ಅಂತ ನಾ ಹೇಳಿದ್ನ. ಈಗ ನೀರ್ ಎಲ್ಲವೂ ನೀನು ಹೇಳಿದಂತೆ ಆಗುವುದಿಲ್ಲ. ಈಗ ಇಲ್ಲಿ ಮಂಗನಿಗೆ ಬರುವುದಕ್ಕೆ ನಿಷೇಧ ಇತ್ತ? ಮಂಗನಿಗೆ ಇಲ್ಲಿ ಪ್ರವೇಶಕ್ಕೆ ನಿಷೇಧ ಇತ್ತ? ಮಂಗನಿಗೆ ಇಲ್ಲಿ ಪ್ರವೇಶಕ್ಕೆ ನಿಷೇಧ ಇತ್ತ? ಮಂಗನಿಗೆ ಇಲ್ಲಿ ಪ್ರವೇಶಕ್ಕೆ ನಿಷೇಧ ಇತ್ತ? ಇಲ್ಲಿ ಬಂದು ಕುಳಿತುಕೊಳ್ಳ ಕೂಡದು ಎಂಬುದೇನಾದ್ರೂ ನಮಗೆ ಸೂಚನೆ ಇತ್ತ? ಇಲ್ವಲ್ಲ. ಅದೇ ಹೇಳ್ತೇನೆ. ಮತ್ತದರಲ್ಲಿ ಮತಮುಖತ್ವ ಏನಯ್ಯ? ಅದಕ್ಕೆ ಉತ್ತರ ಕೊಡುತ್ತೇನೆ. ಈಗ ರಾಮನ ಹೊರತಾದ ರಾಜರು ಇರಬಾರದು ಅಂತುಂಟಾ? ಇಲ್ಲ, ಏನಿಲ್ಲ. ರಾಮನ ಹೊರತಾದ ರಾಜ್ಯ ವ್ಯವಸ್ಥೆ ಇರಬಾರದು ಅಂತ ಉಂಟು? ಏನಿಲ್ಲ. ರಾಮನ ಹೊರತಾದ ರಾಜರೆಲ್ಲ ಅರ್ಹತೆ ಇಲ್ಲದವರು ಅಂತ ನಿರ್ಣಯ ಉಂಟಾ? ಇಲ್ಲಪ್ಪ. ಆವಾಗ ರಾಮನ ರಾಜಸಭೆಗೂ ಒಂದೇ ನಿಯಮ, ನಮ್ಮ ರಾಜಸಭೆಗೂ ಒಂದೇ ನಿಯಮ. ಅದು ಸಭಾ ಮರ್ಯಾದೆ. ಇಲ್ಲಿ ಆಕ್ಷೇಪ ನೀನು ಬರುವಾಗ ಯಾಕೆ ಮಾಡಲಿಲ್ಲ? ಇಲ್ಲಿ ನಿಷೇಧ ಇಲ್ಲ, ಆದ್ರೆ ಪ್ರಾಣಿಗಳು ಬರುವ ಹಾಗೆಯೇ ಇಲ್ಲ. ಪ್ರಾಣಿಗಳಿಗೋಸ್ಕರ ನಾವು ಸಭಾ ಕಾರ್ಯಕಲಾಪ ಮಾಡುವುದಲ್ಲ. ನಿಮಗೆ ಅವಕಾಶ ರಾಮನ ಸಭೆಯಲ್ಲಿ ಉಂಟು. ಯಾಕೆ ಉಂಟು ಅಂದ್ರೆ ಅವ ನಿಮ್ಮನ್ನು ಸೇರಿಕೊಂಡಿದ್ದಾನೆ. ನಾವು ಯಾವ ಕಪಿವರ್ಗವನ್ನು ನಮ್ಮವರನ್ನಾಗಿ ಸೇರಿಕೊಳ್ಳಿಲ್ಲ. ಹಾಗೆ ಅಂತ ನಮ್ಮಲ್ಲಿ ವನೌಕಸರಾದ ಕಪಿಗಳಿಗೆ ಅವುಗಳ ವ್ಯವಹಾರ ಮಾಡುವುದಕ್ಕೆ ನಿರ್ಬಂಧ ಏನೂ ಇಲ್ಲ. ಇದು ಮಂಗಗಳು ಬರುವ ಸಭೆಯೇ ಅಲ್ಲ, ಇದು ರಾಜ ಕಲಾಪ. ಆದ್ದರಿಂದ ನೀನೀಗ ಅದಕ್ಕಿಂತ ಅಧಿಕವಾಗಿ ಇದ್ದಿ ಅಂತ ನನಗೆ ಗೊತ್ತಾಗಿದೆ. ಯಾಕೆಂದ್ರೆ ನೀನು ಮಾತಾಡ್ತಾ ಇದ್ದಿ, ಕೆಲವು ಅರ್ಹತೆಗಳು ನಿನ್ನ ಶರೀರದಲ್ಲಿದೆ. ಆದ್ರೂ ಈ ಸಭೆಯಲ್ಲಿ ಹೇಗೆ ವ್ಯವಹರಿಸಬೇಕು ಎನ್ನುವುದನ್ನು ಅರಿತು ನೀನು ವ್ಯವಹರಿಸಬೇಕಿತ್ತು. ಹಾಗೆ ನೀನು ವ್ಯವಹರಿಸದೇ ಇದ್ದದ್ರಿಂದ ಮದಮೂರ್ಖತೆಯನ್ನು ನಾನು ನಿನ್ನಲ್ಲಿ ಕಂಡದ್ದು. ಅದು ರಾಮನ ಅಶ್ವವನ್ನು ಬಂಧಿಸಿದ ಮದಮೂರ್ಖತನದಿಂದ ಕಂಡದ್ದಲ್ಲ, ನಿನ್ನ ವ್ಯವಹಾರದಿಂದ ಕಂಡದ್ದು. ನನ್ನಲ್ಲಿ ಮದಮೂರ್ಖತೆಯನ್ನು ಕಂಡುದು ನಿನ್ನಲ್ಲಿ ಇದ್ದದ್ರಿಂದ ಅಂತ ನಾ ಹೇಳಿದ್ದಲ್ಲ. ಎರಡನ್ನು ತುಲನೆ ಮಾಡಿದಾಗ ನನ್ನಲ್ಲಿ ಮದವನ್ನೋ ಮೂರ್ಖತೆಯನ್ನೋ ನೀ ಆರೋಪಿಸುವುದಕ್ಕೆ ಕಾರಣವಾದ್ದು ನನ್ನಲ್ಲಿ ಇಲ್ಲದ ಯೋಗ್ಯತೆಯನ್ನು ನಾನು ಉಂಟು ಎಂಬುದಾಗಿ ತಿಳಿದದ್ದು ಅಲ್ವಾ? ನೀನು ಅಶ್ವವನ್ನು ಕಟ್ಟಿ ಗೆದ್ದೇನೆ ಎಂಬ ಧೋರಣೆಯಿಂದ ವ್ಯವಹರಿಸುತ್ತಿರುವುದು ಕೂಡ ನಿನ್ನಲ್ಲಿ ಏನಿಲ್ಲವೋ ಅದು ಉಂಟು ಎಂಬ ಭಾವನೆಯಿಂದ. ಆದ್ರಿಂದ ನಿನ್ನಲ್ಲಿ ಅದು ಉಂಟು ಅಂತ ನಾನು ಆಡಿದ್ದು. ಈ ಹೋಲಿಕೆಯನ್ನು ಮಾಡಿ ನೋಡದೆ ನೀ ಕ್ಷಾತ್ರ ಕರ್ಮಾನುಸಾರವಾಗಿ ಕಟ್ಟಿದ್ದನ್ನೇ ಅಭ್ಯಂತರ ಮಾಡಿದ್ದಲ್ಲ. ನಾನು ಕುದುರೆಯನ್ನು ಕಟ್ಟಕೂಡದೆಂಬ ನಿಷೇಧವೂ ಅಲ್ಲ, ಕಟ್ಟಿದ ಪರಿಣಾಮವನ್ನು ಎದುರಿಸಬೇಕಲ್ಲ. ಆ ಪರಿಣಾಮವನ್ನು ಮನಗಾಣದೆ ಕಟ್ಟಿದ್ರಿಂದ ಇಲ್ಲದಿರುವುದನ್ನು ಉಂಟು ಎಂಬ ಭ್ರಮೆಯಿಂದ ನೀ ಮಾಡಿದ್ದಿ. ಇದು ಮದ, ಇದು ಸರಿಯಲ್ಲ ಅನ್ನುವುದನ್ನು ಒಪ್ಪದ ಮೂರ್ಖತೆಯು ಕಾಣುತ್ತದೆ ಅಂತ ನಾ ಹೇಳಿದ್ದು. ಮುಂದುವರಿದು ರಾಮನಲ್ಲಿ ಏನು ಪರಾಕ್ರಮ ಕಲಿತನ ಉಂಟು ಅಂತನೇ ಕೇಳಿದ್ಯಲ್ಲ. ಏನವ ಕಲಿಯೇ? ಏನಲ್ಲದೆ ಕಲಿಗವ ಕಾಲ ತಕನಹ ಅಪ್ಪಿಗೆ ಬಲಿಯುತ ಸೇದುವನು. ಕಲಿಗವ ಕಾಲ ತಕನಹ ಅಪ್ಪಿಗೆ ಬಲಿಯುತ ಸೇದುವನು. ಅಪ್ಪಿಗೆ ಬಲಿಯುತ ಸೇದುವೆಯ ಕಲಹದಿ ದಶಶಿರ ಶ್ರವಣರ ಕುಲವನೆ ತರಿದಿಗನು. ಕಲಹದಿ ದಶಶಿರ ಕುಂಭಶ್ರವಣರ ಕುಲವನೆ ತರಿದಿಹನು. ರಾಮಚಂದ್ರನು ಕಲಿಯೇ? ಇದೇ ಪ್ರಧಾನ ಪ್ರಶ್ನೆಯಾಗಿ ಪರಿಶೀಲನೆಗೆ ಅರ್ಹ ಅಂತಲೇ ಹೇಳುವುದಾದರೆ, ಕಲಿತನ ಎಂಬುದನ್ನು ಕೇವಲ ರಣಾಂಗಣದ ಒಂದು ಹೋರಾಟದ ವ್ಯವಹರಣೆಯಲ್ಲಿ ಕಾಣತಕ್ಕದ್ದಲ್ಲ. ಜೀವನದ ಧರ್ಮಗಳಲ್ಲೂ ಅವಕಾಶ ಇದೆ. ವ್ಯಕ್ತಿತ್ವದಲ್ಲಿರತಕ್ಕ ಕಲಿತನ, ಯೋಗ್ಯತೆ, ವಿಶೇಷತೆ, ವೈಶಿಷ್ಟ್ಯ ಇದೆಲ್ಲವನ್ನೂ ಇಟ್ಟುಕೊಂಡು ಒಬ್ಬ ಕಲಿ ಹೌದೋ ಅಲ್ವೋ ಹೀಗೆ ಅಂತ ನಿರ್ಣಯಿಸಲಿಕ್ಕೆ ಬರ್ತದೆ. ರಾಮನ ವ್ಯಕ್ತಿತ್ವವನ್ನು ನೋಡಿದರೆ ಕೇವಲ ಒಬ್ಬ ಹೋರಾಟದ ಆಯುಧ ಸಂಘರ್ಷದ ಸಂಗ್ರಾಮ ವ್ಯವಹಾರದ ಕಲಿ ಮಾತ್ರ ಅಲ್ಲ, ಅದಕ್ಕೂ ಮೀರಿದ ವಿಶೇಷತೆ ಅವನಲ್ಲಿ ಗೋಚರಿಸುವುದರಿಂದ ಕಲಿಗವನು
ಬರೇ ಕಲಿಯಲ್ಲ, ಕಾಲಾಂತಕನೂ ಹೌದು, ಕಲಿಗೆ ಯಮನಾಗಿ ನಿಲ್ಲತಕ್ಕವನೂ ಹೌದು. ಅವನ ಬದುಕಿನಲ್ಲಿ ನಾವು ಅದನ್ನು ಗುರುತಿಸುವುದಕ್ಕೆ ಬೇರೆ ಬೇರೆ ದೃಷ್ಟಾಂತಗಳನ್ನು ಕಾಣುವುದಕ್ಕೆ ಬಂದಿತ್ತು. ಏನು ರಾಮನ ಬಗ್ಗೆ ತಿಳುವಳಿಕೆ ಇಲ್ಲದೆ ರಾಮ ಕಲಿ ಎಂಬ ಕೊಂಡಾಟದ ವಾಕ್ಯವಾಗಿ ನಾ ಹೇಳಿದ್ದಲ್ಲ. ಎಷ್ಟೋ ಸಲ ಹಾಗಾಗ್ತದೆ. ನಮಗೆ ಅಭಿಮಾನವುಳ್ಳ, ನಮಗೆ ಯಾರ ಕುರಿತಾಗಿಯೋ ವಿಶೇಷವಾದ ಪ್ರೀತಿ ಇದ್ದಾಗ ಅವರಲ್ಲಿ ಇಲ್ಲದೆ ಇದ್ದ ಗುಣವನ್ನು ನಾವು ಆರೋಪಿಸಿ ಕೊಂಡಾಡಿ ಬಿಡ್ತೇವೆ, ಉತ್ಪ್ರೇಕ್ಷೆಯೂ ಅಲ್ವಾ? ಇದು ಹಾಗಲ್ಲ. ಇದು ನಾನು ನನ್ನ ಕಣ್ಣುಗಳಿಂದ ಕಂಡು ರಾಮನ ಯೋಗ್ಯತೆಯನ್ನು ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯವಾದದ್ರಿಂದ ಅದಕ್ಕೆ ಅರ್ಹವಾದ ಆ ಕಲಿತನ ಎಂಬುದು ಅವನಲ್ಲಿ ಸದಾ ಕಾಲ ಇದೆ, ಈ ನಿರ್ಣಯಕ್ಕೆ ಬರುವುದಕ್ಕೆ ಸಾಧ್ಯ ಆಯಿತು. ಹಾಗಾದ್ರೆ ದೃಷ್ಟಾಂತ ಏನು? ಸಹಜವಾಗಿಯೇ ಬರ್ತದೆ. ಸಾಮಾನ್ಯವಾಗಿ ಮಾನವನಾದನೊಬ್ಬ ಎಂತಹ ಸಾಹಸಿಯಾದರೂ ಅವನ ಸಾಹಸಕ್ಕೊಂದು ಸೀಮಿತವಾದ ವ್ಯಾಪ್ತಿ ಇರ್ತದೆ. ಅದು ಮಾನವಾತೀತವಾಗುವುದಕ್ಕಿಲ್ವಲ್ಲ. ಮಾನವನ ಸಾಹಸ ಎಷ್ಟೋ ಅಷ್ಟಕ್ಕೆ. ಹಾಗಾದ್ರೆ ಅವನಂತಹ ಒಬ್ಬ ಅಸಾಧಾರಣವಾದ ವ್ಯಕ್ತಿತ್ವವನ್ನು ಎಲ್ಲಿ ಕಾಣಿಸಿದೆ ಎಂಬುದಕ್ಕೆ ಮಾನವರಿಗೆ ಶಕ್ಯವಲ್ಲದ, ಸಾಮಾನ್ಯ ಮಾನವರಿಗೆ ಶಕ್ಯವಲ್ಲದ ವಿಶಿಷ್ಟವಾದ ಕಾರ್ಯವೊಂದನ್ನು ತನ್ನ ಆಜ್ಞಾಶಕ್ತಿಯಿಂದ, ತನ್ನ ಸಂಕಲ್ಪ ಶಕ್ತಿಯಿಂದ ಸಾಧಿಸಿದ. ಇತಿಹಾಸದಲ್ಲಿ ಇಲ್ಲಿಯವರೆಗೆ ಸಮುದ್ರಕ್ಕೆ ಸೇತುವನ್ನು ಕಟ್ಟಿದ ದೃಷ್ಟಾಂತ ಇಲ್ಲ. ಯಾರೂ ಅದನ್ನು ಮಾಡಿದವರಿಲ್ಲ. ಅದು ಅವಶ್ಯಕತೆ ಇತ್ತೋ ಇಲ್ಲೋ ಪ್ರಶ್ನೆ ಬೇರೆ. ಅಂತಹ ಸಾಹಸವನ್ನು ಮಾಡಿದವರಿಲ್ಲ. ಅಂತಹ ಒಂದು ವಿಶೇಷವಾದ ಸೇತು ನಿರ್ಮಾಣದ ಕಾರ್ಯವನ್ನು ರಾಮ ತಾನು ಮುಂಚೂಣಿಯಲ್ಲಿ ನಿಂತು ತನ್ನ ಆಜ್ಞಾಶಕ್ತಿಯಿಂದಲೇ ಮಾಡಿಸಿದ. ಅಬ್ಧಿಗೆ ಸೇತುವನ್ನು ವಿರಚಿಸಿದ. ಅದು ರಾಮನ ಅಸಾಧಾರಣವಾದ ಒಂದು ಕರ್ತೃತ್ವಕ್ಕೆ, ಕಲಿತ್ವಕ್ಕೆ ದೃಷ್ಟಾಂತವಾಗಿ ನಿಲ್ತದೆ. ಅಂದ್ರೆ ಉಳಿದ ಎಲ್ಲ ಶಕ್ತಿಗಳನ್ನು ತನ್ನ ನಿಯಂತ್ರಣದಲ್ಲಿ ಪಡೆಯತಕ್ಕ ವಿಶೇಷತೆ ಅವನಲ್ಲಿ ಉಂಟು ಎಂಬುದಕ್ಕೆ. ಇನ್ನೂ ಒಂದು ಹೋರಾಟದಲ್ಲಿ ಕಲಿ ಎಂಬುದಕ್ಕೂ ಅಲ್ಲಿಯೇ ಉತ್ತರ ಉಂಟು. ಈ ಸೇತು ನಿರ್ಮಾಣದ ಬಳಿಕ ರಾವಣಾದಿಗಳನ್ನು ಎದುರಿಸುವಲ್ಲಿ ರಾಮ ತನ್ನ ಬಾಹುಬಲವನ್ನು ನೆಚ್ಚಿ ನಿಂತು, ಮತ್ತೆ ನಾವೆಲ್ಲ ಏನು ಸಹಾಯ ಮಾಡುವುದಕ್ಕೆ ಸಾಧ್ಯ ಅವನಿಗೆ? ಕಪಿಗಳಲ್ಲೂ ಆದರೂ ತನ್ನ ಧನುರ್ಬಾಣಗಳ ಪ್ರಯೋಗದಿಂದ ವಿರೋಧಿಗಳಾಗಿದ್ದ ಅಷ್ಟೂ ರಾಕ್ಷಸರನ್ನು ಕೊಂದು ಕೆಡಹಿ, ಅದರಲ್ಲಿಯೂ ಅತಿ ಪ್ರಬಲರಾದ ರಾವಣ ಮತ್ತು ಕುಂಭಕರ್ಣ ಎಂಬವರಿಬ್ಬರನ್ನು ಕೊಂದು ಕೆಡಹಿ, ತಾನು ತನ್ನ ವಿಜಯಧ್ವಜವನ್ನು ಊರಿದವ ಲಂಕಾ ಪ್ರದೇಶದಲ್ಲಿ ಅಷ್ಟು ದೂರ ಸಾಗಿ ಹೋಗಿ ದೇವತೆಗಳನ್ನು, ಪಾತಾಳವಾಸಿಗಳನ್ನು, ಮರ್ತ್ಯರನ್ನು ಎಲ್ಲರನ್ನೂ ಬೆದರಿಸಿದ. ಕೊಬ್ಬಿ ಹೋಗಿದ್ದಂತಹ ರಾವಣಾದಿಗಳನ್ನು ಕೊಲ್ಲುವಲ್ಲಿ ಅವನ ಕಲಿತನವೇ ಪ್ರಕಟವಾದದ್ದು ಎನ್ನುವುದನ್ನು ಗಮನಿಸು. ಹಾಗಾಗಿ ಕಲಿಗವ ಕಾಲಾಂತಕನಹನು ಇಹನು ಮಾತ್ರ ಅಲ್ಲ, ಬೇಕಾದಲ್ಲಿ ಆಗಲೂ ಬಲ್ಲವನಿದ್ದಾನೆ. ಇದನ್ನು ಗ್ರಹಿಸಿ ನೋಡಿದ್ರೆ ನಾನು ಆಗ ಹೇಳಿದ ಮಾತಿಗೆ ಪೂರಕವಾಗಿ ನಿಲ್ತದೆ. ಅದೇ ತಳಪಾಯದ ಮೇಲೆ 14 ಲೋಕದಲ್ಲಿ ಅಧಿಕನು ರಾಮ ಅಂತಹ ವಿಶೇಷತೆಯನ್ನು ತನ್ನ ಕಲಿತನದಿಂದ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ. ನಾವೆಲ್ಲ ಕಣ್ಣು ತುಂಬ ಅದನ್ನು ಕಂಡವರು. ಇದನ್ನು ನೀ ಗ್ರಹಿಸದೆ ಹೋದರೆ ರಾಮನೇನು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದ ಹಾಗೆ ಆಗುವುದಿಲ್ಲ. ಆದ್ರಿಂದ ನಾನು ಕಂಡದ್ದನ್ನು, ನಾನು ನೋಡಿದ್ದನ್ನು ಇದೋ ನಿನ್ನೆದುರು ಹೇಳಿದೆ. ತಿಳಿದಿದೆಯೋ ನನಗೆ ರಾಮನ ಬಗ್ಗೆ?
ಹ್ಮ್ ನೀನು ಹೇಳಿದ 2 ಪ್ರಕರಣಗಳಿಗೂ ಹ್ಮ್ ನನಗೆ ಗೊತ್ತಿರುವಂತಹದ್ದು. ಹ್ಮ್ ಒಂದು ಸೇತುಬಂಧ, ಆ, ಶತಯೋಜನ ವಿಸ್ತಾರವಾದಂತಹ ಹ್ಮ್ ಪಶ್ಚಿಮಾಂಬುದಿಗೆ ಹ್ಮ್ ಈ ಕಡೆಯಿಂದ ಆ ಕಡೆಗೆ ಹ್ಮ್ ಸಂಚಾರ ಯೋಗ್ಯವಾದಂತಹ ಸೇತುವೆಯು ನಿರ್ಮಿಸಲ್ಪಟ್ಟಿದೆ. ಹ್ಮ್ ಹೇಗೆ ನಿರ್ಮಿಸಲ್ಪಟ್ಟಿದೆ ಅಂತ ನಿನಗೇ ಸ್ಪಷ್ಟವಾಗಿ ಗೊತ್ತಿದೆ. ಹ್ಮ್ ಆ ಸಂದರ್ಭದ ಪ್ರಕರಣಗಳು ಹೇಗೆ ನಡೆದಿವೆ ಅಂತ ಗೊತ್ತಿದೆ. ಆ, ಆದ್ದರಿಂದ ಅದು ಒಂದು ಪರಾಕ್ರಮದ ಸಂಕೇತವಾಗಿ ಪರಿಗ್ರಹಿಸುವ ಹಾಗೆ ಇಲ್ಲ. ಆ, ಯಾಕೆ ಇಲ್ಲ ಅಂದ್ರೆ ಅಲ್ಲಿ ದೈವಾನುಗ್ರಹವೇ ಪ್ರಧಾನವಾದದ್ದು. ಓಹೋ, ಸಮುದ್ರದ ನೀರಿನಲ್ಲಿ ಹಾಕಿದಂತಹ ಹ್ಮ್ ಮರಗಳು, ಕಲ್ಲುಗಳು, ಹ್ಮ್ ಪರ್ವತಗಳು, ಹ್ಮ್ ಶಿಲೆಗಳು ಮುಳುಗದೇ ಇದ್ದದ್ದು ಪರಾಕ್ರಮದ ಸಂಕೇತ ಏನೂ ಅಲ್ಲ. ಹ್ಮ್ ಅದಕ್ಕೆ ಹಿಂದೆ ಪರಾಕ್ರಮ ಪ್ರಕಟಿಸಿರಬಹುದು. ಹ್ಮ್ ಆದರೆ ಸೇತುವೆ ಆದದ್ದು ಹೇಗೆ? ಆ, ಅದೊಂದು ವಿಶಿಷ್ಟವಾದ ದೈವಾನುಗ್ರಹದಿಂದ. ಹ್ಮ್ ದೈವಾನುಗ್ರಹಕ್ಕೆ ಪಾತ್ರತೆ ರಾಮನಲ್ಲಿ ಇಲ್ಲ ಅಂತ ನನ್ನ ವಾದವೇ ಇಲ್ಲ. ಹ್ಮ್ ಆದ್ದರಿಂದ ಅದೊಂದು ಪರಾಕ್ರಮದ ಸಂಕೇತವಾಗಿ ಪರಿಗಣಿಸುವ ಹಾಗೆ ಇಲ್ಲ. ಆ, ಎರಡನೆಯದ್ದು ಕುಂಭಶ್ರವಣ ರಾವಣರ ವಧೆ. ಆ, ಅದು ಕೂಡ ಪರಾಕ್ರಮದ ಸಂಕೇತ ಏನು ಅಲ್ಲ. ಓಹೋ, ಯಾಕೆ ಅಲ್ಲ ಅಂದ್ರೆ ಆ, ರಾವಣನಿಗೆ ಇದ್ದ ಶಾಪಗಳೆಷ್ಟು ಅಂತ ನಾವು ಆಲೋಚನೆ ಮಾಡಿದ್ವಿ. ಹ್ಮ್ ರಾವಣ ಪಡೆದುಕೊಂಡ ವರ ಏನು ಅಂತ ಆಲೋಚನೆ ಮಾಡಿದ್ರೆ, ಹ್ಮ್ ರಾಮನಿಗೆ ಸಿಕ್ಕಿದ ಸೌಲಭ್ಯಗಳು ಏನು ಅಂತ ಆಲೋಚನೆ ಮಾಡಿದ್ರೆ, ಅದೊಂದು ಬಾಹುಬಲದ ಹ್ಮ್. ಅಥವಾ ಶಸ್ತ್ರಾಸ್ತ್ರಗಳ ಪರಾಕ್ರಮ ಅಂತ ಪರಿಗಣಿಸುವ ಹಾಗೆಯೇ ಇಲ್ಲ. ಆ, ಯಾಕೆ ಅಂದ್ರೆ ಹ್ಮ್. ಮನುಷ್ಯೇತರರಿಂದ ಮರಣ ಇಲ್ಲ. ಹ್ಮ್ ಮನುಷ್ಯರಿಂದ ಬಂದರೂ ಹ್ಮ್ ಬರಬಹುದು. ಹ್ಮ್. ಮನುಷ್ಯರನ್ನು ನಾನು ತೃಣ ಸಮಾನವಾಗಿ ತಿಳಿಯುತ್ತೇನೆ, ಆ, ತಥಾಸ್ತು ಅಂತ ಹೇಳಿದನಂತೆ. ಹ್ಮ್ ಆವಾಗ ಮರಣ ಬರುವುದಕ್ಕೆ ಅವಕಾಶ ಇರುವುದೊಂದು ಮನುಷ್ಯನಿಂದ ಮಾತ್ರ, ಹ್ಮ್ ಬೇರೆ ಯಾರಿಂದಲೂ ಮರಣ ಬರುವುದಕ್ಕೆ ಇಲ್ಲ. ಆ, ಅಂತಹ ಒಬ್ಬ ಮನುಷ್ಯ ಸಿದ್ಧನಾದ, ಹ್ಮ್ ಅವನನ್ನು ಕೆಲವರು ಸಿದ್ಧಗೊಳಿಸಿದ್ರು. ಹ್ಮ್ ಯಾಕೆ? ರಾವಣ ವಧೆ ಆಗಬೇಕು ಎನ್ನುವ ಉದ್ದೇಶದಿಂದ. ಹ್ಮ್ ಆ ಸಿದ್ಧತೆ ಮಾತ್ರ ಸಾಕಾಗಲಿಲ್ಲ. ರಾವಣ ಜೀವನದಲ್ಲಿ ಗಳಿಸಿಕೊಂಡ ಶಾಪಗಳು ಕಾರಣವಾಗಿದೆ. ಹ್ಮ್ ರಂಭೆಯ ಶಾಪ ಇದೆ, ಹ್ಮ್ ನಳಕೂಬರರ ಶಾಪ ಇದೆ, ಹ್ಮ್. ನಂದಿಯ ಶಾಪ ಇದೆ, ಹೀಗೆ ಅನೇಕ ವೇದವತಿಯ ಶಾಪ ಇದೆ. ಈ ಅನೇಕ ಶಾಪಗಳು ಕೂಡ ರಾವಣನ ಅವಸಾನಕ್ಕೆ ಕಾರಣ ಸ್ಥಾನದಲ್ಲಿ ಇವೆ. ಹ್ಮ್ ಆಮೇಲೆ ಮನುಷ್ಯ ಮಾತ್ರನಿಂದ ಮರಣ ಬಂದ್ರೆ ಬರಬಹುದು ಎನ್ನುವ ವರವೂ ಒಂದು ಕಾರಣವಾಗಿದೆ. ಈ ಕಾರಣಗಳನ್ನೆಲ್ಲ ಇಟ್ಟುಕೊಂಡಾಗ ಬಾಹುಪರಾಕ್ರಮದಿಂದಲೇ ಕಲಿತನದಿಂದಲೇ ರಾವಣನನ್ನು ಕೊಂದದ್ದು ಅಂತಾಗುವುದಿಲ್ಲ. ಅದು ಹೇಗಾಯ್ತು ಗೊತ್ತುಂಟ? ಒಂದು ಮರ ಕಡಿಯಬೇಕು ಅಂತಾಯ್ತು, ಒಬ್ಬೊಬ್ರು ಒಂದೊಂದು ಪೆಟ್ಟು ಹಾಕಿದ್ರು, ಮರ ಬೀಳಲಿಲ್ಲ. ಪೆಟ್ಟು ಹಾಕುತ್ತಾ ಇದ್ರು. ಕೊನೆಗೆ ಒಬ್ಬ ಪೆಟ್ಟು ಹಾಕಿದಾಗ ಮರ ಬಿತ್ತು. ಮರ ಬೀಳುವುದಕ್ಕೆ ಕಾರಣ ಕೊನೆಯ ಪೆಟ್ಟು. ಆದ್ರೆ ಅದು ಬಿದ್ದದ್ದು ಹೇಗೆ? ಅದಕ್ಕಿಂತ ಮೊದಲು ಅನೇಕ ಪೆಟ್ಟುಗಳು, ಕೊಡಲಿಯ ಪೆಟ್ಟುಗಳು ಆ ಮರಕ್ಕೆ ಬಿದ್ದ ಕಾರಣ ಕೊನೆಯ ಒಂದು ಪೆಟ್ಟಿನಿಂದ ಅದು ಮರ ಬಿದ್ದಾಗ ಕೊನೆಯ ಪೆಟ್ಟು ಅವನಿಗೆ ತುಂಬ ಸಾಮರ್ಥ್ಯ ಇದೆ ಅಂತ ಏನು ನಾವು ಹೇಳುವ ಹಾಗೆ ಇಲ್ಲ. ಹೀಗಾಯಿತು ರಾವಣನ ವರ, ಅವನಿಗೆ ಇರುವ ಶಾಪ, ರಾಮನಿಗೆ ಇದ್ದಂತಹ ಸೌಲಭ್ಯಗಳು. ಆರಂಭದಿಂದಲೇ ಅದಕ್ಕೆ ಬೇಕಾದಂತಹ ಸೌಲಭ್ಯಗಳು ದೊರೆತಿದೆ. ಇನ್ನು ಕೊನೆಯ ಕಾಲದಲ್ಲಿ ರಾಮನಿಗೆ ರಥ ಬೇಕಾಯಿತು. ರಥವನ್ನು ಕೊಟ್ಟರು. ದಿವ್ಯ ರಥ, ದಿವ್ಯ ಸಾರಥಿ ಬೇಕಾಯಿತು. ಅನಂತರ ಶಾರ್ಂಗ ಧನುಸ್ಸು ಬೇಕಾಯಿತು. ಅವನ ಕೋದಂಡದಿಂದ ಆಗಲಿಲ್ಲ, ಶಾರ್ಂಗ ಧನುಸ್ಸು ಬೇಕಾಯಿತು. ಇದನ್ನೆಲ್ಲ ನೋಡಿದ್ರೆ ಇದೆಲ್ಲ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಆದದ್ದೇ ಹೊರತು ರಾಮನ ಪರಾಕ್ರಮದಿಂದ ಆದದ್ದಲ್ಲ. ಕೋಟಿ ಕೋಟಿ ವರ್ಷಗಳ ಕಾಲ ಜೀವನವನ್ನು ಮಾಡಿದಂತಹ ರಾವಣ ದುಷ್ಟನಿದ್ದಾನೆ ಎಂಬ ಕಾರಣದಿಂದ ಅವನ ವಧೆಯನ್ನು ಮಾಡಲೇಬೇಕು ಎಂಬ ನೆಲೆಯಿಂದ ಎಲ್ಲರೂ ಸಾಧುಗಳು, ಎಲ್ಲರೂ ಸಜ್ಜನರು ಅದಕ್ಕೊಂದು ವೇದಿಕೆಯನ್ನು ಸಿದ್ಧ ಮಾಡಿಕೊಟ್ರು. ಆ ವೇದಿಕೆಯಲ್ಲಿ ರಾವಣನು ತಾನು ಸಿದ್ಧವಾಗುತ್ತಾ ಬಂದ, ಶಾಪಗಳನ್ನೆಲ್ಲ ಪಡೆದುಕೊಂಡು. ಆದ್ದರಿಂದ ರಾವಣ ಕುಂಭಶ್ರವಣರ ವಧೆ ಆಯ್ತು. ಇರ್ಲಿ, ಅದು ಪರಾಕ್ರಮವೇ ಅಂತ ಹೇಳಿದ್ರು ನನಗೇನು ಆಕ್ಷೇಪ ಇಲ್ಲ. ಸರಿ, ಯಾಕೆ ಇಲ್ಲ ಅಂದ್ರೆ ಈಗ ರಾವಣ ಇಲ್ಲ, ಇಲ್ಲ, ರಾವಣನಂತಹ ದುಷ್ಟರು ಇಲ್ಲ. ಯಾಕೆ ಇಲ್ಲ ಅಂದ್ರೆ ನಮ್ಮಂತಹ ಕ್ಷತ್ರಿಯರು ಪ್ರಬಲರಾಗಿದ್ದಾರೆ. ಆಮೇಲೆ ರಾಮನು ಪ್ರಬಲನಾಗಿಯೇ ಇದ್ದಾನೆ ಎನ್ನುವ ಕಾರಣದಿಂದ ರಾಜಧರ್ಮದ ಸತ್ತ ಎನ್ನುವುದು ಸಾತ್ವಿಕವಾಗಿ ಇರುವ ಕಾರಣದಿಂದ ದುಷ್ಟರು ಕಡಿಮೆಯಾಗುತ್ತಾ ಬಂದಿದ್ದಾರೆ.
ಇವತ್ತು ಅಂತಹ ಒಂದು ಅನಿವಾರ್ಯತೆ ಏನೂ ಇಲ್ಲ, ಹ್ಮ್. ಯಾರಿಗೂ ಇಲ್ಲ. ಹ್ಮ್. ಅದು ಲೋಕಕ್ಕೆ ಒಳ್ಳೆಯದಾದ ವಿಚಾರವೇ. ಹ್ಮ್. ಈ ಪರಾಕ್ರಮದ ವಿಷಯ ಬಿಡೋಣ. ಜೀವನದ ಎಲ್ಲ ದೃಷ್ಟಿಗಳಿಂದಲೂ ಕಲಿತನವನ್ನು ನೀನು ಕಾಣುತ್ತಿ ಅಂತ ಹೇಳಿದೆಯಲ್ಲ, ಹೀಗೂ ಉಂಟಾ? ನಾನು ಕಾಣುವುದು ತಪ್ಪು ಅಂತಲ್ಲ, ಅಲ್ಲಿ ಇಲ್ಲ ಅಂತಲ್ಲ. ಅಲ್ಲ, ಇಲ್ಲದೇ ಇದ್ದದನ್ನು ಕಂಡದ್ದು. ಅದು ಹೇಗಪ್ಪ? ದೀರ್ಘಕಾಲ ಹೆಂಡತಿಯನ್ನು ಬಿಟ್ಟಿರಬೇಕಾಯ್ತು. ಬಿಟ್ಟಿರಬೇಕಾಯ್ತು ಅಂದ್ರೆ ಮಾವನ ಮನೆಯಲ್ಲೋ ಭಾವನ ಮನೆಯಲ್ಲೋ ಬಿಟ್ಟು ಹೋದದ್ದಲ್ಲ. ರಾವಣ ಅಪಹರಿಸಿದ. ದುಷ್ಟನಾದ ರಾವಣನ ಜೊತೆಯಲ್ಲಿ, ರಾವಣನ ಅಧೀನದಲ್ಲಿ, ಜೊತೆಯಲ್ಲೆಲ್ಲ ಅಧೀನದಲ್ಲಿ ಇದ್ರು. ಈ ಅಧೀನದಲ್ಲಿ ಇದ್ದ ಕಾಲದ ವಿಮರ್ಶೆಯನ್ನು ಮಾಡದೆ, ಅಧೀನದಲ್ಲಿ ಇದ್ದಾಳೆ ಎನ್ನುವುದನ್ನು ಮರೆತು ಮತ್ತೆ ಪರಿಗ್ರಹ ಮಾಡಿದ. ಪರಿಗ್ರಹ ಮಾಡುವುದಕ್ಕೆ ಪರೀಕ್ಷೆ ಎಲ್ಲ ಮಾಡಿದ್ದಾನೆ ಅಂತ ಕೇಳಿ ಗೊತ್ತಿದೆ ನನಗೆ. ಆದರೆ ಸಾಮಾನ್ಯ ದೃಷ್ಟಿಕೋನದಲ್ಲೇನು, ಅನ್ಯರ ಅಧೀನದಲ್ಲಿ ಇದ್ದ ತನ್ನ ಪತ್ನಿಯನ್ನು ಮತ್ತೆ ಸ್ವೀಕರಿಸಿದ. ಸ್ವೀಕರಿಸದೇ ಇರಬೇಕಿತ್ತು, ಅಥವಾ ಬೇರೆ ವ್ಯವಸ್ಥೆಯನ್ನು ಮಾಡಬೇಕಿತ್ತು. ಅದು ಯಾವುದನ್ನು ಮಾಡದೆ ತನ್ನ ಅಂತಃಪುರಕ್ಕೆ ಸೇರಿಸಿಕೊಂಡ. ಇದು ಒಂದು ಕಲಿತನದ ಉದಾಹರಣೆಯಾಗಿ ನಿಲ್ಲುವುದಿಲ್ಲ. ಹೇಗಾದ್ರೂ ಆದೀತು, ಎಷ್ಟು ದಿವಸ ಅಲ್ಲಿ ಇದ್ಲು, ಇನ್ನು ಇಲ್ಲಿ ಇರ್ಲಿ ಎನ್ನುವ ಭಾವದ ಹಾಗೆ ಕಾಣುತ್ತದೆ. ಆಗಲಿ, ಅಷ್ಟಾಯಿತು. ಅವಳು ಪರಿಶುದ್ಧಳು ಅಂತ ದೈವಿಕವಾದ ಸಾಕ್ಷಿಗಳನ್ನೆಲ್ಲ ಪಡ್ಕೊಂಡು, ಆಮೇಲೆ ಪಿತೃವಿನ ನಮ್ಮ ದೇವರ ಅನುಗ್ರಹವನ್ನೆಲ್ಲ ಪಡ್ಕೊಂಡು ಸೀತಾ ಪರಿಗ್ರಹವನ್ನು ಮಾಡಿದ. ಸೀತಾ ಪರಿಗ್ರಹವನ್ನು ಮಾಡಿದ ಅನಂತರ ಕೆಲವು ವರ್ಷಗಳು ಕಳೆದ ಮೇಲೆ ಯಾರೋ ಹೇಳಿದ್ರು ಎನ್ನುವ ದೃಷ್ಟಿಯಿಂದ ಸೀತೆಯನ್ನು ಪರಿತ್ಯಾಗ ಮಾಡಿದ. ಸ್ವೀಕರಿಸುವುದು, ಪರಿತ್ಯಾಗ ಮಾಡುವುದು, ಇದು ಒಂದು ಸಲ ಅಲ್ಲ, 2 ಸಲ. ಈ 2 ಸಲ ಧರ್ಮಪತ್ನಿಯನ್ನು ಸ್ವೀಕರಿಸುವುದು, ಪರಿಗ್ರಹಿಸುವುದು ಒಂದು ಕಲಿತನದ ಲಕ್ಷಣವಾಗಿ ಕಾಣುವುದಿಲ್ಲ. ಈಶ್ವರಾದಿಗಳು, ಚಕ್ರವರ್ತಿ ದಶರಥ, ಅಗ್ನಿದೇವ, ಬ್ರಹ್ಮದೇವ ಇವರೆಲ್ಲ ಹೇಳಿದ ಅನಂತರ ಪರಿಶುದ್ಧಳಾದಂತಹ ಸೀತೆಯನ್ನು ಲೋಕಾಪವಾದ ಎನ್ನುವ ನೆಲೆಯಲ್ಲಿ, ಯಾರೋ ಹೇಳಿದ್ರು ಎನ್ನುವ ನೆಲೆಯಲ್ಲಿ ಬಿಟ್ಟದ್ದೇ ಸರಿಯಲ್ಲ. ಆದ್ದರಿಂದ ಕಲಿತನ ಇಲ್ಲ, ಹೆಂಡತಿಯನ್ನು ಇಟ್ಟುಕೊಳ್ಳುವಲ್ಲಿಯೇ ಕಲಿತನ ಇಲ್ಲದ ರಾಮನನ್ನು ನೀನು ಕಲಿಗವ ಕಾಲಾಂತಕ ಅಂತ ಹೇಳ್ತೀಯಲ್ಲ, ಏನಿದು? ಸಾಮಾನ್ಯವಾಗಿ ಕಲಿ ಎಂಬುದಕ್ಕೆ ಎಷ್ಟು ದೃಷ್ಟಾಂತವಾಗಿ ಕೊಡಬೇಕು, ಅದಷ್ಟನ್ನೇ ಇಟ್ಟುಕೊಂಡು ನೋಡಿದ್ರೆ ರಾಮನಲ್ಲಿ ಏನೂ ಇಲ್ಲ ಎಂಬ ಭಾವನೆ ಬಂದರೂ ಬಂದೀತು. ಕಾಲಾಂತಕನಾಗ್ತಾನೆ ಎಂಬಲ್ಲಿ ಒಂದು ವಿಶಿಷ್ಟವಾದ, ನಾನಾಗ ಹೇಳಿದೆ, ಒಂದು ದೈವಿಕವಾದ, ಒಂದು ಮೌಲಿಕವಾದ ಒಂದು ವ್ಯಕ್ತಿತ್ವ ರಾಮನಲ್ಲಿ ಸ್ಥಾಯಿ ಭಾವದಿಂದ ಗೋಚರಿಸ್ತದೆ. ಅದನ್ನು ಇಟ್ಟುಕೊಂಡು ನೋಡಿದಾಗ ನೀನೀಗ ಹೇಳಿದ ಎಲ್ಲವೂ ಆಕ್ಷೇಪಾರ್ಹವಾಗಿ ಗ್ರಹಿಸಬೇಕಾದದ್ದಲ್ಲ. ಅದರಿಂದ ಹೆಚ್ಚಿಗೆ ಇನ್ನೇನೋ ಉಂಟು. ನೀನು ಹೇಳಿದೆಯಲ್ಲ, ಎಲ್ಲಿಯೋ ಬೇರೆ ನೆಲೆಯಿಂದ ತೊಡಗಿದೆ. ನೀ ಹೇಳಿದ್ದು ರಾವಣನ ಕುರಿತಾಗಿ, ಎಲ್ಲಿಯೋ ಬೇರೆ ನೆಲೆಯಿಂದ ಎಲ್ಲವೂ ಸಿದ್ಧವಾಗಿ ರಾವಣನ ಒದಗೆ ಮುಹೂರ್ತ ನಿರ್ಣಯ ಆಗಿ ಹೀಗೆ ಮಾಡಬೇಕೆಂಬ ವಿಧಿಯೂ ನಿರೂಪಿತವಾಗಿ ಇಂಥವನೇ ಮಾಡಬೇಕು ಎಂಬುದು ನಿರೂಪಿಸಲ್ಪಟ್ಟಿತು. ಆದರೆ ಈ ಹಿನ್ನೆಲೆ ಒಂದು ನಿರ್ಮಾಣ ಆಗುವಲ್ಲಿ ಮತ್ತೊಂದು ಕಡೆಯಿಂದ ಒತ್ತಡ ಇತ್ತು ಅನ್ನುವುದನ್ನು ನಾವು ಗಮನಿಸಬೇಕು. ಕೇವಲ ರಾವಣ ಏನು ಮಾಡಿಕೊಂಡನೋ ಅದಕ್ಕೊಂದು ಪರಿಹಾರವಾಗಿಯೋ ಪ್ರತಿಫಲವಾಗಿ ಅವ ಅನುಭವಿಸಿದ. ಅವ ಮಾಡಿದ್ದನ್ನು ಅವ ಉಂಡ ಅಲ್ಲ, ಅವ ಮಾಡಿದ್ದವ ಉಣ್ಣುವಂತೆ ಮಾಡಿದ್ದು. ಆ ಶಕ್ತಿ ಯಾವುದು ಎನ್ನುವುದನ್ನು ಆಲೋಚಿಸದೆ, ಅದ್ಯಾವುದು ಅಲ್ಲ ಉಂಟು, ಅದನ್ನು ಆಲೋಚಿಸದೆ ಕೇವಲ ರಾಮನಲ್ಲಿ ಏನೇನೂ ಇಲ್ಲ ಎಂಬ ನಿರ್ಣಯಕ್ಕೆ ಬರಕೂಡದು. ಈ ರಾಮನಿಗೂ ಆ ವ್ಯಕ್ತಿತ್ವ ವಿಶೇಷಕ್ಕೂ ಒಂದು ಸಂಬಂಧ ಉಂಟು. ಅದನ್ನು ನೀನು ಗ್ರಹಿಸುವುದಿಲ್ಲ ಅಂತ ಹೇಳುವುದಲ್ಲ, ಆದರೆ ಗ್ರಹಿಸದವರ ಹಾಗೆ ಮಾಡ್ತಿ. ಆಗ ನನಗೆ ಕಾಣೋದು, ಯಾಕೆ ಹೀಗೆ ಮಾತಾಡ್ತಿ ನೀನು? ನುಡಿವೆ ಮೂರ್ಖನೇ
ಅಯ್ಯ ವೀರಮಣಿ, ಹಾ ಲೋಕದಲ್ಲಿ ಸಾಮಾನ್ಯರಾದವರು, ಹ್ಮ್ ಯಥಾರ್ಥವನ್ನು ಗ್ರಹಿಸುವುದಕ್ಕೆ ಅಸಮರ್ಥರಾದವರು, ಹಾ ನಡೆದು ಹೋದ ಘಟನೆಯಲ್ಲಿ ಹ್ಮ್ ತಾವು ಏನನ್ನು ಅನುಭವಿಸಿದ್ದೇವೋ ಅದನ್ನು ಮಾತ್ರ ಕಾಣುತ್ತಾ ಹಾ ಅದು ಸಾಮಾನ್ಯ ಅತಿ ಸಾಮಾನ್ಯ ಎಂಬ ನಿರ್ಣಯಕ್ಕೆ ಬರುವುದುಂಟು. ಆದ್ದರಿಂದಲೇ ಎಷ್ಟೋ ಸಲ ಅವರನ್ನು ಪ್ರಾಜ್ಞರೆಂದು ನಾವು ಅಂಗೀಕರಿಸಲಾಗುವುದಿಲ್ಲ. ಹ್ಮ್ ಆದರೆ ನಿನ್ನಂತಹ ಒಬ್ಬ ತಿಳಿದ ಧಾರ್ಮಿಕ ಶಿವಭಕ್ತ ಹಿನ್ನೆಲೆಯಲ್ಲಿರತಕ್ಕ ಮಹತ್ತರ ಒಂದು ಶಕ್ತಿಯನ್ನು ಗುರುತಿಸದೆ ಹಾ ಸಾಮಾನ್ಯ ಅತಿ ಸಾಮಾನ್ಯರಂತೆ ಯೋಚಿಸ್ತಿಂತಾದ್ರೆ ಹ್ಮ್ ಆಗ ನಾವು ಹೀಗೊಂದು ನಿರ್ಣಯಕ್ಕೆ ಬರಬೇಕಾಗ್ತದೆ. ಹೇಗೆ? ಇವನು ಸಾಮಾನ್ಯರಂತೆ ಯೋಚಿಸತಕ್ಕವ, ಇವನು ಪ್ರಾಜ್ಞನಲ್ಲ ಎಂಬ ನಿರ್ಣಯಕ್ಕೆ ಬರಬೇಕಾದೀತು. ಸರಿ. ಆದರೆ ನೀನು ಏನನ್ನು ಹೇಳಿದೆಯೋ ಅದರ ಹಿನ್ನೆಲೆಯಲ್ಲಿರೋ ಇರುವ ಸತ್ಯವನ್ನು ಗ್ರಹಿಸದೇ ಇರುವುದರಿಂದ ಅದನ್ನು ಕಾಣಿಸಬೇಕಾದ್ದು ನನಗೆ ಧರ್ಮ. ಒಂದು, ನಾನು ರಾಮನ ಭಜಕನಿದ್ದೇನೆ, ರಾಮನನ್ನು ಆರಾಧಕನಾಗಿ ಒಪ್ಪಿದವನಿದ್ದೇನೆ. ಇನ್ನೊಂದು, ಲೋಕದಲ್ಲಿ ಸತ್ಯವೇನು ಎನ್ನುವುದನ್ನು ತಿಳಿಸುವ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಸರಿ. ಸೀತೆಯನ್ನು ಪರಿತ್ಯಜಿಸುವುದಕ್ಕೆ ಮನಸ್ಸು ಮಾಡಿದ್ದ, ಹೌದು, ಸ್ವೀಕರಿಸುವುದಿಲ್ಲ ಅಂತ ಹೇಳಿದಾಗ ನೀನೇ ಹೇಳಿದ ಹಾಗೆ ದೇವಲೋಕದಿಂದಲೋ ಪಿತೃಲೋಕದಿಂದಲೋ ಇಳಿದು ಬಂದರು. ಅವರೆಲ್ಲ ಸೀತೆ ಶುದ್ಧಳು ಅಂತ ಆಡಿದ್ಲು, ಅಗ್ನಿದೇವನೇ ಪೂತೆಯಾದ ಸೀತೆ ಅಂತ ತಂದೊಪ್ಪಿಸಿದ. ಸರಿ. ಎಂಬಲ್ಲಿಗೆ ರಾಮನಿಗೆ ಸ್ಫುಟವಾದದ್ದೇನು, ಸೀತೆ ಶುದ್ಧಳು ಅಂತ ಲೋಕಮುಖದಲ್ಲಿ ಸ್ಥಾಪನೆಯಾಗಿದೆ. ಅಯೋಧ್ಯೆಗೆ ಬಂದ ಮೇಲೆ ಎಷ್ಟೋ ವರ್ಷ ಕಳೆದು, ಅದು ಯಾರೋ ಹೇಳಿದ್ದಲ್ಲ, ಅಯೋಧ್ಯೆಯ ಪ್ರಜೆಗಳಲ್ಲೇ ಅನೇಕರು ಮಾತನಾಡ್ತಾ ಇದ್ರು, ರಾಮ ಎಲ್ಲವನ್ನೂ ಮಾಡಿದ್ದು ಸಹಜವೇ, ಒಪ್ಪತಕ್ಕದ್ದು, ದೊಡ್ಡ ಕಾರ್ಯ. ಆದರೆ ಸೀತೆಯನ್ನು ಸ್ವೀಕರಿಸುವುದು ನಮಗೆ ಸಮಂಜಸವಾಗಿ ಕಾಣುವುದಿಲ್ಲ. ಒಂದು ರಾಜಧರ್ಮವನ್ನು ಅನುಸರಿಸುವ ಅರಸನಾಗಿ ಅದನ್ನು ಮೀರುವುದಕ್ಕಾಗದ ಸ್ಥಿತಿಯಲ್ಲಿ ಅಂತರಾತ್ಮ ಚಮೇವೆತ್ತಿ ಸೀತೆ ಶುದ್ಧಳು ಯಶಸ್ವಿನಿಯೂ ಇದ್ದಾಳೆ, ಇದನ್ನು ನಾನು ತಿಳಿದಿದ್ದೇನೆ. ಆದರೂ ರಾಜಧರ್ಮಕ್ಕನುಸಾರವಾಗಿ ಬಿಡಲೇಬೇಕಾಗಿದೆ. ಅವಳನ್ನು ಕಾಡಿಗೆ ಬಿಟ್ಟು ಬಾ ಅಂತ ಲಕ್ಷ್ಮಣನಲ್ಲಿ ಹೇಳಿದ. ಆದರೆ ಸೀತೆ ಅದರ ಪರಿಣಾಮವಾಗಿ ಏನಾಡಿದ್ಲು ಅನ್ನುವುದನ್ನು ಗಮನಿಸಬೇಕು. ಲಕ್ಷ್ಮಣನಲ್ಲಿ ಹೇಳಿದಂತೆ ರಾಘವನ ಧರ್ಮವನ್ನು ರಕ್ಷಿಸುವಲ್ಲಿ ನಾನೂ ತೊಡಗಬೇಕಾದವಳು, ಆದ್ರಿಂದ ರಾಮಧರ್ಮ ಲಕ್ಷಣೆ ನನಗೂ ಕರ್ತವ್ಯವೇ, ಅದನ್ನು ಶಿಕ್ಷೆ ಅಂತ ಅವಳು ತಿಳಿಯಲಿಲ್ಲ. ಹಾಗಾಗಿ ರಾಜಧರ್ಮಾನುಸಾರಿಯಾಗಿ ರಾಮ ಮಾಡಿದ್ದನ್ನು ನಾವು ಆಕ್ಷೇಪಿಸಬೇಕಾದ ವಿಷಯವಲ್ಲ. ಅದಕ್ಕಿಂತ ಹೆಚ್ಚು ಇಷ್ಟೆಲ್ಲ ಮಾಡುವುದನ್ನು ನೋಡಿದಾಗ ಇದೊಂದು ನಾಟಕದಂತೆ ಕಾಣುತ್ತದೆ. ಹೌದಾ? ಸಾಮಾನ್ಯ ವ್ಯವಹಾರದಲ್ಲಿ ಇಲ್ವಲ್ಲ ಹೀಗೆ, ಯಾಕೊಮ್ಮೆ ತಕೊಳ್ಳೋದು ಒಮ್ಮೆ ಬಿಡುವುದು ಇತ್ಯಾದಿ ಇತ್ಯಾದಿ ಯಾಕೆ ಮಾಡ್ತಾನೆ ಅಂತ ಕಾಣುತ್ತದೆ. ಉಳಿದವರಿಗೆ ಅದು ಹಾಗೆ ಕಾಣುತ್ತದೆ. ಆದರೆ ಅದಕ್ಕೆ ಹಿನ್ನೆಲೆಯಾಗಿ ನಾವು ಕಲ್ಪಿಸಿಕೊಳ್ಳಬೇಕಾದ್ದು, ಎಲ್ಲಿಯೋ ರಾವಣನ ಮರಣದ ಬೀಜವು ಬಿತ್ತಲ್ಪಟ್ಟು ಅದು ಬೆಳೆದು ವಿಸ್ತಾರವಾಗಿ ವೃಕ್ಷವಾಗಿ ಕೊನೆಗೆ ಅವನನ್ನೇ ಕಬಳಿಸಿದಂತೆ ಅದನ್ನು ಬೀಜವನ್ನು ಊರಿದ ಬೀಜಮಾಪನ ಪ್ರಕ್ರಿಯೆಯಲ್ಲಿ ತೊಡಗಿತ್ತು. ಅದನ್ನು ನಾವು ಆಲೋಚನೆ ಮಾಡಿದರೆ ನೀ ಹೇಳಿದಾಗ ರಾಮ ಒಬ್ಬ ಸಾಮಾನ್ಯ ಅಂತ ಗ್ರಹಿಸುವುದಕ್ಕೆ ಆಗುವುದಿಲ್ಲ. ಒಂದು ಅಸಾಮಾನ್ಯತೆ ಅವನ ವ್ಯಕ್ತಿತ್ವದಲ್ಲಿ ಉಂಟು ಅಂತ ತಿಳಿಯುತ್ತದೆ. ಏನದು? ಅದು ಹೇಗಂದ್ರೆ, ವಜ್ರದ ತುಣುಕೊಂದು ಮಣ್ಣಿನಲ್ಲಿ ಬಿದ್ದಿದ್ದಾಗಲೂ ಸೂರ್ಯಕಿರಣ ಬಿದ್ದಾಗ ಕ್ವಚಿತ್ತಾಗಿ ತನ್ನ ಇರವನ್ನು ಪ್ರಕಟಿಸುವಂತೆ ಹೊಳೆಯುತ್ತದೆ. ರಾಮನ ಮಾನವೀಯವಾದ ವ್ಯಕ್ತಿತ್ವದಲ್ಲಿಯೂ ಒಂದು ದಿವ್ಯತೆ, ಒಂದು ಶಕ್ತಿತ್ವ ಅಲ್ಲಿ ಪ್ರಕಟವಾಗುವುದನ್ನು ಅಲ್ಲಲ್ಲಿ ನಾವು ಕಾಣುತ್ತೇವೆ. ಆಗ ನಾವು ಯೋಚಿಸಬೇಕಾದ್ದೇನು, ಈ ರಾಮ ಎಲ್ಲಿಂದ ಬಂದ? ಕೇವಲ ದಶರಥನ ಮಗನಾಗಿ ಬಂದನ? ಯಜ್ಞಪುರುಷ ಕೊಟ್ಟ ದೇವನಿರ್ಮಿತವಾದ ಪಾಯಸದ ಸಂಭವದಿಂದಲೇ ಬಂದನ? ಅಲ್ಲ, ಅದಕ್ಕೆ ಹಿನ್ನೆಲೆಯಾಗಿ ಉಂಟೋ? ಲೋಕದಲ್ಲಿ ಆಚಾರ್ಯರಾದವರು, ಪ್ರಾಜ್ಞರಾದವರು ರಾಮನ ಹಿನ್ನೆಲೆಯನ್ನು ಹೇಳುವುದು ಹೇಗೆ? ಭೂಮಿಯು ಈ ದುಷ್ಟರಿಂದ ಸಂತ್ರಸ್ತವಾಗಿದ್ದ ಕಾಲದಲ್ಲಿ ಇದನ್ನು ನಿವಾರಿಸಬೇಕು ಎನ್ನುವ ಅಪೇಕ್ಷೆಯನ್ನು ದೇವತಾದಿಗಳೆಲ್ಲ ಕೂಡಿ ಕ್ಷೀರಸಾಗರವಾಸಿಯಾದ ಶ್ರೀಹರಿಯಲ್ಲಿ ಮೊರೆಯಿಟ್ಟರು. ಅವನು ತಾನು ಅವತರಿಸಿ ಬರ್ತೇನೆ ಅಂತ ಆಡಿದ. ನಾನು ದಶರಥ ಪುತ್ರನಾಗಿ ಕಾಣಿಸಿಕೊಳ್ಳುತ್ತೇನೆ, ಇಷ್ಟು ಕಾಲ ಹೀಗೆ ವ್ಯವಹರಿಸ್ತೇನೆ ಎಂಬ ಆಶ್ವಾಸನಾ ವಾಕ್ಯವನ್ನು ಕೊಟ್ಟು ತನಗೆ ಸಹಾಯಕರಾಗಿ ನೀವು ಬನ್ನಿ ಅಂತ ಅವರನ್ನು ನಿಯೋಜಿಸಿ ದಶರಥನ ಪುತ್ರನಾಗಿ ಹುಟ್ಟಿದ. ಅದರ ಹಿನ್ನೆಲೆಯಲ್ಲಿ ಇಂತಹ ಒಂದು ಅನಿವಾರ್ಯತೆ ಬಂದದ್ದು ಬ್ರಹ್ಮದೇವನು ಒದಗಿಸಿದ ವರವೋ, ಅನರಣ್ಯನು ಕೊಟ್ಟ ಶಾಪವೋ ಇತ್ಯಾದಿ ಇತ್ಯಾದಿ. ಅದಕ್ಕೆ ಪೂರಕವಾಗಿಯೇ ಕಪಿಕಟಕವೂ ಅವನಿಗೆ ಅನುಸರಣೀಯವಾಗಿ ಅವನನ್ನು ಅನುಸರಿಸುತ್ತಾ ಬಂತು. ಅದಕ್ಕೂ ಶಾಪಗಳೇ ಕಾರಣ ಅನ್ನೋದನ್ನು ನೀನು ಬಲ್ಲೆ. ಸ್ತ್ರೀ ನಿಮಿತ್ತವಾಗಿಯೇ ಮರಣ, ಇದು ಒಂದು ಶಾಪವೇ. ಇದೆಲ್ಲವೂ ಏಕೀಭವಿಸಿದ್ದು ರಾಮನೆಂಬ ಕೇಂದ್ರ ಬಿಂದುವಿನ ಸುತ್ತ. ರಾಮನಲ್ಲದೆ ಹೋದರೆ ಇದು ಯಾವುದೂ ನಡೆಯುವುದಕ್ಕಿರಲಿಲ್ಲ. ಅಂತಹ ಮನುಷ್ಯ ವ್ಯಾಪ್ತಿಯುಳ್ಳ ವ್ಯಕ್ತಿಯಾಗಿ ಆ ಭಗವಂತನೇ ತಾನು ಕಾಣಿಸಿಕೊಂಡ. ಆದ್ರಿಂದ ಮೂಲ ಪುರುಷ ರಾಮನಾಗಿ ಕಾಣುತ್ತಿರೋ ಯುವ ಅಲ್ಲಿರತಕ್ಕ ಶ್ರೀಮನ್ನಾರಾಯಣ. ಮತ್ತೆ ಯಾಕೆ ಇದೆಲ್ಲ ಬಂತು? ಈ ದುಷ್ಟನನ್ನು ಕೊಲ್ಲುವುದಕ್ಕಾಗಿ ಇದನ್ನೊಂದು ಲೀಲೆಯಾಗಿ ಸ್ವೀಕರಿಸಿ ಕಳರ ತರಿಯುವುದಕ್ಕೆ ಇವಳನ್ನು ಅವ ಬಳಸಿಕೊಂಡ. ಯಾರನ್ನು? ತನ್ನ ಧರ್ಮಪತ್ನಿಯಾಗಿ ಸೀತೆಯನ್ನಿಲ್ಲಿ ಅಂಗೀಕರಿಸಿದನಲ್ಲ, ಪೂರ್ವದಲ್ಲಿ ಯಾವಳು ಶ್ರೀಲಕ್ಷ್ಮಿ ಎಂದೇ ಗುರುತಿಸಲ್ಪಟ್ಟವಳೋ ಆ ಮೂಲ ಪ್ರಕೃತಿಯನ್ನು ಕರ್ಕೊಂಡು ಬಂದು ಅವಳನ್ನು ಇಟ್ಟು ಅದರ ಮುಖೇನವಾಗಿ ಕಳರನ್ನು ತರಿದು
ಅವರ ವಿನಾಶವನ್ನು ಮಾಡಿದ. ಇಲ್ಲಿ ಬರುವುದೊಂದೇ ಪ್ರಶ್ನೆ, ರಾಮನೇ ಆಗಬೇಕು ಯಾಕಮ್ಮ ಅಂತ. ಅದಕ್ಕೆ ನಾ ಹೇಳಿದಂತೆ ಈ ರಾವಣ ಕೋರಿದ ವರದಲ್ಲಿಯೋ ಅವನ ಮರಣ ಕಾರಣವಾದಂತಹ ದೌರ್ಬಲ್ಯಗಳಲ್ಲಿಯೋ ತಾನು ರಾಮನಾಗಿ ಮಾನವನಾಗಿ ವ್ಯವಹರಿಸುವ ಅನಿವಾರ್ಯ ಇತ್ತು. ಅನಿವಾರ್ಯ ಅಂತಂದ್ರೆ ಆರೋಪಿಸಿಕೊಂಡ ಅನಿವಾರ್ಯ, ಇಲ್ಲದಿದ್ದರೆ ಭಗವಂತನಾದವನಿಗೊಂದು ಸಂಕಲ್ಪ ಮಾತ್ರ ಸಾಯಿಸುವುದಕ್ಕೆ ಬರುವುದಿಲ್ವೇ. ಆದರೆ ಇದನ್ನೆಲ್ಲ ಒಂದು ಕ್ರೀಡೆಯಾಗಿ ನೀನು ತಿಳಿದವನೇ. ನಮ್ಮ ತಾತ್ವಿಕವಾದ ನೆಲೆಯಲ್ಲಿ ನೋಡಿದರೆ ಒಂದೇ ಆಗಿದ್ದದ್ದು ಬಹುವಾಗುವುದಕ್ಕೆ ಬಯಸಿದಂತೆ ಒಂದು ಕ್ರೀಡಾ ಸ್ಫೂರ್ತಿಯಿಂದ ವ್ಯವಹರಿಸುವಂತೆ ಈ ಶ್ರೀಮನ್ನಾರಾಯಣನು ತಾನು ರಾಮನೆಂಬ ಮನುಷ್ಯನಾಗಿ ಬಂದು ಈ ದುಷ್ಟರ ಹನನಕ್ಕಾಗಿ ಇಂಥದ್ದನ್ನೆಲ್ಲ ಮಾಡುತ್ತಾ ನಮ್ಮನ್ನೂ ಎಲ್ಲ ಅದರಲ್ಲಿ ಸೇರಿಸಿಕೊಂಡು ಒಂದು ಕ್ರೀಡನೀಯಕವನ್ನೇ ಮಾಡಿದನು ಎಂಬಂತೆ ನಮಗೆ ಕಾಣುತ್ತದೆ. ಹಾಗಾಗಿ ರಾಮನೆಂತಂದ್ರೆ ಕೇವಲ ದಶರಥ ಪುತ್ರ, ಅವನೊಬ್ಬ ಸಾಮಾನ್ಯ ಮನುಷ್ಯ, ಅವ ಹೀಗೆ ಮಾಡಿದ್ದೆಲ್ಲ ಸರಿಯಲ್ಲ, ಹೀಗೆ ಮಾಡಿದ್ದು ಸರಿಯಲ್ಲ ಅಂತ ನಮ್ಮ ದೃಷ್ಟಿಗೆ ಕಾಣುತ್ತದೆ ಹೊರತು ಆ ನೆಲೆಯಿಂದ ನೋಡಿದರೆ ಕಾಣುವುದಿಲ್ಲ. ಯಾಕಂದ್ರೆ ಕ್ರೀಡೆಯಲ್ಲಿ ನಮ್ಮ ಸಾಮಾಜಿಕವಾದ ನಿರ್ಬಂಧಗಳನ್ನೆಲ್ಲ ಮೀರುವುದುಂಟು ಅಥವಾ ಹೊಸ ಹೊಸ ನಿರ್ಬಂಧಗಳನ್ನು ಒಡ್ಡಿಕೊಳ್ಳುವುದುಂಟು. ಅದು ಆಟ, ಅದು ಕ್ರೀಡೆ ಎಂಬುದಕ್ಕೆ ಮಕ್ಕಳ ಆಟದಲ್ಲಿ ಮಾಡುವುದಿಲ್ವೇ? ಸರಿ, ಹಾಗಾದ್ರೆ ದೊಡ್ಡವರು ಹಾಗೆ ಮಾಡ್ತಾರ, ಛ ಅದು ನಿಷಿದ್ಧ, ಹಾಗೆ ಮಾಡಕೂಡದು. ಅಲ್ಲಿ ಅದನ್ನು ಕ್ರೀಡೆಯಾಗಿ ಪರಿಭಾವಿಸಿದಾಗ ಇದೆಲ್ಲವೂ ಆಚರಣೀಯವಾಗಿಯೇ ಕಾಣುತ್ತದೆ ಅವನ ದೃಷ್ಟಿಕೋನದಿಂದ. ಹಾಗಾಗಿ ರಾಮನಂದ್ರೆ ಕೇವಲ ದಶರಥ ಪುತ್ರ ದಶರಥಿ ಅಲ್ಲ, ಶ್ರೀಮನ್ನಾರಾಯಣನೇ ರಾಮನಾಗಿ ಬಂದವ. ಸೀತೆ ಜನಕ ಸುತೆ ಮಾತ್ರ ಅಲ್ಲ, ಅವಳು ಶ್ರೀಲಕ್ಷ್ಮಿಯೇ ಇವನೊಂದಿಗೆ ಪೂರಕವಾಗಿ ಒದಗಿ ಬಂದವಳು. ಇವರಿಬ್ಬರೂ ಸೇರಿ ದುಷ್ಟಹನನಕ್ಕಾಗಿ ಇಂತಹ ಒಂದು ನಾಟಕವನ್ನು ಪೂರ್ವದಲ್ಲಿ ಉಚ್ಚರಿತವಾದ ಶಾಪಗಳೋ ವರಗಳೋ ಇತ್ಯಾದಿಗಳನ್ನು ಈಡೇರಿಸುವುದಕ್ಕೆ ಒಂದು ಬದ್ಧತೆಯನ್ನು ಪ್ರಕಟಿಸಿ ರಾಮಾಯಣದಲ್ಲಿ ಇಷ್ಟನ್ನು ಮಾಡಿ ತೋರಿಸಿದರು. ಆದ್ರಿಂದ ರಾಮನ ವ್ಯವಹಾರವನ್ನು ದಶರಥನ ಮಗ ಎಂಬ ದೃಷ್ಟಿಯಿಂದ ನೋಡಿದಾಗ ಯಾವುದು ನಿನಗೆ ನಿಷಿದ್ಧ ಅಂತ ಕಾಣುತ್ತದೋ, ಯಾವುದು ವಿಧಿ ಅಂತ ಕಾಣುತ್ತದೋ, ಆ ನೆಲೆಯಿಂದ ನೋಡಿದಾಗ ಇದೆಲ್ಲವೂ ಕ್ರೀಡೆಯಾಗಿ ಕಾಣುತ್ತದೆ. ಇದನ್ನು ಹಾಗೆಯೇ ನಾವು ಸ್ವೀಕರಿಸಬೇಕಾದ ಅಗತ್ಯವೂ ಕಂಡು ಬರ್ತದೆ. ಆದ್ರಿಂದ ಸುಮ್ಮನೆ ಅದನ್ನೆಲ್ಲ ಗ್ರಹಿಸದೆ ಕೇವಲ ನಮ್ಮ ಹಾಗೆ ಓಡಾಡುವ ಒಬ್ಬ ಮಾನವ ಅಂತ ತಿಳಿಯಬೇಡ. ಅವನು ಕ್ಷೀರಾಬ್ಧಿವಾಸನಾದ ಶ್ರೀಮನ್ನಾರಾಯಣನಿದ್ದಾನೆ. ಅಂಥವನು ಇಲ್ಲಿ ಕಾಣಿಸಿಕೊಂಡು ಹೀಗೆ ವ್ಯವಹರಿಸುತ್ತಿರುವುದು ತನ್ನ ಅವತರಣದಲ್ಲಿ ತಾನು ಭಾವಿಸಿದ ಆ ವ್ಯಕ್ತಿತ್ವದಲ್ಲಿ ಮಾನವೀಯತೆಯನ್ನು ತೋರಿಸ್ತಾ ಇರುವುದು. ಇಲ್ಲದಿದ್ರೆ ಅವನಿಗೆ ಯಜ್ಞ ಯಾಕೆ? ಅವನು ಕೊಂದದ್ದು ಅಪರಾಧವ ಅಂತ ಬರುವುದಿಲ್ವೇ? ಆದ್ರೆ ಮಾಡಿದ ಯಾಕೆ? ಅದಕ್ಕೆ ಬಂದವರು ಹೇಳಿದರು, ಲೋಕ ನಡತೆಗೆ ಪೇಳ್ವೆ, ಲೋಕದಲ್ಲಿ ಮಾನವನಾಗಿ ನಡ್ಕೊಳ್ಳುವುದಕ್ಕೆ ಇದೆಲ್ಲ ಅನಿವಾರ್ಯ ಅಗತ್ಯಗಳು, ಇದನ್ನು ನೀನು ಆಚರಿಸಬೇಕು ಎಂಬ ಬೋಧನೆಯನ್ನು ಮಾಡಿದ್ರಿಂದ ಅವನು ತಾನೇನು ದಿವ್ಯತೆಯನ್ನು ಹೊಂದಿದ್ದಾನೋ ಅದನ್ನು ತಾನು ಪರಿಭಾವಿಸಿಕೊಳ್ಳಿಲ್ಲ. ಉಳಿದವರಲ್ಲಿ ಬೇಕಾದ್ರೆ ನೀವು ಹೇಳಿ ಅಂತ ಹೇಳಿದವ, ನಾನಿಂತವ. ಆದ್ರೆ ನೀವು ಅವನ ಯೋಗ್ಯತೆಯನ್ನು ವಿಶೇಷವಾಗಿ ಎತ್ತಿ ಆಡಿದರು. ನೀನು ನಾರಾಯಣನು, ನೀನು ಬ್ರಹ್ಮ, ನೀನು ಅಕ್ಷಯ ಇತ್ಯಾದಿ ಇತ್ಯಾದಿ. ಹೀಗೆ ರಾಮನ ವ್ಯಕ್ತಿತ್ವವನ್ನು ಅವರು ಕಂಡ್ರು. ಯಾ ದಿವ್ಯತೆಯ ನೆಲೆಯಲ್ಲಿ ರಾಮ ಮಾತ್ರ ತಾನು ಮನುಷ್ಯ ಅಂತಲೇ ತಿಳ್ಕೊಂಡು ವ್ಯವಹರಿಸ್ತಾ ಇದ್ದಾನೆ. ಅವನು ಹಾಗೆ ತಿಳ್ಕೊಂಡು ವ್ಯವಹರಿಸಿದನಾದರೂ ನಾವು ಕಾಣುವಾಗ ನಾನಾಗ ಹೇಳಿದ ವಜ್ರದ ಹೊಳಪಿನಂತೆ ಅಲ್ಲಲ್ಲಿ ಮಿನುಗುವ ಈ ದೇವತ್ವವನ್ನು ಗ್ರಹಿಸಿ ಇವನು ಸಾಮಾನ್ಯನಾದವನಲ್ಲ, ಸೃಷ್ಟಿಯ ಮೂಲ, ಪ್ರಪಂಚದ ಮೂಲ, ಎಲ್ಲದಕ್ಕೂ ಮೂಲವಾದವ, ಮೂಲ ಪುರುಷ ಅಂತ ಗ್ರಹಿಸ್ತೇವೆ. ಸೀತೆಯನ್ನು ಮೂಲ ಪ್ರಕೃತಿ ಅಂತ ಭಾವಿಸ್ತೇವೆ. ಆದ್ದರಿಂದ ಇಷ್ಟನ್ನೂ ಮಾಡಬೇಕಾದ್ದನ್ನು ಅನಿವಾರ್ಯವೆಂದು ತಾನು ಆರೋಪಿಸಿಕೊಂಡು ವ್ಯವಹರಿಸಿದ ರಾಮ. ಹಾಗಾಗಿ ನೀನಾಗ ಹೇಳಿದಂತೆ ಏನೂ ಅಲ್ಲ ಎಲ್ಲವೂ ಹೌದು. ಇದನ್ನೊಂದು ತಿಳಿಬೇಡುವ ನೀನು. ಈಗ ನಾವು ರಾಮನನ್ನು ತಿಳಿಯಬೇಕಾದದ್ದು ಯಾವ ನೆಲೆಯಲ್ಲಿ ಅಂತ ಪ್ರಶ್ನೆ ಬರ್ತದೆ. ಅವನನ್ನು ನಾವು ಈಗ ಮನುಷ್ಯನಾಗಿ ತಿಳಿಬೇಕಾ, ಅಲ್ಲ ಭಗವಂತನಾಗಿಯೇ ಅವನನ್ನು ಕಾಣಬೇಕಾ? ಅವನ ಕ್ರಿಯೆಗಳಿಗೆ ಮನುಷ್ಯನ ದೃಷ್ಟಿಯಲ್ಲಿ ನೋಡಿದ್ರೆ ಆಕ್ಷೇಪಗಳು, ಪ್ರಶ್ನೆಗಳು ಎಲ್ಲ ಬರ್ತವೆ. ದೇವರಾಗಿಯೇ ಕಂಡ್ರೆ ಇದು ಯಾಕೆ ಅಂತ ಪ್ರಶ್ನೆ ಬರ್ತದೆ. ಈ ಅಶ್ವಮೇಧ ಯಾಗ ಮಾಡುವುದಕ್ಕೆ ಕಾರಣ ಪಾಪಶಂಕೆ ಅಂತ ಕೇಳಿದೆ. ರಾವಣಾಭಿದ ವಿಪ್ರ ವಧ ಪಾಪ ಅಪನುತ್ತಯೇ. ಈಗ ಅದೇ ಆಗಿದ್ರೆ ಅವತರಿಸಬೇಕು ಎನ್ನುವ ಪ್ರಧಾನ ಉದ್ದೇಶ ಇರುವುದು ರಾವಣಾದಿಗಳ ವಧೆಯಲ್ಲಿ. ರಾವಣಾದಿಗಳ ವಧೆ ಆದ ಮೇಲೆ ಅವತರಣದ ಉದ್ದೇಶಕ್ಕೆ ಆಸ್ಪದ ಇಲ್ಲ ಅಲ್ವಾ? ಆನಂತರ ಅದಕ್ಕೆ ಅವತರಿಸಿದ್ದು ಅಂತಾದ್ರೆ ಅದರಲ್ಲಿ ಪಾಪ ಸಂಖ್ಯೆಯೂ ಬರುವುದಕ್ಕೆ ಇಲ್ಲ. ಯಾಕೆಂದ್ರೆ ಬಂದದ್ದೇ ರಾವಣ. ಯಾವ ಕಾರ್ಯಕ್ರಮಕ್ಕೆ, ಯಾವ ಕ್ರಿಯೆಗೆ ಪ್ರಧಾನವಾಗಿ ಅವ ಇಳಿದು ಬರ್ತಾನೋ ಅದರಲ್ಲಿ ಮತ್ತೆ ಪಾಪ ಸಂಖ್ಯೆಗೆ ಅವಕಾಶ ಇಲ್ಲ. ಹೀಗೆಲ್ಲ ನೋಡಿದ್ರೆ ನೀನು ಹೇಳಿದ ಸಮಗ್ರ ವಿಷಯವು ಅಭಿಮಾನದಿಂದ ಒಪ್ಪಿಕೊಳ್ಳಬಹುದೇ ಹೊರತು ತಾತ್ವಿಕವಾಗಿ ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ತಾತ್ವಿಕವಾಗಿ ಒಪ್ಪಿಕೊಳ್ಳದೆ ಇರುವುದಕ್ಕೆ ಇನ್ನೊಂದು ಕಾರಣವೂ ಇದೆ. ಇನ್ನು ಬೇರೆ ಕಾರಣ ಉಂಟು. ಹೌದು. ಪ್ರಕೃತಿ ಪುರುಷ ತತ್ವ ಯಾವುದು ಅಂತ ತಿಳಿದಿದೆ. ಯಾವುದು? ಹರನು ಬ್ರಹ್ಮ
ಬ್ರಹ್ಮಾಂಡ ಕೊಡೆಯದು ಹರನು ಬ್ರಹ್ಮಾಂಡ ಕೊಡೆಯನು ಹರ ಹರನೇ ಬ್ರಹ್ಮಾಂಡ ಕೊಡೆಯನು ಹರನೇ ಬ್ರಹ್ಮಾಂಡ ಕೊಡೆಯನು ಇವನ ಬಿಟ್ಟು ಇರದು ವಿಶ್ವಮೂರ್ತಿ ಭಗನು ಇವನ ಬಿಟ್ಟು ಇರದು ವಿಶ್ವಮೂರ್ತಿ ಭಗನು ಈ ಸೃಷ್ಟಿಗೆ ನೀನು ಹೇಳಿದ ಎರಡು ತತ್ವಗಳು ಆಧಾರ ಹೌದು. ಪ್ರಕೃತಿ ಪುರುಷ, ಪ್ರಕೃತಿ ಪುರುಷಾತ್ಮಕಂ ಜಗತ್ ಅಥವಾ ಅಗ್ನಿ ಸೋಮಾತ್ಮಕಮಿದಂ ಜಗತ್. ಅಗ್ನಿ ಸೋಮಾತ್ಮಕ ಎನ್ನುವುದು ಪ್ರಕೃತಿ ಪುರುಷ ಎನ್ನುವುದಕ್ಕೆ ಇರುವ ಪರ್ಯಾಯ ಪದಗಳು. ಪ್ರಕೃತಿ ಪುರುಷ ಎನ್ನುವುದು ಈ ಪ್ರಪಂಚದ ಮೂಲ ಸ್ಥಿತಿಗೆ ಕಾರಣ, ಬ್ರಹ್ಮಾಂಡಕ್ಕೆ ಕಾರಣ ಸ್ಥಾನದಲ್ಲಿರು. ಪ್ರಕೃತಿ ಇರಬೇಕು, ಒಬ್ಬ ಪುರುಷ ಇರಬೇಕು. ಅದು ಸಿಸೃಕ್ಷುವ ಭಾವದಿಂದ ಒಂದೇ ವಸ್ತು ಎರಡಾಗುವುದು ಎನ್ನುವ ನೆಲೆಯಲ್ಲಿ ಇರುವುದು. ಒಂದು ಪುರುಷನಾಗುತ್ತಾನೆ, ಒಂದು ಅಂಶ ಪ್ರಕೃತಿಯಾಗುತ್ತದೆ. ಈ ಪ್ರಕೃತಿ ಪುರುಷ ಎನ್ನುವುದು ಬ್ರಹ್ಮಾಂಡ ಒಂದಲ್ಲ, ಅನೇಕ ಕೋಟಿ ಬ್ರಹ್ಮಾಂಡಗಳಿವೆಯಂತೆ. ಅನೇಕ ಕೋಟಿ ಬ್ರಹ್ಮಾಂಡಗಳು ಇವೆ. ಅದರಲ್ಲಿ ಕಶ್ಯಪರು 7 ಬ್ರಹ್ಮಾಂಡಗಳನ್ನು ದರ್ಶನ ಮಾಡಿದ್ದಾರೆ. ಅವುಗಳಿಗೆ ಆರೋಗ, ಭ್ರಾಜ, ಪಟರ, ಪತಂಗ, ಸ್ವರ್ಣರ, ಜ್ಯೋತಿಷೀಮಾನ್, ವಿಭಾಸ ಎಂಬ ನಾಮಕರಣವನ್ನು ಅವರು ಹೇಳಿದ್ದಾರೆ. ಈ ಅನೇಕ ಕೋಟಿ ಬ್ರಹ್ಮಾಂಡಗಳಿಗೂ ಮೂಲ ಕಾರಣ ಸ್ಥಾನದಲ್ಲಿರುವ ಪ್ರಕೃತಿ ಒಂದೇ, ಮೂಲ ಕಾರಣ ಸ್ಥಾನದಲ್ಲಿರುವ ಪುರುಷ ಒಂದೇ. ಅದು ಯಾರು? ಹರ. ಹರನೇ ಬ್ರಹ್ಮಾಂಡಕ್ಕೆ ಒಡೆಯ. ನೈಕ ಸಹಸ್ರನಾಮಗಳಿಂದ ಸ್ತುತ್ಯನಾದಂತಹ ಕೈಲಾಸವಾಸಿ. ಆ ಕೈಲಾಸವಾಸವಾಗಿದ್ರೂ ಕೂಡ ಕ್ಷೀರಸಾಗರದಲ್ಲಿ ಮಹಾವಿಷ್ಣು ಪವಡಿಸುವ ಆ ಸ್ಥಳಕ್ಕೆ ಅಯೋಧ್ಯ ಎನ್ನುವುದಾಗಿ ಪ್ರತ್ಯೇಕವಾದಂತಹ ಹೆಸರು ಇದ್ದ ಹಾಗೆ ಕೈಲಾಸದಲ್ಲಿ ಶಿವನಿರುವ ಪ್ರದೇಶಕ್ಕೆ ಪುಷ್ಕರ ಅಂತ ಹೆಸರು. ಆ ಪುಷ್ಕರವೇ ಸೃಷ್ಟಿಯ ಮೂಲ ಅಂತ ಪುಷ್ಕರ ತತ್ವವಿದರು ಉಪನಿಷತ್ತುಗಳಲ್ಲಿ ಕಂಡುಕೊಂಡಿದ್ದಾರೆ. ತತ್ ಪುಷ್ಕರ ಪರ್ಣೆ ಸಮಭವತ್. ಪುಷ್ಕರ ಪರ್ಣದಲ್ಲಿ, ಪುಷ್ಕರದ ಪರ್ಣದಲ್ಲಿ ಸೃಷ್ಟಿಯಾದಿ ಕ್ರಿಯೆಗಳು ನಡೆಯುತ್ತವೆ. ಆ ಪುಷ್ಕರ ಎನ್ನುವ ಸ್ಥಳದಲ್ಲಿ
ಅದು ಕೈಲಾಸದಲ್ಲಿರುವುದು. ಅಲ್ಲಿರುವವ ಹರ ಪರಮೇಶ್ವರ, ಅವನೇ ಬ್ರಹ್ಮಾಂಡಕ್ಕೆ ಒಡೆಯ. ಅವನಿಗೆ ಸೃಷ್ಟಿ ಆಗಬೇಕು ಅಂತ ಕಂಡಾಗ ಸೃಷ್ಟಿ ಆಗುತ್ತದೆ. ಈ ಸೃಷ್ಟಿ ಸಾಕು ಅಂತ ಕಂಡಾಗ ಅದು ಲಯವಾಗುತ್ತದೆ. ಆದ್ದರಿಂದಲೇ ಅವನಿಗೆ ರುದ್ರ ಅಂತ ಹೆಸರು. ಪಾಲನಾ ಕರ್ತೃತ್ವ ಇರುವಾಗ ರುದ್ರ ಅಂದ್ರೆ ಸಂಸಾರ ದುಃಖವನ್ನು ನಾಶ ಮಾಡುತ್ತಾನೆ. ರುಜಂ ಸಂಸಾರ ದುಃಖಂ ದ್ರಾವಯತೆ ಇತಿ ರುದ್ರ. ಸಂಸಾರ ದುಃಖಗಳನ್ನು ನಾಶ ಮಾಡುತ್ತಾನೆ ಅಂದ್ರೆ ಪಾಲನಾ ಕರ್ತೃತ್ವ ಅವನಲ್ಲಿದೆ ಅಂತ ಅರ್ಥ. ಇದು ಕೇವಲ ಕಲ್ಪಿತವಾದಂತಹ ಶಬ್ದಾರ್ಥಗಳೇನು ಅಲ್ಲ, ವೇದ ಮೂಲವಾದಂತಹ ಶಬ್ದಾರ್ಥಗಳೇ. ವೇದ ಮೂಲವಾದ ಶಬ್ದ ಈಶ್ವರ, ರುದ್ರ, ಸ್ಥಾಣು ಇತ್ಯಾದಿ ಎಲ್ಲ ವೈದಿಕವಾದ ಶಬ್ದಗಳೇ, ಕೇವಲ ಪೌರಾಣಿಕವಾದಂತಹ ಶಬ್ದಗಳಲ್ಲ. ಈ ರೀತಿಯಲ್ಲಿ ಸೃಷ್ಟಿ ಮೂಲ ಎನ್ನುವುದು ಶಬ್ದವಿದರು ಓಂಕಾರದಿಂದ ಸಾಕ್ಷಾತ್ಕರಿಸಿದ್ದಾರೆ. ತತಶ್ಚ ಓಂ ಇತಿ ಧ್ವನಿರಭವತ್. ಆ ಓಂಕಾರ ಎನ್ನುವುದರಲ್ಲಿಯೇ ನಾದ, ಬಿಂದು, ಕಲೆ, ಕಲಾತೀತ ತತ್ವಗಳಿವೆ. ಅವುಗಳೇ ಮುಂದೆ ಪಂಚಕೃತ್ಯಗಳಾಗಿ ಪರಿಣಮಿಸ್ತವೆ ಎಂಬುದಾಗಿ ನಿರ್ಣಯಿಸಿದ್ದಾರೆ. ಅದರ ಮೂಲ ಶಿವ. ಓಂಕಾರ ಎನ್ನುವುದು ನಾದ, ನಾದದ ಅಧಿದೇವತೆ ಶಿವ. ಅಗ್ನಿ ಸ್ವರೂಪದಿಂದ ಇರ್ತಾನೆ, ಪ್ರಾಣ ಸ್ವರೂಪದಿಂದ ಇರ್ತಾನೆ. ಅಗ್ನಿ ಪ್ರಾಣಗಳ ಸಂಯೋಗ ಮೂಲಾಧಾರದಲ್ಲೇ ಆದಾಗ ನಾದ ಹುಟ್ಟಿಕೊಳ್ಳುತ್ತದೆ. ಅದು ಅನಂತರ ಮೇಲೆ ಮೇಲಿನ ಚಕ್ರಗಳಿಗೆ ಬಂದು ಕಂಠಸ್ಥಾನಕ್ಕೆ ಬಂದು ಕಂಠ ಮತ್ತೆ ಕಂಠದ ಹೊರಗಡೆ ಇರುವ ಅಂಗಾಂಗಗಳ ಪರಿಸ್ಪಂದನದಿಂದ ಅನ್ಯಶ್ರವಣ ಗೋಚರವಾದಂತಹ ಶಬ್ದವಾಗಿ ಪರಿಣಮಿಸ್ತದೆ. ಈ ನಾದಕ್ಕೆ ಅಧಿದೇವತೆ ಪರಮೇಶ್ವರ. ಅವನು ನಾದ ಸ್ವರೂಪದಿಂದ ಇರುವವನು, ಅವನು ನಾದಾತ್ಮಕನಾಗಿ ಇರುವವನು. ಆದ್ದರಿಂದಲೇ ಅವನಿಂದಲೇ ಸಮಸ್ತ ಭಾಷೆಯ ಮೂಲಾಕ್ಷರಗಳನ್ನು ಋಷಿಗಳು ಸಾಕ್ಷಾತ್ಪಡಿಸಿಕೊಂಡರು. ನೃತ್ತಾವಸಾನೆ ನಟರಾಜರಾಜ ನನಾದ ಢಕ್ಕಾನ್ ನವಪಂಚವಾರಂ ಉದ್ಧರ್ತು ಕಾಮಃ ಸನಕಾದಿ ಸಿದ್ಧಾನ್ ಏತದ್ವಿಮರ್ಶೆ ಶಿವಸೂತ್ರ ಜಾಲಂ. ಅಕಾರಾದಿ 14 ಸೂತ್ರ ರೂಪದಲ್ಲಿ ಸಮಸ್ತ ಮಾತೃಕಾವರ್ಣವನ್ನು ಅವ ಜಗತ್ತಿಗೆ ಅನುಗ್ರಹಿಸಿದ. ಯಾವನು ವಾಂಗ್ಮಯ ರೂಪವಾಗಿ ಜಗತ್ತಿನಲ್ಲಿ ಪ್ರಕಟನಾಗುತ್ತಾನೆಯೋ, ಯಾವನು ನಾದ ರೂಪದಲ್ಲಿ ಪ್ರಕಟನಾಗುತ್ತಾನೆಯೋ ಅವನೇ ಸೃಷ್ಟಿಗೆ ಮೂಲ ಸ್ಥಾನದಲ್ಲಿ ಇರುವವ. ಅವನಿಗೆ ರುದ್ರ ಅಂತ ಹೆಸರು. ಓಂಕಾರದಿಂದ ಸಾಕ್ಷಾತ್ಕರಿಸಿಕೊಳ್ಳಬೇಕಾದಂತಹ ತತ್ವ ಅದು. ವೃತ್ತಿಯ ಪ್ರಣವರೂಪಯ ಆತ್ಮಾನಂ ಪ್ರಾಪಯತೀತಿ ರುದ್ರ. ಆ ಓಂಕಾರದ ಅನುಸಂಧಾನದಿಂದ ಪರಮ ಸಾಕ್ಷಾತ್ಕಾರ ಆಗುವುದು, ಈಶ್ವರ ಸಾಕ್ಷಾತ್ಕಾರ ಆಗುವುದು. ಆದ್ದರಿಂದಲೇ ಆ ನೆಲೆಯಲ್ಲಿಯೂ ಅವನೇ ಸೃಷ್ಟಿಕರ್ತೃತ್ವವನ್ನು ಹೊಂದಿರುವವನು. ಆಮೇಲೆ ಪ್ರಳಯ ಕಾಲದಲ್ಲಿ ಎಲ್ಲರಿಗೂ ದುಃಖ ಆಗುತ್ತದೆ. ಆ ದುಃಖ ಆಗುವುದು ಅವನಿಂದಲೇ. ಆದ್ದರಿಂದಲೇ ರೋದಯತಿ ಸರ್ವಂ ಅಂತ್ಯಕಾಲೇ ಇತಿ ರುದ್ರ. ಎಲ್ಲರನ್ನೂ ಕೂಗಿಸ್ತಾನೆ ಅವನು. ಆದ್ದರಿಂದ ಅವ ರುದ್ರ. ಅವನನ್ನು ನೆನಪಿಸಿಕೊಳ್ಳದೇ ಇದ್ರೆ ಅವನಿಗೆ ಏಕಾದಶ ರುದ್ರವೋ ಮಹಾರುದ್ರವೋ ಅತಿರುದ್ರವೋ ಸಮಗ್ರವಾಗಿಯೋ ರುದ್ರೈಕಾದಶಿನಿ ವಿಧಾನದಿಂದಲೋ ಅವನನ್ನು ಆರಾಧಿಸದೇ ಇದ್ರೆ ದುಃಖ ಕೊಡುತ್ತಾನೆ. ಆದ್ದರಿಂದ ಅವ ರುದ್ರ. ಸಂಸಾರದಲ್ಲಿ ಬರುವ ದುಃಖಗಳನ್ನು, ಸಂಸಾರಕ್ಕೆ ಬರುವುದಕ್ಕೆ ಕಾರಣವಾದಂತಹ ದುಃಖಗಳನ್ನು ಪರಿಹರಿಸುವ ಪರಮಶ್ರೇಷ್ಠವಾದ ಪುರುಷ ತತ್ವ ಪರಮೇಶ್ವರ. ಅವನ ಅರ್ಧಾಂಗಿ. ಅರ್ಧಾಂಗಿ ಅಂದರೆ ಬಿಡಲಾಗದೇ ಇರುವುದರಿಂದ ಅರ್ಧಾಂಗಿ. ಯಾಕೆ ಬಿಡುವುದಕ್ಕಾಗುವುದಿಲ್ಲ ಎನ್ನುವುದಕ್ಕೆ ಉಪನಿಷತ್ತು ನಮಗೆ ಪ್ರಮಾಣವಾಗಿ ಇದೆ. ಸೃಷ್ಟಿಯ ಮೂಲದಲ್ಲಿ ಒಂದು ತತ್ವ ಪ್ರಕಟವಾಯಿತು. ಆ ತತ್ವ ಏಕವಾಗಿ ಇತ್ತು. ಏಕವಾದ ತತ್ವ ಎರಡಾಯಿತು. ಎರಡು ಯಾಕೆ ಆಯಿತು ಅಂದರೆ ಸುತ್ತಲೂ ನೋಡಿದಾಗ ಏನೂ ಇರಲಿಲ್ಲ. ಈ ಬ್ರಹ್ಮಾಂಡದಲ್ಲಿ ಏನೂ ಇಲ್ಲದೆ ಇದ್ರೆ ಹೆದರಿಕೆ ಆಗುತ್ತದೆ. ಏನೂ ಇಲ್ಲದೆ ಇದ್ರೆ ಹೆದರಿಕೆ ಆಗ್ತದೆ. ಪರಮ ಧೈರ್ಯ ಇದೆ ನನಗೆ ಅಂತ ಯಾರು ಹೇಳಿದ್ರು, ರಾತ್ರಿ ಒಬ್ಬನೇ ನಡ್ಕೊಂಡು ಹೋದಾಗ ಎದೆಯ ಒಂದು ಮೂಲೆಯಲ್ಲಿ ಬಡಬಡ ಡಬಡವ ಡಬಡವ ಅಂತ ಹೇಳ್ತಾ ಇರ್ತದೆ. ಆದ್ರೆ ಅದಾಗ್ತದೆ ಅಂತ ಹೇಳುವುದಕ್ಕೆ ಅವನಿಗೆ ಮನಸ್ಸು ಬರುವುದಿಲ್ಲ. ನಾನು ಪರಮ ಧೈರ್ಯ ಅಂತ ಅವನಿಗೆ ತೋರಿಸಿಕೊಡಬೇಕಾಗ್ತದೆ. ಎಷ್ಟು ಧೈರ್ಯ ಇದ್ರೂ ಒಮ್ಮೆ ಮಧ್ಯರಾತ್ರಿ ಸ್ಮಶಾನಕ್ಕೆ ಹೋಗಿ ಬಾ ಅಂತ ಹೇಳಿದ್ರೆ ಯಾರು ಸಿದ್ಧರಾಗುವುದಿಲ್ಲ. ಯಾಕೆ ಇಲ್ಲ? ಹೆದರಿಕೆ ಎನ್ನುವುದು ಸೃಷ್ಟಿ ಮೂಲದಲ್ಲೇ ಇರುವಂತಹ ತತ್ವ. ಭೀಷಾಸ್ಮಾದ್ ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದ್ ಅಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಆದ್ದರಿಂದ ಆ ಭಯಜನಕತ್ವ ಎನ್ನುವುದು ಭಗವಂತನಲ್ಲಿ ಇದೆ. ಅವನಲ್ಲಿ ಭಯಜನಕತ್ವ ಇರುವ ಕಾರಣ ಅವನ ಕಾರಣದಿಂದಲೇ ಪ್ರಕಟವಾದ ಏಕ ಪುರುಷನಿಗೆ ಭಯ ಆಯಿತು.
ಆದ್ದರಿಂದ ಹೇಳಿದರು ತಸ್ಮಾತ್ ಏಕಾಕಿ ಬಿಭೇತಿ. ಆ ಕಾರಣದಿಂದ ಒಬ್ಬನೇ ಇರುವವ ಹೆದರುತ್ತಾನೆ. ಅವನಿಗೆ ಯಾವ ಸುಖವೂ ಸಿಗಲಿಲ್ಲ, ಯಾವ ಆನಂದವೂ ಸಿಗಲಿಲ್ಲ. ಆದ್ದರಿಂದಲೇ ಏಕಾಕಿ ನ ರಮತೆ, ಒಬ್ಬನೇ ಇರುವವ ಯಾವತ್ತೂ ಯಾವ ಸುಖವನ್ನು ಹೊಂದುವುದಿಲ್ಲ. ಈ ಭಯವನ್ನು ಹೋಗಲಾಡಿಸಿ ಆನಂದವನ್ನು ಹೊಂದಬೇಕಾದ್ರೆ ತನ್ನ ಜೊತೆಗೆ ಇನ್ನೊಂದು ಬೇಕು ಅಂತ ಅವ ಸಂಕಲ್ಪ ಮಾಡಿದ. ಇಮಮೇವ ಆತ್ಮಾನಂ ದ್ವೇಧಾಪಾತಯತ್, ಆ ಆತ್ಮವನ್ನೇ ಎರಡಾಗಿಸಿದ. ಯಾರು? ಪರಮೇಶ್ವರ. ಆ ಎರಡಾಗಿಸಿದ್ದರಲ್ಲಿ ಒಂದು ಪುರುಷ, ಒಂದು ಪ್ರಕೃತಿ, ಒಂದು ಪತಿ, ಒಂದು ಪತ್ನಿ. ಈಗ ಒಂದೇ ಎರಡಾದ್ದರಿಂದ ಆ ಎರಡಾದ್ದು ಒಂದರ ಅರ್ಧ. ಆದ್ದರಿಂದಲೇ ಅರ್ಧಾಂಗಿ ಎನ್ನುವ ಹೆಸರು ಬಂತು. ಅದಕ್ಕೆ ವಾಮಭಾಗದಲ್ಲಿ ಸ್ಥಾನ ಆದ್ದರಿಂದ ಅದು ವಾಮ ಎನ್ನುವ ಹೆಸರಿನಿಂದ ಕರೆಯಲ್ಪಟ್ಟಿತು. ಹೀಗೆ ಈಶ್ವರನ ಅರ್ಧಾಂಗಿಯಾಗಿ ಗಿರಿಜೆ ಇದ್ದಾಳೆ, ಗೌರಿ ಇದ್ದಾಳೆ. ಅವಳನ್ನು ವೇದ ಏನು ಹೇಳ್ತದೆ ಗೊತ್ತುಂಟ? ಗೌರಿ ಮಿಮಾಜ ಸಲಿಲಾನಿ ತಕ್ಷತಿ ಏಕಪದಿ ದ್ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಪದಿ ಬಭೂಷಿ ಸಹಸ್ರಾಕ್ಷರ ಪರಮೇ ವ್ಯೋಮನ್. ವ್ಯೋಮ ತತ್ವ ಅಂದರೆ ಅದು ಸಹಸ್ರವಾದಂತಹ ತತ್ವ. ಅಂತಹ ಸಹಸ್ರವಾದ ತತ್ವಮಯಿಯಾಗಿ ಇರುವವಳು ಪರಮೇಶ್ವರ ಅರ್ಧಾಂಗಿನಿಯಾಗಿರುವಂತಹ ಗೌರಿ. ಅದು ಪ್ರಕೃತಿ ತತ್ವ. ಆದ್ದರಿಂದಲೇ ಅದಕ್ಕೆ ಲೀಲಾ ಭೂಮಿಕೆಯಲ್ಲಿ ಪಾರ್ವತಿ ಎಂಬುದಾಗಿ ಹೆಸರು ಬಂದದ್ದು. ಅಷ್ಟು ಗಟ್ಟಿ ಇರುವುದರಿಂದ ಹೆಂಡತಿ ಗಟ್ಟಿ ಇರಬೇಕು, ಅದು ಪಾರ್ವತಿಯ ಹಾಗೆ ಇರಬೇಕು ಎನ್ನುವ ನೆಲೆಯಲ್ಲಿ ಪ್ರಕೃತಿ ಪುರುಷ ಇದು ಈ ಪ್ರಪಂಚದ ಮೂಲ ತತ್ವ. ಆ ಪ್ರಪಂಚದ ಮೂಲ ತತ್ವವಾಗಿರುವ ಪುರುಷ ತತ್ವ ತಾನು ಸಗುಣವಾಗಬೇಕು ಎನ್ನುವ ಅಪೇಕ್ಷೆ ಪಟ್ಟಾಗ ಈ ಸಗುಣವಾದಂತಹ ವಿಗ್ರಹಾದಿಗಳು, ಅರ್ಚನಾದಿಗಳು, ಸೃಷ್ಟಿ ಸ್ಥಿತಿ ತಿರೋಧಾನ ಅನುಗ್ರಹ ಪ್ರವೇಶ ಅನುಪ್ರವೇಶಾದಿ ಪಂಚಕೃತ್ಯಗಳು ಬಂತು. ಆ ಗೌರಿಯನ್ನು ಉದ್ದೇಶಿಸಿಯೇ ಪ್ರಾಜ್ಞರು ಹೇಳಿದರು, ಅವಳು ಪಂಚಕೃತ್ಯ ಪರಾಯಣ ಎಂಬುದಾಗಿ. ಸೃಷ್ಟಿ ಸ್ಥಿತಿ ತಿರೋಧಾನ ಅನುಗ್ರಹ ಅನುಪ್ರವೇಶ ಎಂಬ ಪಂಚಕೃತ್ಯಗಳನ್ನು ಪ್ರಕೃತಿ ಸ್ವರೂಪದಿಂದ ಈಶ್ವರನ ಅರ್ಧಾಂಗಿಯಾಗಿರುವ ಪಾರ್ವತಿ ಮಾಡುತ್ತಾಳೆ. ಇದು ಕೇವಲ ಬಾಯಿ ಮಾತಿನ ವಿಷಯ ಅಲ್ಲ, ಇದೆಲ್ಲ ವೇದ ಉಪನಿಷತ್ತುಗಳಲ್ಲಿ ನಿರ್ಣೀತವಾದಂತಹ ವಿಷಯ. ಅಂತಹ ಪ್ರಕೃತಿ ಪುರುಷ ತತ್ವದ ಅಧಿದೇವತೆ ಪರಮೇಶ್ವರ ಅತ್ಯಂತ ಶ್ರೇಷ್ಠ ಎನ್ನುವ ಕಾರಣದಿಂದಲೇ ಅವ ಪರಮೇಶ್ವರ. ಈಶ್ವರ ಅಂದ್ರೆ ಶ್ರೇಷ್ಠ. ಸಂಪೂರ್ಣ ಯಾರಿಗೆ ಅಧಿಕಾರ ಇದೆ ಸೃಷ್ಟಿಯಾದಿ ಇದ್ದು ಅವನು ಈಶ್ವರ. ಆಮೇಲೆ ಸಂಪೂರ್ಣ ಸಂಪತ್ತು ಯಾರಲ್ಲಿ ಇದೆ ಅವನು ಈಶ್ವರ. ಉಳಿದವರಲ್ಲಿ ಇರುವ ಸಂಪತ್ತು ಒಂದಲ್ಲ ಒಂದು ಕಾಲದಲ್ಲಿ ಅವರಿಗೆ ವಿಪತ್ತಾಗಿ ಪರಿಣಮಿಸ್ತದೆ. ಈಶ್ವರನಲ್ಲಿರುವ ಸಂಪತ್ತು ಅವನಿಗೆ ಯಾವ ಕಾಲದಲ್ಲೂ ವಿಪತ್ತಾಗುವುದೇ ಇಲ್ಲ. ಆದ್ದರಿಂದ ಅದು ಸರ್ವಾತ್ಮನ ಸಂಪತ್ತು. ಅಂತಹ ಸಂಪತ್ತಿಗೆ ಅಧಿಪತಿಯಾದ್ದರಿಂದ ಅವನು ಈಶ್ವರ. ಅದರಲ್ಲೂ ಶ್ರೈಷ್ಠ್ಯವನ್ನು ತೋರಿಸಿದ್ದಾನೆ. ಆದ್ದರಿಂದ ಅವನು ಪರಮೇಶ್ವರ. ಅವನು ವಿದ್ಯಾಧಿಪತಿ, ಅವನು ನಾಟ್ಯಶಾಸ್ತ್ರದ ಅಧಿಪತಿ, ಅವನು ನಾದಶಾಸ್ತ್ರದ ಅಧಿಪತಿ, ಅವನು ಸಂಗೀತದ ಅಧಿಪತಿ. ಸಂಗೀತಕಾರರೆಲ್ಲ ಸ್ತೋತ್ರ ಮಾಡುವುದು ಮೊದಲು ತಮುದ್ಧರ ಜಗತ್ತು ಗೀತಂ ಮುದೆ ಶಂಕರಂ. ಆ ಶಂಕರನನ್ನು ಅವನು ಗೀತೆಯ ಅಧಿಪತಿ. ಹೀಗೆ ಲೋಕ ವ್ಯವಹಾರಕ್ಕೆ ಬೇಕಾದ ಎಲ್ಲವುಗಳ ಆಧಿಪತ್ಯವನ್ನು ಹೊಂದಿ, ಈ ಪ್ರಪಂಚಾದಿಗಳ ಆಧಿಪತ್ಯವನ್ನು ಹೊಂದಿ, ಕರ್ಮಾಧ್ಯಕ್ಷನು ಲೋಕಾಧ್ಯಕ್ಷನು ಧರ್ಮಾಧ್ಯಕ್ಷನೂ ಆಗಿರುವಂತಹ ಪರಮೇಶ್ವರ ಈಗ ಎಲ್ಲಿದ್ದಾನೆ ಗೊತ್ತುಂಟಾ? ಒಂದು ರೂಪದಿಂದ ನಮ್ಮ ಊರಿನಲ್ಲಿದ್ದಾನೆ. ನನ್ನ ಮಗಳ ಯಜಮಾನನಾಗಿ, ನಿಜಾರ್ಥದಲ್ಲೂ ಅವನು ಯಜಮಾನನೇ. ಅವನಿಗೆ 8 ರೂಪಗಳಿವೆ ಎಂಬುದಾಗಿ ನಿರ್ಣಯ ಮಾಡಿದ್ದಾರೆ. ಅದರಲ್ಲಿ ಒಂದು ರೂಪ ಯಜಮಾನ. ಯಜ್ಞಾದಿಗಳನ್ನು ಅನುಷ್ಠಾನ ಮಾಡುವಾಗ ಯಾವನು ಯಜಮಾನನಾಗಿರ್ತಾನೆ ಆ ಯಜಮಾನ ಸ್ವರೂಪ ಶಿವಸ್ವರೂಪವಾಗಿ ಇರುತ್ತದೆ. ತಾನು ಯಜ್ಞ ಮಾಡುವವ ಈಶ್ವರನ ಕುರಿತೇ ಯಜ್ಞ ಮಾಡಲಿ, ಮಹಾರುದ್ರವನ್ನೇ ಮಾಡಲಿ, ಮಹಾರುದ್ರವನ್ನು ಅನುಷ್ಠಾನ ಮಾಡುವ ಕರ್ತೃ ಯಜಮಾನ ಏನಿದ್ದಾನೆ ಅವನು ತಾನು ಶಿವಾಂಶದಿಂದ ಕೂಡಿದ್ದಾನೆ ಎನ್ನುವ ಸಂಕಲ್ಪಕ್ಕೆ ಬರಬೇಕು. ನಾರುದ್ರೋ ರುದ್ರಮರ್ಚಗೇತ್, ರುದ್ರನಾಗದೆ ರುದ್ರನನ್ನು ಆರಾಧಿಸುವ ಹಾಗಿಲ್ಲ. ನದೇವೋ ದೇವಮರ್ಚಗೇತ್. ಆದ್ದರಿಂದ ಆ ತತ್ವಗಳನ್ನೆಲ್ಲ ತನ್ನ ಶರೀರದಲ್ಲಿ ಮಂತ್ರನ್ಯಾಸ ಪೂರ್ವಕವಾಗಿ ಆವಾಹಿಸಿಕೊಂಡು ತಾನೂ ರುದ್ರ ರೂಪದಿಂದಲೇ ಇದ್ದೇನೆ ಎನ್ನುವ ನೆಲೆಯಲ್ಲಿ ರುದ್ರಾನುಷ್ಠಾನವನ್ನು ಮಾಡಬೇಕು ಅಂತ
ಪ್ರಾಜ್ಞರು ನಿರ್ಣಯಿಸಿದ್ದಾರೆ, ಸನಕಾದಿಗಳು ನಿರ್ಣಯಿಸಿದ್ದಾರೆ. ಆ ರೀತಿಯಲ್ಲಿ ಯಜಮಾನ ಸ್ವರೂಪನೂ ಆಗಿರುವಂತಹ ಆ ಪರಮೇಶ್ವರ ಇವತ್ತು ನನ್ನ ಮಗಳ ಯಜಮಾನನಾಗಿ ಸಾರ್ಥಕವಾಗಿ ಇಲ್ಲಿದ್ದಾನೆ. ಅವನನ್ನು ಬಿಟ್ಟು ನಿನಗೆ ಮರುಳು ಅಲ್ಲ, ಮರಳು ಯಾರಿಗೆ ಅಂತ ಮತ್ತೆ ನೋಡುವ. ನಿರವಯವವಾದ ಒಂದು ಸ್ಥಿತಿ, ಸಾವಯವವಾದ ಒಂದು ಸ್ಥಿತಿ, ಒಂದು ತಾತ್ವಿಕವಾದ್ದು, ಒಂದು ವಾಸ್ತವಿಕವಾದ್ದು. ವಾಸ್ತವಿಕ ಅಂತಂದ್ರೆ ಪ್ರಪಂಚವೇ ಭ್ರಮೆ ಎಂಬ ನೆಲೆಯಿಂದಲ್ಲ ನಾ ಹೇಳೋದು. ನಾವು ಅನುಭವಿಸ್ತಾ ಇದ್ದ ಸುಖ ದುಃಖಗಳು ಇವೆಲ್ಲವನ್ನು ಅನುಭವಿಸತಕ್ಕ ಒಂದು ಸ್ಥಿತಿಯಲ್ಲಿ ಒಂದು ಸಾವಯವವಾದ ಒಂದು ಸ್ಥಿತಿ. ನೀನು ಆಡುತ್ತಿರುವ ನಿರವಯವವಾದ ಅರ್ಥಾತ್ ತಾತ್ವಿಕವಾದ ಆಧ್ಯಾತ್ಮಿಕವಾದ ಒಂದು ಮೂಲ ತತ್ವವನ್ನು ಅಂಗೀಕರಿಸಿ ನೋಡಿದರೆ ಅದು ಯಾವುದಕ್ಕೂ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳೇನೂ ಇಲ್ಲ. ಈಗ ಏಕವಿದ್ದದ್ದು ಬಹುವಾಗುವುದಾಗಲಿ, ತಾನು ಇನ್ನೇನೋ ಮಾಡುವುದಕ್ಕೆ ಅಪೇಕ್ಷಿಸುವುದಾಗಲಿ, ನಾನಾಗಲೇ ಹೇಳಿದನಲ್ಲ, ಕ್ರೀಡನೀಯಕವಾಗಿ ಪರಿಗಣಿಸ್ತದೆ. ಅದು ಒಂದು ತತ್ವವಾಗಿ, ಒಂದು ತತ್ವ ಪ್ರಕಾಶವಾಗಿ ನಾವು ಅಂಗೀಕರಿಸತಕ್ಕದ್ದು. ಆದರೆ ಯಾವಾಗ ನೀನು ಸಾವಯವವಾದ ಸ್ಥಿತಿಯನ್ನು ಅದಕ್ಕೆ ಕಲ್ಪಿಸ್ತೀಯೋ ಆಗ ಆರಾಧನೆ, ಅರ್ಚನೆ ಇತ್ಯಾದಿಗಳೆಲ್ಲ ಪ್ರಾರಂಭವಾಗ್ತವೆ. ಅದಕ್ಕೂ ಒಂದು ಗುಣಾರೋಪ ಬೇಕಾಗ್ತದೆ, ಕಾಣುವುದಕ್ಕೊಂದು ರೂಪ ಬೇಕಾಗ್ತದೆ. ಅಂದ್ರೆ ತಾನು ವ್ಯವಹರಿಸುವಲ್ಲಿ ಒಂದು ಲಕ್ಷ್ಯವನ್ನು ಅದು ಇಟ್ಟುಕೊಳ್ಳಬೇಕಾಗ್ತದೆ. ಈ ಸಾವಯವ ಸ್ವರೂಪದಲ್ಲಿ ನೀನಾಡುತ್ತಿರುವ ಶಂಕರ ತಾನೇ ಇಲ್ಲಿರುವುದು, ಅನುಗ್ರಹ ಮಾಡತಕ್ಕವನು, ಭಕ್ತಿಗೆ ಒಲಿಯತಕ್ಕವನು ಇತ್ಯಾದಿ. ಹಾಗೆ ನೋಡಿದರೆ ನಾನು ಭಕ್ತನೇ, ದೈವಾರಾಧಕನೇ. ಆದರೆ ನಾನು ಕಾಣುತ್ತಿರುವುದು ಮಾತ್ರ ಶ್ರೀರಾಮನ ವಿಗ್ರಹವನ್ನು. ಶ್ರೀರಾಮನ ವಿಗ್ರಹಕ್ಕೆ ಮೂಲ ಸ್ವರೂಪದಲ್ಲಿರುವುದು ಶ್ರೀಮನ್ನಾರಾಯಣ. ನೀ ಹೇಳುತ್ತಿರುವುದು ಕೈಲಾಸಪತಿಯಾದ ಪರಮೇಶ್ವರ. ಅದರಿಂದ ಆಚೆಗೆ ಹೋದರೆ ಅದೇ ಇದೇ ಅದೋ ಈ ನಿರ್ಣಯಾತ್ಮಕವಾಗಿ ಹೇಳುವುದಕ್ಕಾಗೋದಿಲ್ಲ. ನೀನು ಶಾಬ್ದಿಕವಾದ ವ್ಯುತ್ಪತ್ತಿಯನ್ನಿಟ್ಟುಕೊಂಡು ಮಾತಾಡುವುದಲ್ಲಿ ಎಲ್ಲ ದೈವಕ್ಕೂ ಅನ್ವಯವಾಗತಕ್ಕದ್ದೇ ಅದು, ಒಂದೊಂದಕ್ಕೆ ಮಾತ್ರ ಅಲ್ಲ. ಅಂದ್ರೆ ಏನು ಅಗೋಚರವಾಗಿ ನಿರವಯವವಾಗಿ ಉಂಟೋ ಆ ಸತ್ವವೊಂದು, ಒಂದು ತತ್ವವೊಂದು ಮೈ ಒಡೆದಾಗ ಅದಕ್ಕೆ ಹಲವು ರೂಪಗಳು ಕಾಣಿಸಿಕೊಳ್ತವೆ. ಈ ನೆಲೆಯಿಂದ ಒಬ್ಬ ರಾಮ ಭಕ್ತನಾಗಿ ರಾಮನ ಶ್ರೇಷ್ಠತೆಯನ್ನು ಅಂಗೀಕರಿಸಿದ ನಿನ್ನ ಈ ಸಾವಯವ ರೂಪ ಉಂಟಲ್ಲ ಪರಮೇಶ್ವರ, ಅವನೇನು ಹೇಳಿದನೋ ಅದನ್ನು ನೀನು ನೆನಪಿಸಿಕೊಳ್ಳಬೇಕು ಅಂತ ನಾನು ಆಡುವುದು. ರಾಮನ ಕುರಿತಾಗ ಅವನೇನು, ಅವನ ಮೂಲ ಸ್ವರೂಪವೇನು, ಇದರ ಬಗ್ಗೆ ಅನೇಕ ಪ್ರಾಜ್ಞರು ಆಡಿದರು, ಜನಸಾಮಾನ್ಯರೂ ಆಡಿದರು, ಅವನಿಂದ ಬಾಧಿತರೂ ಆಡಿದರು, ಅವನಿಂದ ಉದ್ಧತರಾದವರು ಆಡಿದರು. ಹಾಗಾದ್ರೆ ಅಷ್ಟೂ ಮಂದಿ ನೀನು ಸಾಮಾನ್ಯ ಮಾನವನಲ್ಲ, ನೀನು ಅದರಿಂದ ಆಚೆಗಿದ್ದಿ. ಅವನು ಒಪ್ಪಲಿಲ್ಲ. ಯಾಕೆ ಒಪ್ಪಲಿಲ್ಲ? ತಾನಿದನ್ನು ಮಾಡಬೇಕಾದ ಅನಿವಾರ್ಯವನ್ನು ಆರೋಪಿಸಿಕೊಂಡದ್ರಿಂದ ಪೂರ್ಣ ಮಾನವನಾಗಿ ಅಶ್ವಮೇಧವನ್ನೂ ಮಾಡಬೇಕಾಗಿದೆ ಅವನು. ಈ ನೆಲೆಯಿಂದ ಅವನನ್ನು ಅಂಗೀಕರಿಸಲಿಲ್ಲವೇ ಹೊರತು ಅವನಲ್ಲಿ ದೈವತ್ವ ಇಲ್ಲ ಅಂತ ಅರ್ಥ ಅಲ್ಲ. ಹೇಳಿದ್ದಾನಂತೆ ಆತ್ಮಾನಂ ಮಾನುಷಂ ಮನ್ಯೇ. ಆಗ ಉಳಿದವರು ಏನು ಹೇಳಿದರು ಅಲ್ವಾ? ಅಂದ್ರೆ ಯಾವುದು ಯಥಾರ್ಥವೋ ಅದನ್ನು ನಾನು ಹೀಗೆ ಮರೆ ಮಾಡಿ ಇದ್ದೇನೆ ಅಂತ ಹೇಳಿದ್ದವ. ನಾನು ಅದನ್ನು ಪ್ರಕಟಿಸುವುದಿಲ್ಲ, ಇದು ನನ್ನ ಸಂಕಲ್ಪ. ಹಾಗಾದ್ರೆ ಒಂದು ನಾಟಕ ಅಂತ. ಹೌದು, ನಾಟಕವೇ. ಸರಿ, ನಾಟಕವೇ. ಕ್ರೀಡನೀಯಕ ಅಂದ್ರೆ ಮತ್ತಿನ್ನಂಥದ್ದು. ಅದೇ ಬಗೆಯಿಂದ ಅವನು ವ್ಯವಹರಿಸ್ತಾ ಇದ್ದಾನೆ. ಪರಮೇಶ್ವರನೇ ಅಲ್ಲಿ ಬಂದವನು ಆಡಿದ, ನೀನು ದೊಡ್ಡವ, ನೀನು ಇಂಥವ, ನೀನು ಸಾಮಾನ್ಯ ದಾಶರಥಿ ಅಲ್ಲ ಅಂತ ಆಡಿದ. ಆಮೇಲೆ ರಾಮೇಶ್ವರ ಪ್ರಕರಣ ನಿನಗೂ ಗೊತ್ತಿದೆ. ಸೇತುವೆ ಕಟ್ಟುವ ಕಾಲದಲ್ಲಿ ಅಂಗದಾದಿಗಳಿಗೆಲ್ಲ ಪರಮೇಶ್ವರನೇ ತಾನು ರಾಮನಾಗಿಯೂ ತೋರಿಕೊಂಡಿದ್ದಾನೆ. ಅಂದ್ರೆ ಅರ್ಥ ಏನು? ಹರಿಹರರಲ್ಲಿ ಭೇದ ಇಕ್ಕಬೇಡಿ, ನೀವಿಬ್ಬ ಭೇದವನ್ನು ಕಂಡೀರಿ ಅಂತಾದ್ರೆ ನೀವು ನರಕ ಪಾತ್ರರಾಗುತ್ತೀರಿ. ಇದು ಪರಮೇಶ್ವರನ ಆದೇಶ. ಈಗ ಒಂದು ವೇಳೆ ಸಾವಯವವಾದ ಪರಮೇಶ್ವರ ನಿನ್ನ ಪುರದಲ್ಲಿರುವುದು ಹೌದಾದರೆ ಅವನ ಉಪದೇಶವು ಉದ್ದೇಶವು ಇದೇ ಆಗಿರ್ತದೆ. ನಿರವಯವವಾದ ತಾತ್ವಿಕವಾದ ನೆಲೆಯಿಂದ ನೋಡಿದ್ರೆ ಯಾವ ರೂಪವನ್ನು ಯಾರು ಆರಾಧಿಸಬೇಕಾಗಿಲ್ಲ. ಹಾಗೆ ನೋಡಿದ್ರೆ ಅಲ್ಲಿ ಭಕ್ತಿಗೆ ಮೌಲ್ಯವೂ ಇಲ್ಲ. ಯಜ್ಞಾದಿ ಕರ್ಮಗಳಿಗೋ ಧ್ಯಾನಾದಿ ಜ್ಞಾನ ಸಂಪಾದನೆ ಮಾರ್ಗಗಳಿಗೂ ಮಾತ್ರ ಮಹತ್ವ ಇರುವುದು. ಈ ಭಕ್ತಿ ಎಂಬುದು ಮೂಡಬೇಕು ಅಂತಾದರೆ ಸಾವಯವವಾದ ಸ್ಪಷ್ಟ ಆಕಾರವುಳ್ಳ ಒಂದು ದೈವ ಸಗುಣವಾಗಿಯೇ ಕಾಣಿಸಿಕೊಳ್ಳುವುದಾಗಬೇಕು. ಅಂತಹ ಸ್ವರೂಪದಿಂದ ಲಕ್ಷ್ಮೀನಾರಾಯಣರು ಸೀತಾರಾಮರಾಗಿ ಇಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂಬುದು ನನ್ನ ನಿಲುವು. ಆದ್ರಿಂದ ಪರಮೇಶ್ವರ ಅಂಗೀಕರಿಸಿದ ರಾಮನ ನಾರಾಯಣತ್ವವನ್ನು, ನಾರಾಯಣ ತತ್ವವನ್ನು ನೀನು ಅಂಗೀಕರಿಸಿದ್ರೆ ನಿನಗೇನಯ್ಯ ತೊಡಕು? ಅಲ್ಲ, ನಾನು ಹೇಳಿದ್ದನ್ನು ನಿನಗೆ ಅಂಗೀಕರಿಸಿದ್ರೆ ಏನು ತೊಡಕು? ಅಲ್ಲ, ನಾ ಬಂದದ್ದೇ ಇದರ ಪ್ರತಿಪಾದನೆಗೆ, ನಾನು ಇರುವುದೇ ಇದರ ಪ್ರತಿಪಾದನೆ. ಅಲ್ಲ, ಕುದುರೆ ಕಟ್ಟಿದ ಕಾರಣ ಪರಿಣಾಮದಿಂದ ನೀನು ಎದುರಿಸಬೇಕಾಗುವುದು ಯಾರನ್ನು ಅಂತ ನಾನು ಆಡಿದ್ದು. ಅಲ್ಲ, ಈಗ ಯಾರನ್ನೇ ಆದ್ರೂ ಆಗಲಿ, ನೀನು ಬಂದು ಹೇಳಿದ ತಕ್ಷಣ ನೀನು ಹೇಳಿದ್ದನ್ನು ಒಪ್ಪಿದ್ರೆ, ಒಪ್ಪಬಾರದು ಅಂತಲ್ಲ, ಒಪ್ಪಿದ್ರೆ ನನ್ನ ತತ್ವದಲ್ಲಿ ಹುರುಳಿಲ್ಲ ಅಂತ ನಾನೇ ತೋರಿಸಿಕೊಂಡಾಗಲಿಲ್ಲ. ಈಗ ನನಗೂ ಅದನ್ನೇ ನೀನು ತೋರಿಸಿದಾಗಲಿಲ್ವಾ? ಹೌದು. ಈಗ ನಾನು ಒಪ್ಪಿದ್ರೆ ನನ್ನ ತತ್ವದಲ್ಲಿ ಹುರುಳಿಲ್ಲ ಅಂತ ಕುಂತಿಲ್ಲ. ನೀನು ಹೇಳಿದ್ದು ಸರಿ ಇಲ್ಲ ಅಂತ ಹೇಳಿದ್ದು ನಾನು. ಅಲ್ಲಲ್ಲ, ನೀನು ಒಪ್ಪು, ನಿನ್ನ ಮೇಲೆ ಈ ಈಶ್ವರ ತತ್ವವನ್ನು ನೀನು ಒಪ್ಪಿಕೊಳ್ಳಬೇಕು ಅಂತ ಆಗ್ರಹ ನನಗೇನು ಇಲ್ಲ. ರಾಮನ ಅಶ್ವಮೇಧದ ತುರಗವನ್ನು ನಾನು ಬಂಧಿಸಿದ
ವಿಷಯದ ಕುರಿತಾಗಿ ನಮ್ಮಲ್ಲಿ ಸಂವಾದ ಹೌದು ಆರಂಭವಾದದ್ದು. ಹೌದು ಈ ರಾಮನ ಅಶ್ವಮೇಧ ತುರಗ ಬಂಧಿಸಿದ್ದು ದೈವಿಕ ನೆಲೆಯಲ್ಲ, ಅಶ್ವಮೇಧ ಯಾಗಾರಂಭವಾದದ್ದು ದೈವಿಕ ನೆಲೆಯಲ್ಲ. ಅಲ್ಲ. ಏಕಕಾಲದಲ್ಲಿ ಒಬ್ಬನಲ್ಲಿ ಎಲ್ಲವನ್ನೂ ಕಾಣುವುದಕ್ಕಾಗುವುದಿಲ್ಲ. ಎಲ್ಲವೂ ಆಗಿ ಅವ ಪ್ರಕಟ ಆಗುತ್ತಾನೆ